ಎಲ್ಲರಿಗೂ ನಮಸ್ಕಾರ. ಈ ಸೆಷನ್ ಬಡಗಾಮಂದ ವಿಮೆನ್ ಇದು ಮೂರಾದ ವಾರವ ಮಾಡಿದ್ಯೋ. ಇಂದು ಸೆಷನ್ ನ ಟಾಪಿಕ್ ನೋಡಿಲ್ಲ ನಂಗ ಎಮ್ಮಕರಿಗೆ ಬೇಕಾದ ನಂಗೆ ತಿಂಬ ಪೊರ್ಲು ನಂಗೆ ಊಟ ಚತ್ತೆ ಎತ್ತೆಂಬತ್ತ. ಇಂದು ನಂಗೆ ಕೂಡ ಇಬ್ಬದು ಡಯಟಿಷಿಯನ್ ರಂಜನಿ ಅವಕ ಇದ್ದಾರೆ. ಅವಕ ಬಂದು MSc ನ್ಯೂಟ್ರಿಷನ್ ಅಂಡ್ ಡಯಟಿಷಿಯನ್ ಇದು ಕೋರ್ಸ್ ಮಾಡಿದ್ದಾರೆ. ಬ್ಯಾಂಗ್ಳೂರ್ದಾಗ ಅವಕ ಓನ್ ಕಂಪನಿ ನಡ್ತಿಂದು ಕನ್ಸಲ್ಟೇಷನ್ ಮಾಡಿದ್ದಾರೆ. ಸೊ ಅವಕಾಗ ಸ್ಟಾರ್ಟ್ ಮಾಡೋದಾಗ ನಾ ಫಸ್ಟ್ ಒಂದು ಕ್ವೆಶ್ಚನ್ ನೋಡವೆ ಸ್ಟಾರ್ಟ್ ಮಾಡಿನೆ. ನಂಗ ಬಡಗುರ್ದಾಗ ಎಸ್ಪೆಷಲಿ ಒಂದು ಪ್ರಾಕ್ಟೀಸ್ ಏನಂದ್ರೆ ಎಲ್ಲಾ ತಿಂದು ತಂದಾಡ್ತಾ ನಂಗ ಎಮ್ಮಕರು ತಿನ್ನಿಯೋ ಅಥವಾ ಕಡೋನೆ ಅದು ಬಂದು ಒಳ್ಳಿತಾ ಒಲ್ಲವ ಎಮ್ಮಕರು ನಂಗ ಒಡಂಬ ನೋಡೋದಾಗ ಇಟ್ಟು ನಂಗೆ ಏಸಗೊಂದು ಮುಖ್ಯ ಅತ್ತೆಂಬುದನ್ನ ಫಸ್ಟ್ ಒಂದು ಕ್ವೆಶ್ಚನ್ ಸ್ಟಾರ್ಟ್ ಮಾಡನೆ. ರಂಜನಿ, ಓವರ್ ಟು ಯು. Ranjini? Yeah, unmute. Yeah. Okay. Can you hear me? Ketrva? Ketra. Okay. First of all, thank you, Kausiga, for itamakondu forum nadsoninda because idinda nariya people are benefiting. So itamakondu idea ಮಾಡಿದ್ದಾಗ itamakondu ladies ಗೆ ಮಟ್ಟು ಮಾತಾಡೋ ಒಳಗೆ ಒಂದು ಓಪನ್ ಫ್ರೀಡಮ್ ಮಾಡೋದಗ really nice. Thank you for that. ಫಸ್ಟ್ ಕ್ವೆಶ್ಚನ್ ಹೇಗಿದಂಗೆ ಅಪ್ಪರ್ ಇಂಪಾರ್ಟೆಂಟ್ ಅದು ನಂಗ ಕಮ್ಯುನಿಟಿದಾಗ ನಂಗ ಬಂದು ಎಸ್ ನಂಗೆ ಅಪ್ಪರ್ ಇಂಪಾರ್ಟೆನ್ಸ್ ಕೊಟ್ಟು ನೀವು ಇಟ್ ಇಸ್ ಗುಡ್ ತಮಕ್ ಇಂಪಾರ್ಟೆನ್ಸ್ ಕೊಡೋದು. ಅಲ್ಲಿ ಏನಂದ್ರೆ ಇದಾಗ ನಂಗೆ ಏನ್ ಮಾನ್ಯ ಅಂದ್ರೆ ನಂಗೆ ತುಂಬಾ ಒಂದು ಬಂದು ಎರಡು ವೇಸ್ ಇಟ್ ಅಫೆಕ್ಟ್ಸ್ ರೈಟ್. ಫಸ್ಟ್ ಏನಂದ್ರೆ ನಂಗೆ ಬಂದು ಅಪ್ಪರ ತಿನ್ನಿಯೋ ಯಾಕಂದ್ರೆ ಮಿಚ್ಚ ಮೀದಿ ಆಡೋದೆಲ್ಲ ತಿಂದು ಅದಕ್ಕಿಂತ ಆಡೋ ಬಿರ್ಕೋದು ಒಂದು ಹೇಗಿಟ್ಟು ಎಲ್ಲ ಫಿನಿಶ್ ಮಾಡೋದು ಅದು ಒಂದು. ಇನ್ನೊಂದ್ ಏನಂದ್ರೆ ಅನ್ಟೈಮ್ಲಿ ಟೈಮಿಂಗ್ಸ್ ಲೇಟ್ ಆಯ್ತ್ರ ಬಿಕಾಸ್ ನಂಗೆ ಒಟ್ಟಸ್ತಲೂ ನಂಗೆ ಅದನ್ನ ತಿಂಬದಿಲ್ಲ ಇನ್ನೂ ಲೇಟ್ ಮಾಡಿ ಎಲ್ಲ ತಿಂದಾಗಿಂದ ಆಡೋ ತಿಂದು ಎಲ್ಲ ಮಾಡೋದ್ರಿಂದ ನೆರೆಯ ಹೆಲ್ತ್ ಇಶ್ಯೂಸ್ ಈಗ ಸ್ಟಾರ್ಟ್ ಆಗಿ ನಡೆದೆ. ನೆರೆಯ ಪೀಪಲ್ಗ ಮೇನ್ ವೆಯ್ಟ್ ಗೇನ್ ಆಯೇ ಬಿಕಾಸ್ ಅನ್ಟೈಮ್ಲಿ ತಿಂಬದ್ರಿಂದ. ಇನ್ನೊಂದ್ ಏನಂದ್ರೆ ನೆರೆಯ ಡಯಾಬಿಟಿಸ್ ಟೈಮಿಂಗ್ಸ್ ಕರೆಕ್ಟ್ ಆಗಿ ತಿಂಬಿಲ್ಲ ಅಂದ್ರೆ ಖಂಡಿತ ಡಯಾಬಿಟಿಸ್ ಬಂದ್ರ ಸೊ ಸಕ್ಕರೆ ನಂಗೆ ಎಲ್ಲಾ ಅರ್ದಿಯೋ ಎಲ್ಲಾ ಮನೆ ಹೋಗಿದಾರೆ ಚೊಬ್ಬಗಾಚಿ ಅಟ್ರ. ಸೊ ಅದೊಂದು ಖಂಡಿತ ಅದಕ್ಕೆ ಚಾನ್ಸಸ್ ಆಡಿದೆ. ಇನ್ನೊಂದ್ ಏನಂದ್ರೆ ನೆರೆಯ ಸ್ಟಮಕ್ ಡೈಜೆಸ್ಟಿವ್ ಇಶ್ಯೂಸ್ ಅಂದ್ರೆ ನಂಗೆ ಬಂದು ಹೊಟ್ಟೆ ಪ್ರಾಬ್ಲಮ್ ಎಲ್ಲ ಕಾನ್ಸ್ಟಿಪೇಷನ್ ಆಡಾಕು ಇಲ್ಲಾಂದ್ರೆ ಪ್ರಾಪರ್ ಮೋಷನ್ ಪ್ರಾಪರ್ ಹೋಗೋದಿಲ್ಲ ತಮ್ಮ ಕಡಾಕು ಇದೆಲ್ಲ ನೆಕ್ಸ್ಟ್ ಸ್ಟೇಜ್ ಅದು ಬಂದ್ರ. ಅದಕ್ಕಿಂತ ಏನಂದ್ರೆ ನಂಗೆ ಕರೆಕ್ಟಾ ತಿಂಬುದಿಲ್ಲ ಏನಾಗೋದು ಒಳ್ಳಿಗೆ ಸತ್ತಾದ ಉಣವು ತಿಂಬುದಿಲ್ಲ ಎಂಬುದರಿಂದ ಬೇರೆ ಡೆಫಿಷಿಯನ್ಸೀಸ್ ಲೈಕ್ ಮೈಕ್ರೋನ್ಯೂಟ್ರಿಯನ್ ಡೆಫಿಷಿಯನ್ಸೀಸ್ ಮಕ್ಕ ಅನಿಮಿಯಾ ಮಕ್ಕೆ ಇಲ್ಲ ಹಿಮೋಗ್ಲೋಬಿನ್ ಕಮ್ಮಿ ಆಟ್ರ ಇಲ್ಲ ಕ್ಯಾಲ್ಸಿಯಂ ಅಪ್ಪರ ಕಮ್ಮಿ ಆಟ್ರ ಇಲ್ಲ ಅದ್ಲೆ ಪೊಟ್ಯಾಷಿಯಂ ಎಲ್ಲವೇ ಅದೆಲ್ಲ ಕಮ್ಮಿ ಆದ್ರೆ ನಂಗೆ ಬಂದು ಎಲ್ಲಾ ಮೆಡಿಕಲ್ ಕಂಡೀಷನ್ಸ್ ಸ್ಟಾರ್ಟ್ ಆಯ್ತು. ಎಲ್ಲ ಸಂಕಟ ಎಲ್ಲ ಒನ್ ಬೈ ಒನ್ ಸ್ಟಾರ್ಟ್ ಆಪನತ ನಂಗೆ ಬಂದು ಸರಿ ಡಯಟ್ ಮಾಡೋವೆ ಅಂತ ಥಿಂಕ್ ಮಾಡಿ ಏನಂದ್ರೆ ಫಸ್ಟ್ ಮುಡ್ದೊಳಗ ಫಸ್ಟ್ ಒಂದು ವೇ ಸ್ಟಾರ್ಟ್ ಮಾಡ್ಲ ಅದನ್ನ ಪ್ರಿವೆಂಟ್ ಮಾಡೋ ಒಂದ್ ಹೇಗೆ ಥಿಂಕ್ ಮಾಡೋದು ಅದನ್ನ ತಡ್ತು ನಿಲ್ಸ ತಟ್ಟಾಕೊಂಡ್ ಹೆಂಚ್ ಥಿಂಕ್ ಮಾಡೋದು ಅದು ಹಿಂದಾಡ್ಬೇಕಟ್ಲೆ. ಯಾಕಂದ್ರೆ ಈಗ ಬಂದು ಎಲ್ಲಾ ಸಂಕಟ ಆದಾಗಿಂದಾಡ್ತಾ ದೇ ಆರ್ ಥಿಂಕಿಂಗ್ ಓಕೆ ಇದಾಯ್ತವೆ ನಂಗೆ ಸಿಟಿ ಡಯಟ್ ಮಾಡೋ ಇದನ್ನ ಕಮ್ಮಿ ಮಾಡೋ ಅದನ್ನ ಥಿಂಕ್ ಮಾಡ್ಯಾರ. ಅಲ್ಲಿ என்ன ರಿಕ್ವೆಸ್ಟ್ ಏನಂದ್ರೆ ಮುಡ್ದೊಳಗ ನಿಂಗೆ ಫಸ್ಟ್ ಒಂದವೇ ಒಂದು ಕುನ್ನು ಚೇಂಜಸ್ ಮಾಡಿ ಅಲ್ಲಿಂದವೇ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಎನಿ ಕ್ವೆಶ್ಚನ್ಸ್ ವಿಲ್ ಬಿ ಗುಡ್. ದರಾಚಿ ಕ್ವೆಶ್ಚನ್ಸ್ ಕೇಪೋ ಕಾಲ ನಿಂಗ ಕೇತ್ ನೋಡಾಕು ಮತ್ತ ಸ್ಟಾರ್ಟ್ ಮಾಡೋ ಮುಂದೆ ಒಂದು ಕ್ವೆಶ್ಚನ್ ಈಗ ಡಯಟ್ ದಾಗ ನಂಗ ಏನ ತಿನ್ನಿಯೋಂಬುದ ವಿಡ ನಂಗ ಏನ ಬಂದು ಆಡ್ ಮಾಡೋದು ಒಂದು ಅಡಿಷನಲ್ ನಂಗ ರೆಗ್ಯುಲರ್ ಇಟ್ಟು ವಿಡ ಅಡಿಷನಲ್ ಆಡ್ ಮಾಡೋದು ಪತಿದ ನೆರಿಯಾಗ ಒಂದು ಕ್ವೆಶ್ಚನ್ ಎಕ್ಲ ಅಲ್ಲಿತ ಕನ್ಫ್ಯೂಷನ್ ಜಾಸ್ತಿ ಆಡದೆ. ಆನ್ಲೈನ್ ನ ಆಫ್ಲೈನ್ ನ ಸೇಲ್ ಆಫರ್ ಎಂದು நிறைய ಸಪ್ಲಿಮೆಂಟ್ಸ್ ಬಂದು ನಡೆದೆ. ಸೊ ಸಪ್ಲಿಮೆಂಟ್ಸ್ ಪತಿ ನಿಂಗ ಕರ್ತೆ ನಾನು. ಸೊ ನಂಗೆ ಬಂದು ಎಲ್ಲ ಮನಕ್ಕನ ಬೇಕು ಲೈಕ್ ಕ್ವಿಕ್ ಫಿಕ್ಸ್ ಅದನ್ನಿರುತ್ತೆ ನಂಗೆ ಸಪ್ಲಿಮೆಂಟ್ಸ್ ಇಲ್ಲಾದ್ರೆ ಪ್ರಾಡಕ್ಟ್ಸ್ ಇದೆಲ್ಲ ನಂಗೆ ಬಂದು ಮನಕ್ಕನ ಬಿಕಾಸ್ ಆಫರ್ಸ್ ಬೇರೆ ಅಪ್ಪರ ಚೀಪ್ ಪ್ರೈಸ್ಗೆಲ್ಲ ಸಿಕ್ಕಿರ ಅತ ಸಿಕ್ಕೋನೇ ನಂಗೆ ಅರವುದು ಇದ್ದಾಗ ಏನೇನ ಕೆಮಿಕಲ್ಸ್ ಆಡ್ ಮಾಡಿದಾರ ಎತ್ತ ಬ್ಯಾಡ್ ಫಾರ್ ಅಸ್ ಅನ್ಬೋದನ್ನ ನಂಗೆ ಅರಿಯಾಕು. ಸೊ ಮುಡ್ದೊಳಗ ನಂಗೆ ಬಂದು ನ್ಯಾಚುರಲ್ ಸೋರ್ಸಸ್ ಅಂದ್ರೆ ನಂಗೆ ಮನೆ ಪಕ್ಕ ನಂಗೆ ಸಾರೆ ನಂಗೆ ಇದು ವೆಜಿಟೇಬಲ್ಸ್ ಫ್ರೂಟ್ಸ್ ಮುಡ್ದೊಳಗು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ತಿನ್ಮೇಲೆ ನಂಗೆ ಬಂದು ನ್ಯೂಟ್ರಿಯನ್ಸ್ ಅಪ್ಪರ ಸಿಕ್ಕಿರ. ಇನ್ನೊಂದ್ ಏನಂದ್ರೆ ಈ ಡಯಟ್ಸ್ ಈಗ ಫ್ಯಾಟ್ ಡಯಟ್ಸ್ ಈಗ ತುಂಬಾ ನೆರೆಯ ಡಯಟ್ಸ್ ಇಡದೆ ತಮಕ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಂದ್ರ ಕೀಟೋ ಡಯಟ್ ಅಂತ ಬಂದ್ರ ನೆರೆಯ
ಎವ್ರಿ ಮಂತ್ ಒಂದೊಂದು ಟ್ರೆಂಡ್ ಒಂದೊಂದೇ ಅಟ್ರ ಬಟ್ ಅದೆಲ್ಲ ಬಂದು ಇಟ್ಸ್ ಓನ್ಲಿ ಫಾರ್ ಅ ಕ್ವಿಕ್ ವೆಯ್ಟ್ ಲಾಸ್ ಅವ್ರ ಮನಕ್ಕನ ಮಾಡ್ನೋ ನೆಂಚೋಗಿರ್ತಾ ಅದು ಅದನ್ನ ಬಂದು ಫಾಲೋ ಮಾಡಕು ಆಲೆ ಅದನ್ನ ಸೈಡ್ ಎಫೆಕ್ಟ್ಸ್ ಕಂಡಿಪ ಅಟ್ರ ಸೊ ಒಬ್ಬೊಬ್ಬಗ ಮರ್ಚು ಕಾನ್ಸ್ಟಿಪೇಷನ್ ಬಂದ್ರ ಒಬ್ಬೊಬ್ಬಗ ಇರ್ರಿವರ್ಸಿಬಲ್ ಅಂದ್ರೆ ಕಿಡ್ನಿ ಡ್ಯಾಮೇಜ್ ಎಲ್ಲ ಆಯ್ಪಲ ಅದನ್ನ ತಿರುಗಿ ನಂಗೆ ಸರಿ ಮಾಡೋದೇ ಮುಡಿಯ ಸೊ ಆಳವು ಕೂಡ ಕಷ್ಟಪಡೋದಕ್ಕೆ ಚಾನ್ಸಸ್ ಆಡಿದೆ ಸೊ ಮುಡ್ದೊಳಗ ಸ್ಲೋ ಸ್ಟಡಿ ಸ್ಟೆಪ್ಸ್ ಏಸಗ ಮುಡಿದಿರುವ ನಂಗೆ ಬಂದು ಎತ್ತದ ಇನ್ಕ್ಲೂಡ್ ಮಾಡಕು ಏಸಗ ಕಾಯಿ ಇನ್ಕ್ಲೂಡ್ ಮಾಡಕು ಏಸಗ ಹಣ್ಣು ಇನ್ಕ್ಲೂಡ್ ಮಾಡಕು ಏಸಗ ನಟ್ಸ್ ತಿನ್ನಾಕು ಇದೆಲ್ಲ ಬಂದು ನಂಗೆ ಫೋಕಸ್ ಮಾಡ್ಲೆ ನಂಗೆ ಬಂದು ಒಂದು ಹೆಲ್ತಿಯ ವೆಯ್ಟ್ ಲಾಸ್ ಮಾಡಕು ಪ್ಲಸ್ ಅಟ್ ದ ಸೇಮ್ ಟೈಮ್ ಕ್ವಾಂಟಿಟಿ ಈಗ ಬಂದು ನೆರೆಯ ಏನ ಸಾರಿ ಕೇಳ್ತಾರೆ ನಾವು ಒಳ್ಳಿಗೆ ಹೆಲ್ತಿ ಆತ ತಿನ್ನೆ ಅಲ್ಲಿ ಏಕಂದ್ರೆ ನನಗೆ ಬಂದು ವೆಯ್ಟ್ ಬಂದು ಕಮ್ಮಿ ಆಗದೆ ಇಲ್ಲಿಂದ್ರ ಆರ್ ಯುನೋ ಐ ಆಮ್ ನಾಟ್ ಫೀಲಿಂಗ್ ಗುಡ್ ಅದೆಲ್ಲ ಕೇಳ್ತಾರ ಆಗ ಏನಂದ್ರೆ ಈಗ ನಂಗೆ ಬಂದು ಹೆಲ್ತಿಯ ತಿಂದಲಿಯೋ ಏಸಗ ತಿನ್ನಿ ಎಂಬುದು ಅಪ್ಪರ್ ಇಂಪಾರ್ಟೆಂಟ್ ಸೊ ಕ್ವಾಂಟಿಟಿ ಬಂದು ನೆರೆಯ ನಂಗೆ ಬಂದು ಆ ಕಂಟ್ರೋಲ್ ಅಪ್ಪರ್ ಅಸಿಟಿ ಕಮ್ಮಿ ತಾನ್ ನೆಂಚಿನೆ ಸೊ ಕ್ವಾಂಟಿಟಿ ಕಂಟ್ರೋಲ್ ಮಾಡ್ಲಿಯೇ ಬಂದು ಆಟೋಮ್ಯಾಟಿಕ್ ನಂಗೆ ಬಂದು ಅಪ್ಪರ್ ಹೆಲ್ತಿ ಆಗ್ಬಿಡಕು ಯು ಡೋಂಟ್ ನೀಡ್ ಇತಮಕ್ಕೆ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಗನ ಪ್ರಾಡಕ್ಟ್ಸ್ ಎಲ್ಲ ಗನ ಕ್ವಿಕ್ ಫಿಕ್ಸ್ ಡಯಟ್ಸ್ ಎಲ್ಲ ಒಂದು ಗನ ಜಸ್ಟ್ ಬೈ ಬ್ಯಾಲೆನ್ಸಿಂಗ್ ನಂಗೆ ಬಂದು ಖಂಡಿತ ವಿ ಕ್ಯಾನ್ ಅಚೀವ್ ದಿ ರಿಸಲ್ಟ್ಸ್ Amrita, Hi Kausalya. Hi Ranjini. Hi Amrita. So answer one question there. So generally diet and bapana everybody connects it with weight loss immediately. Then so weight loss weight gain ekandre tinna ibudrinda healthy ibudundu avasya illa and fat adra so adu patti ondu explain madla ವೆರಿ 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 ಟ್ರೂ ಅಮೃತ ಈಗ ಬಂದು ಇನ್ನೊಂದು ಕಾನ್ಸೆಪ್ಟ್ ಹೇಗಿನ್ಯೋ ಅದೆಲ್ಲ ಬಾಡಿ ಕಾಂಪೋಸಿಷನ್ ಅಂತ ಹೇಗಿನ್ಯೋ ನಂಗೆ ಬಂದು ಎತ್ತಿ ಲುಕ್ ವೈಸ್ ನಂಗೆ ಎತ್ತಿ ಇದೆಯೋ ಅಂಬುದು ಬಂದು ಸೆಕೆಂಡ್ರಿ ನಂಗೆ ಬಾಡಿ ಯೋಗಾಸ್ ಬಂದು ನಂಗೆ ಬಾಡಿ ಇಸ್ ಮೇಡ್ ಆಫ್ ಡಿಫ್ರೆಂಟ್ ಯುನೋ ಬೋನ್ಸ್ ಅಟ್ರ ಬೋನ್ ವೇಟ್ ಅಟ್ರ ಒಬ್ಬೊಬ್ಬಗ ಮಸಿಲ್ ವೇಟ್ ಅಟ್ರ ಒಬ್ಬೊಬ್ಬಗ ಪೂರ ವಾಟರ್ ವೇಟ್ ಅಟ್ರ ಅಂದಾಡು ಫ್ಯಾಟ್ ವೇಟ್ ಅಟ್ರ ಇದು ನಾಲ್ಕು ಬಂದು ಕಲ್ದತ್ತ ನಂಗೆ ಬಾಡಿ ಸೊ ನಂಗೆ ಬಂದು ವೆಯ್ಟ್ ಲಾಸ್ ಆಪನೆ ಒಬ್ಬೊಬ್ಬ ಬಂದು ಮಸಲ್ಸ್ ನ ಲೂಸ್ ಮಾಡಿದ್ನ್ಯೋ ಅಂಡ್ ದಟ್ ಇಸ್ ನಾಟ್ ಗುಡ್ ಮಸಲ್ ಲೂಸ್ ಮಾಡ್ಲೆ ನಂಗೆ ವೀಕ್ನೆಸ್ ಆಯ್ನ್ಯೋ ನಂಗೆ ಅಪ್ರ ಟಯರ್ಡ್ ಆರ ನಂಗೆ ಒಲ್ಲಿ ಆಯ್ದನ್ಯೋ ಆಲೆ ನಂಗೆ ಬಂದು ವಿ ವಾಂಟ್ ಫೀಲ್ ಗುಡ್ ನಂಗೆ ಬಂದು ಅಪ್ರ ಎನರ್ಜೈಸ್ ಫೀಲ್ ಮಾಡೋದಿಲ್ಲ ಸೊ ನಂಗೆ ಬಂದು ವೆಯ್ಟ್ ಲಾಸ್ ಗೆ ಫೋಕಸ್ ಮಾಡೋದು ಕೂಡ ನಂಗೆ ಬಂದು ಮುಡ್ದೊಳಗೆ ಎತ್ತ ಹೆಲ್ತಿಯ ತಿನ್ನೋಕು ಎತ್ತ ವಿ ಕ್ಯಾನ್ ಫೀಲ್ ಲೈಟ್ ನಂಗೆ ಇಂಚಸ್ ಯೂಶಲಿ ನಂಗೆ ಕ್ಲೋತ್ಸ್ ಎಲ್ಲ ಎತ್ತ ಲೂಸ್ ಆರ ನಂಗೆ ಎತ್ತ ತಿನ್ನ ಫೀಲ್ ಮಾಡ್ನ್ಯೋ ಅದು ಇಂಪಾರ್ಟೆಂಟ್ ಅಲ್ಲೇ ವೆಯ್ಟ್ ಲಾಸ್ ಬಂದು ಇದು ಓನ್ಲಿ ಒನ್ ಆಫ್ ದ ರಿಸಲ್ಟ್ಸ್ ಅಂದ್ರೆ ನಂಗೆ ಬಂದು ಹೆಲ್ತಿಯ ತಿಂಬೋದ್ರಿಂದ ಒನ್ ಆಫ್ ದ ರಿಸಲ್ಟ್ಸ್ ದ ವೆಯ್ಟ್ ಲಾಸ್ ಬೇರೆ ಎಲ್ಲ ಆಡ್ದೆ ಲೈಕ್ ಸ್ಕಿನ್ ಒಳ್ಳಿಂಗಟ್ರ ಇಲ್ಲ ಎನರ್ಜಿ ಲೆವೆಲ್ಸ್ ಒಳ್ಳಿಂಗಟ್ರ ನಂಗೆ ಮೆಮರಿ ಪವರ್ ಒಳ್ಳಿಂಗಟ್ರ ಡೈಜೆಷನ್ ಒಳ್ಳಿಂಗಟ್ರ ಒಳ್ಳಿಂಗ್ ಒರ್ಕು ಬಂದ್ರ ವಿ ಕ್ಯಾನ್ ಬಿ ಆಕ್ಟಿವ್ ಇದೆಲ್ಲ ಬಂದು ನಂಗೆ ನೋಡೋದು ಬಿಕಾಸ್ ಅದೆಲ್ಲವೂ ಕಾಂಪ್ರಮೈಸ್ ಮಾಡಿಟ್ಟು ವೆಯ್ಟ್ ಲಾಸ್ ಮಾಡೋದು ಇಸ್ ನಾಟ್ ಅ ಗ್ರೇಟ್ ಥಿಂಗ್ ಅದು ಬಂದು ಇಟ್ ವಾಂಟ್ ಸಸ್ಟೈನ್ ಅದು ಬಂದು ಲಾಂಗ್ ಟರ್ಮ್ ಅಂದ್ರೆ ಹೇಗೂ ನಂಗೆ ಬಂದು ಅದು ಹೆಲ್ತಿ ಆಡ ಒಂದು 3-4 months ನಂಗೆ ವೆಯ್ಟ್ ಲೂಸ್ ಮಾಡ್ನ್ಯೋಮಕ್ಕೆ ಅಲ್ಲದಿಂದ ಮರ್ಚು ಇಟ್ ವಿಲ್ ಬೌನ್ಸ್ ಬ್ಯಾಕ್ ಸೊ ಮುಡ್ದೊಳಗ ನಂಗೆ ಬಂದು ಕುನ್ನ ಚೇಂಜಸ್ ವಿತೌಟ್ ವೆಯ್ಟ್ ಲಾಸ್ ಅನ್ನ ಮಟ್ಟು ಫೋಕಸ್ ಮಾಡದೆ ಮುಡ್ದೊಳಗ ನಂಗೆ ಹೆಲ್ತ್ ನ ಫೋಕಸ್ ಮಾಡ್ಲೆ ಇಟ್ ಇಸ್ ಹೆಲ್ತಿ ಈಗ ನೆರೆಯ ಬಂದು ತಮಗೆ ಓಕೆ ಪ್ರೋಟೀನ್ ಜಾಸ್ತಿ ತಿಂಬುದು ಬರುವ ಪ್ರೋಟೀನ್ ತಿಂದಾರ ಅದರಿಂದ ಏನಾಯ್ತು ಅಂದ್ರೆ ಕಿಡ್ನಿ ಡ್ಯಾಮೇಜ್ ಆಯ್ತು ಸೊ ಕಿಡ್ನಿ ಡ್ಯಾಮೇಜ್ ಆದ್ರಿಂದ ನಂಗೆ ಅದನ್ನ ಬಂದು ತಿರುಗಿ ಕರೆಕ್ಟ್ ಮಾಡೋದಕ್ಕೆ ಮರ್ಚಿ ಡಾಕ್ಟರ್ಸ್ ಹೋಗುದು ಸೊ ಎಲ್ಲವೇ ಬಂದು ಒಂದು ಮಾಡರೇಷನ್ ಅಂತ ಮುಡ್ದೊಳಗ ಒಂದು ಹೆಲ್ತ್ ಮೇಲೆ ಫೋಕಸ್ ಮಾಡಿ ನಂಗೆ ದೋಸೆ ಎಲ್ಲ ಆಡ್ ಮಾಡೋದ್ರಿಂದ ನಂಗೆ ಓವರ್ ಆಲ್ ನಂಗೆ ಒಳ್ಳೆ ಫೀಲ್ ಮಾಡ್ಲಿ ವೆಯ್ಟ್ ಲಾಸ್ ಮೇಲೆ ಅಪ್ಪರ ಫೋಕಸ್ ಮಾಡ್ಲೆ ಏನಾಯ್ತು ಅಂದ್ರೆ ನಂಗೆ ಬಂದು ಅಪ್ಪರ ಪ್ರೆಷರ್ ಕೊಟ್ರು ನೀವು ನಂಗವೇ ಸೊ ಅದರಿಂದ ನಂಗೆ ಸೈಡ್ ಎಫೆಕ್ಟ್ಸ್ ಪಾಪ ಚಾನ್ಸಸ್ ಆಡಿದೆ ಸೊ ಡೋಂಟ್ ವೆಯ್ಟ್ ಲಾಸ್ ಮೇಲೆ ಅಪ್ಪರ್ ಫೋಕಸ್ ಮಾಡ್ಬಿಡ್ವಿ ಮುಡ್ದೊಳಗ ನಂಗೆ ಬಂದು ಹೆಲ್ತಿ ಆಗಿ ತಿಂಬೋ ಎತ್ತ ನಂಗೆ ಬಂದು ಎನರ್ಜೆಟಿಕ್ ಇರಾಕು ಎಂಬುದ್ರ ಮೇಲೆ ಫೋಕಸ್ ಮಾಡ್ಲೆ ಇಟ್ ವಿಲ್ ಬಿ ಗುಡ್ ಥ್ಯಾಂಕ್ಸ್ ರಂಜಿನಿ ಆನ್ ದಟ್ ಇನ್ನೊಂದು ಕ್ವೆಶ್ಚನ್ ಲೈಕ್ ಈಗ ಡಾಕ್ಟರ್ ಸರ್ ಅವಳ ಓವರ್ ವೆಯ್ಟ್ ಇದ್ದು ಅಂತ ಈಗಲ ದೇವಸೇನು ಓವರ್ ವೆಯ್ಟ್ ಇದ್ದಿ ನಿಂಗೆ ವೆಯ್ಟ್ ರೆಡ್ಯೂಸ್ ಮಾಡ್ವಿ ಇಲ್ಲ ನೀ ಪೇನ್ ಬಂದ್ರ ಅದೆಲ್ಲ ಈಗಾರಲ್ಲ ಸೊ ವಾಟ್ ಏನ್ ಅಡ್ವೈಸ್ ಫಾರ್ ದೆಮ್ ಬಿಕಾಸ್ ದೇ ಜನರಲಿ ಗೋ ಆನ್ ಅ ವೆರಿ ಹಾರ್ಶ್ ಡಯಟ್ ವೆಯ್ಟ್ ರೆಡ್ಯೂಸ್ ಮಾಡುದು ಸೊ ಹೌ ಟು ಡೂ ದಟ್ ಯಾಕಂದ್ರೆ ಈಗ ಬಂದು ಎನಿ ಮೆಡಿಕಲ್ ಕಂಡೀಷನ್ ಇದು ಜಸ್ಟ್ ಫಾರ್ ನೀ ಪೇನ್ ಜಾಯಿಂಟ್ ಪೇನ್ ಅಂದಿಲ್ಲ ನಂಗೆ ಬಂದು ಈಗ PCOS ಇಂದ ಒಲಿಯೋ ಅಲ್ಲ ಪ್ರೆಗ್ನೆನ್ಸಿ ಕನ್ಸೀವ್ ಆಪದಿಲ್ಲ ಒಲಿಯೋ ಆರ್ ಡಯಾಬಿಟಿಸ್ ಇಂದ ಒಲಿಯೋ ಏನು ಮೆಡಿಕಲ್ ಕಂಡೀಷನ್ ಒಲಿಯೋ ಫಸ್ಟ್ ಬಂದು ಡಾಕ್ಟರ್ಸ್ ಈಗ ಹೇಗೋದು ಬಂದು ವೆಯ್ಟ್ ಲಾಸ್ ಬಿಕಾಸ್ ನಂಗೆ ವೆಯ್ಟ್ ಕಮ್ಮಿ ಮಾಡಿದ ಒಡನೆ ಆಟೋಮ್ಯಾಟಿಕಲಿ ನಂಗೆ ಆರ್ಗನ್ಸ್ ಎಲ್ಲ ಒಳ್ಳೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು ಯಾಕಂದ್ರೆ ನಂಗೆ ವೆಯ್ಟ್ ಜಾಸ್ತಿ ಆಡೋನೆ ನಂಗೆ ಆರ್ಗನ್ಸ್ ಮೇಲೆ ನಂಗೆ ಅಪ್ಪರ ಬರ್ಡನ್ ಯಾಕಂದ್ರೆ ನಂಗೆ ಲಂಗ್ಸ್ ಇಟ್ ಕಾಂಟ್ ಪರ್ಫಾರ್ಮ್ ಹಾರ್ಟ್ಗೂ ಬಂದು ಇಟ್ ಬೀಟ್ ಮಾಡೋದಾಗ ಹೊಟ್ಟೆಗೂ ಡೈಜೆಸ್ಟ್ ಆಗ್ತದೆ ಸೊ ಏನಾರಂದ್ರೆ ನಂಗೆ ಆರ್ಗನ್ಸ್ ಎಲ್ಲ ವೀಕ್ ಆಯ್ತು ಬಿಕಾಸ್ ನಂಗೆ ವೆಯ್ಟ್ ಬಂದು ಆ ಆರ್ಗನ್ಸ್ ಎಲ್ಲ ಅಮ್ಮಿಕ್ಕಿಂಡಿದೆ ಸೊ ಇಟ್ ಕೆನಾಟ್
ಸೊ ನಂಗೆ ಬಂದು ಈಗ ಬೋನ್ಸ್ ಕೂಡ ಅದೇ ತರ ನಂಗೆ ವೆಯ್ಟ್ ಅಪ್ಪರ್ ಆದ್ನ ಬೋನ್ಸ್ ಮೇಲೆಯೂ ಪ್ರೆಷರ್ ಜಾಸ್ತಿ ಆರ. ಸೊ ನಂಗೆ ಏನು ಮೆಡಿಕಲ್ ಕಂಡೀಷನ್ ಏನು ಡಾಕ್ಟರ್ಸ್ ಹೋಲಿಯೋ ಈಗ ಫಸ್ಟ್ ಅವ್ಕ ಹೇಗೋದು. ಸೊ ಅದನ್ನ ಹೇಗೋನೆ ಇಮಿಡಿಯೇಟ್ ರಿಲೀಫ್ ಸಿಕ್ಕೋದ್ಗಾಯ நிறைய ಪೀಪಲ್ ಆಟೋಮ್ಯಾಟಿಕಲಿ ಫ್ಯಾಟ್ ಡಯಟ್ ಅವ್ರ ಎತ್ತಮಾಕ ವೆಯ್ಟ್ ಲಾಸ್ ಮಾಡೋದು ಸಪ್ಲಿಮೆಂಟ್ಸ್ ಇತ್ತು ಇಲ್ಲ ಎಲ್ಲ ಒಂದೂ ತಿಂಬದೇ ಗನ ಇನ್ಮೇಲೆ ಓನ್ಲಿ ಫ್ರೂಟ್ಸ್ ಒಬ್ಬೊಬ್ಬ ಆ ಎಕ್ಸ್ಟ್ರೀಮ್ಗೂ ಹೋಯ್ದಾರೆ. ಎತ್ತಮಾಕ ಒಂದೂ ತಿಂಬುದಿಲ್ಲ ಏನ ತಿಂಬುದಿಗೂ ಅಂಜಿಕೆ ಅತ್ತಮಾಕ ಎಕ್ಸ್ಟ್ರೀಮ್ಗೂ ಹೋದಾರ. ಇನ್ನೊಂದು ಸೈಡ್ ಏನಂದ್ರೆ ಇದೆಲ್ಲ ಕವಲೆ ಪಡೋದಿಲ್ಲ ಪರವಾಗಿಲ್ಲ ಏನಲ್ವಾ ಅನ್ನೋ ತಿನ್ನೇಂಟು ಅತ್ತಮಾಕಿದ್ದಾರೆ. ಸೊ ಒಂದು ಬ್ಯಾಲೆನ್ಸ್ ಇಡೋದು ಖಂಡಿತ. ಸೊ ಟು ಸ್ಟಾರ್ಟ್ ಈಗ ಏನಂದ್ರೆ ಅತ್ತಮಾಕ್ ಒಂದು ಸಿಚುವೇಶನ್ ಒಂದು ಹೆಲ್ತ್ ಕಾಂಪ್ಲಿಕೇಶನ್ ಆಡದೆ ಅಂದ್ರೆ ಟು ಸ್ಟಾರ್ಟ್ ಯುವರ್ ವೆಯ್ಟ್ ಲಾಸ್ ಫಸ್ಟ್ ಏನೇ ಗೊತ್ತಂದ್ರೆ ನಂಗೆ ಮೂಡ್ದಲ್ಲವಾಗ ಪ್ರಾಸೆಸ್ಡ್ ಪ್ಯಾಕೇಜ್ ಫುಡ್ಸ್ ಅದನ್ನ ಫಸ್ಟ್ ಕಟ್ ಮಾಡೋಕೆ ನೀವು. ಯಾಕಂದ್ರೆ ಅದುದೋಗೆ ನಂಗೆ ಬಂದು ಆಟೋಮ್ಯಾಟಿಕಲಿ நிறைய ಶುಗರ್ ಕೆಮಿಕಲ್ಸ್ ಇದೆಲ್ಲ ಬಂದು ಹೋಗೋಸೋಯ್ ನಂಗೆ ಮೆಡಿಕಲ್ ಕಂಡೀಷನ್ ತಂದ್ರ. ಸೊ ಮೂಡದಲ್ಲೋಗ ಈ ಪ್ರಾಸೆಸ್ಡ್ ಅಂಡ್ ಪ್ಯಾಕೇಜ್ ಫುಡ್ಸ್ ಲೈಕ್ ಚಿಪ್ಸ್ ಆರ್ ಎನಿಥಿಂಗ್ ವಿಚ್ ಕಮ್ಸ್ ಪ್ಯಾಕೇಜ್ ಬಪ್ಪ ಫುಡ್ಸ್ ಎಲ್ಲ ಮೂಡದಲ್ಲೋಗ ನಂಗೆ ಕಮ್ಮಿ ಮಾಡಿಪ್ಲೇ ನಂಗೆ ಬಂದು ಒಂದು ಅಳವಾಗ ಡಿಫ್ರೆನ್ಸ್ ತೋರಿರ. ಒಂದು 1 ಮಂತ್ ನಿಂಗೆ ಕಮ್ಮಿ ಮಾಡ್ಲಿಯೇ ನಿಂಗವೇ ತೋರಿಬ್ರು ಓಕೆ ಐ ಆಮ್ ಫೀಲಿಂಗ್ ಗುಡ್ ಅಂದ್ರೆ. ಯಾಕಂದ್ರೆ ನಂಗವೇ ಅರಿಯಾದ ನಂಗೆ நிறைய ತಮಾಕ ಪೊರ್ಲೆಲ್ಲ ತಿಂದುಕೊಂಡಿದ್ದೀನಿ. ಇದಾಚೆ ಒಂದು ಬಿಸ್ಕೆಟ್ ಅಲ್ಲಿ ಅಟ್ಟ ನಂಗೆ ತಿಂದು ನೀವು ಯಾರ ಚಿಕ್ಕನವೇ ಚಿಪ್ಸ್ ತಂದಾರ ನಂಗೆ ಅದನ್ನೇ ತಿಂತೀನಿ. ಸೊ ವಿ ಡೋಂಟ್ ರಿಯಲೈಸ್ ಅದನ್ನ ರಿಯಲೈಸ್ ಮಾಡೋದು ತಿಂಬನೆ ಅದು ಬಂದು ನಂಗೆ ಅರಿಯಾದೇ ಕ್ಯಾಲರಿ ದೋರ. ಆಗ ನಂಗೆ ಮೈಂಡ್ದಾಗ ನಂಗೆ ನೆಂಚಿನೋ ನಂಗೆ ಒಂದ್ ತಾಸು ತಿಂಬದಿಲಿ ಅಂತ ನೆಂಚಿನೋ ಅಲ್ಲೇ ಸಮ್ವೇರ್ ಕ್ಯಾಲರೀಸ್ ಓಯಟ್ರ ಹೋಗಸ್. ಸೊ ದಟ್ ಈಸ್ ಒನ್ ಥಿಂಗ್. ಅದಕ್ಕಿಂತ ಏನಂದ್ರೆ ಖಂಡಿತ ಎಕ್ಸಸೈಸ್. ಯಾಕಂದ್ರೆ ನಂಗೆ ಬಾಡಿ ಬಂದು ನಂಗೆ ವಯಸ್ಸಾಗ ನಂಗೆ ಖಂಡಿತ ನಂಗೆ ಆಕ್ಟಿವಿಟಿ ಲೆವೆಲ್ಸ್ ಇನ್ಕ್ರೀಸ್ ಮಾಡೋದು. ಸೊ ಮುಡ್ದೊಳಗೆ ಒಂದು 30 minutes or 45 minutes ಅಲ್ಲಿಯೂ ಒಂದು ವಾಕಿಂಗ್ ಇಲ್ಲ ಯೋಗ ಅರ್ದಲ್ಲ ಯೋಗ ನಮಗೆ ಎಕ್ಸಸೈಸ್ ನ ಫಸ್ಟ್ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೊಡನೆ ಬಾಡಿ ಆಕ್ಟಿವಿಟೀಸ್ ಮರ್ಚು ಬಾಡಿ ಬಂದು ಕಿಕ್ ಸ್ಟಾರ್ಟ್ ಮಾಡ್ದಂಗೆ ಒಂದು ಬಾಡಿಗೆ ಬ್ಯಾಟ್ರಿ ಹಾಕಿದಂಗೆ ಇಟ್ರ. ಸೊ ಬಾಡಿ ಬಂದು ನಂಗೆ ಇನ್ನೂ ಒಳ್ಳೆ ವರ್ಕ್ಅಪ್ ಸ್ಟಾರ್ಟ್ ಮಾಡಿಟ್ರ. ಸೊ ಖಂಡಿತ ಒಂದು 1/2 hour to 45 minutes ಅಲ್ಲಿ ಒಂದು ಪುನಃ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು. ಅದಕ್ಕಿಂತ ಏನಂದ್ರೆ ಥರ್ಡ್ ಬಂದು ನೀರು. ಸೊ ಎಸಗತಾ ನಂಗೆ ನ್ಯೂಟ್ರಿಷಿಯಸ್ ಫುಡ್ ಅವ್ರಿಗೆ ಹೆಲ್ದಿ ತಿನ್ನೋ ಅಂತ ಪ್ಲಾನ್ ಮಾಡ್ಲಿಯೋ ನಂಗೆ ನೀರ್ ಕುಡಿಯೋದಲ್ಲ ಅವ್ ನ್ಯೂಟ್ರಿಯನ್ಸ್ ಬಂದು ಅಬ್ಸರ್ವ್ ಆಗೋ ಒಡಂಬುಗ. ಸೊ ನಂಗೆ ಬಂದು ಮುಡ್ದೊಳವಾಗ ಅಟ್ಲೀಸ್ಟ್ ಒಂದು 2 to 3 liters ನೀರು. ನಂಗೆ ಊಟಿ ಹೋಗಲ್ಲ ಏನಂದ್ರೆ ಅದೊಂದು ಪ್ರಾಬ್ಲಮ್ ಮಾಡೋದು. ನಂಗೆ ಅಪ್ಪರ ಕೊರುಗು ನಂಗೆ ನೀರ್ ಕುಡ್ಪ ಜ್ಞಾನವೇ ಬರ ಅಲ್ಲಿಗೋಲೆ. ಸೊ ನನಗೆಲ್ಲ ಅಲ್ಲಿಗೋಯಪ್ಲೆ ಕಾನ್ಸ್ಟಿಪೇಷನ್ ಖಂಡಿತ ಬಂದಿತ್ತು ಬಿಕಾಸ್ ವಿ ಡೋಂಟ್ ಡ್ರಿಂಕ್ ವಾಟರ್. ಸೊ ನಂಗೆ ಮುಡ್ದೊಳಗ ಒಂದು ಕಾನ್ಶಿಯಸ್ ಎಫರ್ಟ್ ಎತ್ತಿ ಒಂದು 2-3 bottles ನೀರ್ ಬೀತು ನಂಗೆ ಥರ್ಸ್ಟಿ ಆಗಾದಲ್ಲಿಯೂ ತೋಸಿ ನೀರ್ ಕೊಡ್ಕೋದ್ರಿಂದ ಅಟ್ಲೀಸ್ಟ್ ಸಿಟಿ ಕ್ಲೆನ್ಸ್ ಆರ ಪ್ಲಸ್ ನಂಗೆ ಒಟ್ಟ ಹಸ್ಯ ಅಪಿಟೈಟ್ ಕಂಟ್ರೋಲ್ ಆರ. ಸೊ ಈಸಿ ವೇ ಟು ಲೂಸ್ ವೇಟ್ ಬಿಸಿನೀರ್ ಕೊಡ್ತಲೇ ಇನ್ನೂ ಎಫೆಕ್ಟಿವ್ ಆಟ್ರ. ನೆಕ್ಸ್ಟ್ ಕಮ್ಸ್ ದ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್. ಎಸಗ್ ಮುಡ್ದಿರುವ ಕಾಯಿ ಈಗ ಕಾರ್ಬೋಹೈಡ್ರೇಟ್ ಅಂದ್ರೆ ರೈಸ್ ಚಪಾತಿ ಇದೆಲ್ಲ ಸಿಟಿ ಕಮ್ಮಿ ಮಾಡಿ ಮುಡ್ದೊಳಗ நிறைய ಕಾಯಿ ದೋಸೆ ಹಣ್ಣು ಇದೆಲ್ಲ ತಿಂಬನೆ ನಂಗೆ ಫೈಬರ್ ಜಾಸ್ತಿ ಆರ ಪ್ಲಸ್ ಕ್ಯಾಲರೀಸ್ ಕಮ್ಮಿ ಆರ. ಸೊ ನಂಗೆ ಈಗ ಒಂದು ಪ್ಲೇಟ್ ದೋಗ ನಂಗೆ ಪ್ಲೇಟ್ ದೋಗಲ್ಲ ಐತೆ ಒಂದು 1/2 plate ಕಾರ್ಬೋಹೈಡ್ರೇಟ್ಸ್ ತಟ್ರ. ಲೈಕ್ ಇಟ್ ವಿಲ್ ಬಿ ಓನ್ಲಿ ರೈಸ್ ಇಟ್ ವಿಲ್ ಬಿ ಓನ್ಲಿ ಚಪಾತಿ 1/2 plate ಅದ ತಟ್ರ. ಇನ್ನೊಂದು 1/2 ದೋಗತ ದೋಸೆ ಉದಕ ಅದು ಪೊರಿಯಲ್ ಪಪ್ಪಡ ಏನ್ ಬೇಕಾದ್ರೆ ಎಲ್ಲ ಹಾಕಿದೀವಿ. ಈಗ ಏನ್ ಮಾಡೋದಿಲ್ಲ ವಿ ಟೆಲ್ ಪೀಪಲ್ ಒಂದು 1/3 ಮಟ್ಟು ನಿಂಗೆ ಬಂದು ಕಾರ್ಬೋಹೈಡ್ರೇಟ್ಸ್ ಆರ್ ತಮಾಕ ಬೀತ್ಲೋವೆ 1/4 ಬೇಸಿಕಲಿ ಅದೊಂದು 1/4 ಆಫ್ ದ ಪ್ಲೇಟ್ ಬಂದು ನಂಗೆ ಚಪಾತಿಯೋ ದೋಸೆಯೋ ರೈಸೋ ಏದಾಚೊಂದು ಜಸ್ಟ್ ಒಂದ್ ಕಾಲ್ ಭಾಗ ಆಫ್ ದ ಪ್ಲೇಟ್ ಇನ್ನೊಂದು ಕಾಲ್ ಭಾಗ ಬಂದು ವಿ ಶುಡ್ ಹ್ಯಾವ್ ಪ್ರೋಟೀನ್ ಅಂದ್ರೆ ತಮಾಕ ಎಗ್ ತಿಂಬಕ ಎಗ್ ತಿನ್ನಾಕು ಇಲ್ಲ ಪರ್ಪು ಏದಾಚು ಪರ್ಪು ಧಾನ್ಯ ಇದು ಪರ್ಪೆಲ್ಲ ಮಣ್ಣು ಎಲ್ಲ ದಾಲ್ಸ್ ಅದು ಇಲ್ಲ ತಮಾಕ ಅವರೆ ಕಳ್ಳೆ ತಮಾಕ ಸೊ ಪಲ್ಸಸ್. ಸೊ ಇನ್ನೊಂದು ಪೋರ್ಷನ್ ಆಫ್ ಪಲ್ಸಸ್. ಇನ್ನೊಂದು 1/2 plate ಬಂದು ನಂಗೆ ಮುಡ್ದೊಳಗ ಕಾಯ್ತಾ ತಿಂಬುದು. ಮುಡ್ದೊಳಗ ವೆಜಿಟೇಬಲ್ಸ್ ನಂಗೆ ವೆಜಿಟೇಬಲ್ಸ್ ಜಾಸ್ತಿ ತಿಂಬಿನ ಆಟೋಮ್ಯಾಟಿಕಲಿ ಆಲ್ ಮೆಡಿಕಲ್ ಕಂಡೀಷನ್ಸ್ ಬಂದು ನಂಗೆ ಕಮ್ಮಿ ಆಗ್ತದೆ. ಸೊ ಇದು ಬಂದು ಒಂದು ಸಿಂಪಲ್ ಎಕ್ಸಾಂಪಲ್. ನಂಗೆ ಪ್ಲೇಟವೇ ನಂಗೆ ನೋಡೋನೆ ನಂಗೆ ಅರ್ಧನೇ ಓಕೆ ಇದು ಬಂದು ಅಪ್ಪರ್ ಕಾರ್ಬ್ಸ್ ಇರೋದು. ಸೊ ನೆಕ್ಸ್ಟ್ ಟೈಮ್ ನಿಂಗೆ ಪ್ಲೇಟ್ ನೋಡೋನೆ 1/4 ಮಟ್ಟು ಕಾರ್ಬ್ಸ್ ಮಾಡಿ 1/4 ಬಂದು ಪ್ರೋಟೀನ್ ಅತ್ತಮಾಕ ಮಾಡ್ವಿ. ಅದರಿಂದ 1/2 plate ಪೊರಿಯಲ್ ಅತ್ತಮಾಕ ತಿಂದಲೇ ಬಂದು ನಂಗೆ ಬಂದು ಒಳ್ಳೆ ರಿಸಲ್ಟ್ಸ್ ಬಂದು ವಿ ವಿಲ್ ಸಿ. ನಂಗೆ ಅಪ್ಪರೆಲ್ಲ ಕಷ್ಟ ಪಡೋದೇ ಘನ. ಬಟ್ ಪೀಪಲ್ ಏನ ನೆಂಚಾರ ಓಕೆ ನಾ ಕಷ್ಟಪಟ್ಲತಾ ಲೂಸ್ ಮಾಡೋದು ಬಿಡದಾರ ಅದನ್ನ ನೆಂಚಾರ. ಬಟ್ ಇದನ್ನ ಬಂದು ನಂಗೆ ರೆಗ್ಯುಲರ್ ಮಾಡೋನೆ ಯು ವಿಲ್ ಸಿ ಗುಡ್ ರಿಸಲ್ಟ್ಸ್. ಆಮೇಲೆ ನಂಗೂ ಅದೇ ಪಳಗಿಟ್ರ. ಸೊ ಲಾಂಗ್ ಟರ್ಮ್ ಇದು ಬಂದು ಅಪ್ಪರ ಹೆಲ್ತಿ. ಸೊ ಯು ಶುಡ್ ಮೇಕ್ ಸ್ಮಾಲ್ ಚೇಂಜಸ್ ಮಾಡಿ ಅದನ್ನ ಕನ್ಸಿಸ್ಟೆಂಟ್ ಮಾಡೋಣಂತ ನಂಗೆ ಒಂದು ರಿಸಲ್ಟ್ಸ್ ಬಂದ್ರ. Thank you, Ranjini. ನಂಗೆ ನೆಕ್ಸ್ಟ್ ಕ್ವೆಶ್ಚನ್ ಇದ್ದಾರೆ. Someone has raised their hand. 152 FE 5CF. Can you come in? Hello, ma'am. Hello, Ranjini. Good afternoon. I'm Kanchna. ಈರೋಡೊಂದು ಮಾತಾಡ್ನೆ. ಈಗ ಹೆರ್ಬಲ್ ಲೈಫ್ ಎತ್ತೋದು ಬಂದು ಒಲ್ಲಿತಾವಲ್ಲವ? ಖಂಡಿತ ನೋ.
ಹರ್ಬಲ್ ಲೈಫ್ ಮಟ್ಟು ಇಲ್ಲ, ಎಲ್ಲಾ ಬ್ರಾಂಡ್ಸ್ ಆಫ್ ಇದು ಬಂದು ನಾ ಏನಿಗೆ ಏನಂದ್ರೆ ಎಸಗತಾವ್ ಸ್ಟಡೀಸ್ ಅಟ್ಟು ಎಸಗತಾವ್ ಇದು ಮಾಡ್ಲಿಯು ಎನಗವೇ ಒಂದು நிறைய ಕ್ಲೈಂಟ್ಸ್ ಬಂದಾರೆ. ಯಾಕಂದ್ರೆ ಇತಮಾಕ ಕಂಪನೀಸ್ ಮೇನ್ ಏನಂದ್ರೆ ಸಕ್ಸಸ್ ಸ್ಟೋರಿ ತ ಮಾತಾಡ್ಯಾರ, ಎದೆಲ್ಲ ಸಕ್ಸೀಡ್ ಆತು, ಏಸಗ ವೆಯ್ಟ್ ಲಾಸ್ ಆತು, ಅದ್ರತ ಮಾತಾಡಿ ನಂಗೆ ಬಂದು ಪ್ರಮೋಟ್ ಮಾಡ್ಯಾರ. ಅಲ್ಲಿ ಹೆಂಗ್ ಮಾಕ ಲೈಕ್ ಡಯಟಿಷಿಯನ್ಸ್ ಹೆಂಗ ಬಂದು நிறைய ಪೇಷಂಟ್ಸ್ ಬಂದಾರ, ಹೆಂಗ ಹರ್ಬಲ್ ಲೈಫ್ ಮಾಡಿದ್ಯೋ, ಈಗ ಕಿಡ್ನಿ ಸ್ಟೋನ್ಸ್ ಬಂದುಬಿಟ್ಟ, ಇದೆಲ್ಲ ಬಂದು ಅವ್ಕೆ ಹೇಗ್ರು ದೇ ಡೋಂಟ್ ಪಬ್ಲಿಸೈಸ್, ಅದನ್ನ ನಿಂಗೆ ಅರೌಂಡ್ ಮುಡಿಯೋ. ಸೊ ನಂಗೆ ಬಂದು ಓಕೆ ಅವ್ಕ ಮಾರ್ಕೆಟಿಂಗ್ ಮಾಡೋದು ನೋಡಿ ವಿ ಫೀಲ್ ಓಕೆ ಇದನ್ನೊಂದು ಟ್ರೈ ಮಾಡೋವೆ ನೆಂಚಿನಿಯೋ. ಅಲ್ಲ நிறைய ಪೀಪಲ್ ಅವ್ಕ ಒಂದು ಯೂರಿಕ್ ಆಸಿಡ್ ಸ್ಟೋನ್ ಬಂದಿದೆ, ಕಿಡ್ನಿ ಸ್ಟೋನ್ಸ್ ಬಂದಿದೆ, ಅದೆಲ್ಲ ಬಂದು ಇರ್ರಿವರ್ಸಿಬಲ್ ಹೇಗಿದಂಗ ಮರ್ಚು ಆ ಡ್ಯಾಮೇಜ್ ನ ಸರಿ ಮಾಡೋದ್ವಿ ಮುಡಿಯೋ ಒಂದೊಂದು ಟೈಮ್ ಕಿಡ್ನಿ ಡ್ಯಾಮೇಜ್ ಎಲ್ಲ. ಸೊ ಮುಡ್ದಲೋಗ ಅದೆಲ್ಲ ಎತ್ತ ಕೊಡೋದು. ಪ್ಲಸ್ ಇನ್ನೊಂದ್ ಏನಂದ್ರೆ ಅದು ಬಂದು ಎಕ್ಸ್ಪೆನ್ಸಿವ್ ಒಂದು, ಯು ಕಾಂಟ್ ಡೂ ಅದೇ ಹಣ ಬಂದು ನಿಂಗೆ ಬಂದು ಫ್ರೂಟ್ಸ್ ವೆಜಿಟಬಲ್ಸ್ ಇನ್ವೆಸ್ಟ್ ಮಾಡ್ಲಿ ನಿಂಗೆ ಹೆಲ್ತ್ ಅಪ್ಪರ್ ಒಳ್ಳಿಂಗಟ್ರ. ಇನ್ನೊಂದ್ ಏನಂದ್ರೆ ಅದು ಬಂದು ಒಂದು 2 months 3 months ಎತ್ತಿಪ್ಲ ನಿಂಗೆ ಅದಕ್ಕಿಂತ ಅದನ್ನ ಬಂದು ನಿಂಗೆ ಕಂಟಿನ್ಯೂ ಮಾಡ್ಲತ್ತಾ ಯು ವಿಲ್ ಫೀಲ್ ಲೈಕ್ ಓಕೆ ನಾ ಏನೋ ತಿಂದು ಉಣ್ಣಿದ್ದೆ ನಂಗೆ ಒಂದ್ ಮಾಕ್ ಅಡಿಕ್ಷನ್ ಆಯ್ತು. ಸೊ ಮುಡ್ದಲೋಗ ಅದನ್ನು ಮಾಡಬಹುದ್ವಿ. ಇನ್ನೊಂದು ಏನಂದ್ರೆ ಬಾಡಿ ಆಲ್ಸೋ ಅದ್ರ ಮೇಲೆ ಡಿಪೆಂಡ್ ಆಯ್ತು, ಇಟ್ ವಿಲ್ ಸ್ಟಾರ್ಟ್ ಡಿಪೆಂಡಿಂಗ್ ಆನ್ ದಟ್. ಸೊ ಅದನ್ನ ನಿಂಗೆ ನಿಲ್ಸೋನು ಕೂಡ ಯು ವಿಲ್ ಫೀಲ್ ವೆರಿ ವೀಕ್, ಅಯ್ಯೋ ಒಂದ್ ಮಾಕ ಒಂದ್ ಇಲ್ಲದಂಗ ಒಂದು ಫೀಲಿಂಗ್ ಹತ್ರ. ಸೊ ಮರ್ಚು ನಿಂಗೆ ಯು ವಿಲ್ ಫೀಲ್ ಲೈಕ್ ಟೇಕಿಂಗ್ ಇಟ್ ಆಗಿ. ಸೊ ಇಟ್ಸ್ ಆಲ್ ನಾಟ್ ಗುಡ್ ಐ ವುಡ್ ಸೇ. ಬೌನ್ಸ್ ವೆಯ್ಟ್ ಬಂದು ತಿರುಗಿ ಬೌನ್ಸ್ ಆಪ ಚಾನ್ಸಸ್ ಅಪ್ಪರ್ ಆಡಿದೆ. ಸೊ ಮುಡ್ದಲೋಗ ಅವಾಯ್ಡ್ ಎನಿ ಕೈಂಡ್ ಆಫ್ ದೀಸ್ ಶಾರ್ಟ್ ಕಟ್ಸ್. ಓಕೆ, ಒಂದ್ ಜನಕ್ಕೆ ಬಂದು ಏಸ್ ಕಿಲೋಮೀಟರ್ ಬಂದು ನಂಗೆ ಲೇಡೀಸ್ ನಡಿಯೋಕು ಅತ್ತೆಂಬುದು ಪರ್ ಡೇ ಮಾರ್ನಿಂಗ್ ಮಟ್ಟು ನಾ ಒಂದು 8 kilometers ನಡೆದಿಟ್ಟು ಬನ್ನೆ. ವೆದರ್ ಇಟ್ ಇಸ್ ಗುಡ್ ಆರ್ ನಾಟ್? It is perfectly fine depending on your body type. ಒಬ್ಬೊಬ್ಬಗ 1 kilometer ಕೂಡ ಅವ್ನ ಮುಡಿಯ, ಒಬ್ಬೊಬ್ಬಗ 10 kilometers ಅಪ್ಪರ್ ಕಂಫರ್ಟಬಲ್ ಮಾಡ್ಯಾರ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಕಂಫರ್ಟಬಲ್. ಯು ಶುಡ್ ನಾಟ್ ಪುಷ್ ಯುವರ್ ಸೆಲ್ಫ್ ಟು ಮಚ್. ಅಪ್ಪರ ಮಾಡಿ ನಂಗೆ ಬಂದು ಬೋನ್ಸ್ ಜಾಯಿಂಟ್ಸ್ ಎಲ್ಲ ಉಚ್ಚೋ ಒಳಗೆಲ್ಲ ಮಾಡக்கூடாது. ವಿಚ್ ಎವರ್ ಯು ಆರ್ ಕಂಫರ್ಟಬಲ್ ಯು ಕ್ಯಾನ್ ಗೋ ಅಹೆಡ್. ಅಂಡ್ ಇಟ್ಸ್ ವೆರಿ ಸ್ಪೆಸಿಫಿಕ್, ಒಂದೊಂದು ಪರ್ಸನ್ಗೂ ಡಿಫರೆಂಟ್. ಯಾ, ಅಂಡ್ ನಂಗೆ ಈಗ ಮದುವಾದ ಲೇಡೀಸ್ ಬಂದು ಸ್ಕಿಪ್ಪಿಂಗ್ ಮಾಡೋದು ಬಂದು ಯೂಟ್ರಸ್ಗೆ ಬಂದು ಮಾಡ್ಯಾರ ತಂದು ಈಗ್ಯಾರ. ವೆದರ್ ಇಟ್ ಈಸ್ ರಿಯಲ್ ಅದು ಮಾಡಕ ಸ್ಕಿಪ್ ಮಾಡಕ ಇಲ್ಲಯಾ? ಟು ಸಮ್ ಎಕ್ಸ್ಟೆಂಟ್ ಹೇಗ್ಯಾರ ಈ ನಂಗ ಗೈನೆಕ್ಸ್ ಎಲ್ಲ ಓಲೆ ಸ್ಕಿಪ್ಪಿಂಗ್ ಅಂದ್ ಸೈಕ್ಲಿಂಗ್ ಎಲ್ಲ ಬಂದು ಹೇಗ್ಯಾರ, ಬಿಕಾಸ್ ಇಟ್ ಪುಟ್ಸ್ ಪ್ರೆಷರ್ ಆನ್ ದ ಯೂಟ್ರಸ್ ಹೇಗ್ಯಾರ. ಸೊ ಇಟ್ ಇಸ್ ಬೆಟರ್ ಟು ಕೀಪ್ ಇಟ್ ವೆರಿ ಮಿನಿಮಲ್. ಅಟ್ ಲೀಸ್ಟ್ ಇಫ್ ಯು ಟ್ರೈಂಗ್ ಫಾರ್ ಕನ್ಸೆಪ್ಷನ್ ಅದೆಲ್ಲ ಮಾಡ್ಲೆ ಮುಡ್ದಲವಾಗ ಬಂದು ಮೇ ಬಿ ವೀಕ್ಲಿ ಒನ್ಸ್ ಅತ್ತಮಾಕ್ ಮಾಡ್ಲಬಹುದು ಎಕ್ಸ್ಟೆನ್ಸಿವ್ ಆಗಿ. ಸರಿ, ಈಗ ಎಕ್ಸಸೈಸ್ ಜಂಪಿಂಗ್ ಜಾಕ್ ಅಂತ ಹೇಳಿದ್ರೆ ಆ ಜಂಪಿಂಗ್ ಜಾಕ್ ಮಾಡಕ ಇಲ್ಲಿ ಅದು ಮಾಡಕು ಅದತ್ತ ಹೇಗಿದಂಗೆ ನಿಂಗೆ ಕಂಫರ್ಟಬಲ್ ನಿಂಗೆ ಬಂದು 10 times ಮಾಡಿದೋಡ್ನ ನಿಂಗೆ ಬಂದು ಬೋನ್ ಪೇನ್ ಎಲ್ಲ ಬಂದಲ್ಲ ಘನ. ಬಟ್ ಇಫ್ ಯು ಆರ್ ಫೈನ್, ನಿಂಗೆ ವೆಯ್ಟ್ ಇರ್ತದ? ಈಗ ನಾ ಬಂದು 75 ದೋಗಿದ್ದೆ. ಓಕೆ, ಸೊ ನಿಂಗೆ ವೆಯ್ಟ್ ನಿಂಗೆ ಬಂದು ಕಂಫರ್ಟಬಲ್ ಅದ್ ಮಾಡೋದಾಗ್ಲೇ ಪರವಾಗಿಲ್ಲ. ಯಾಕಂದ್ರೆ ಒಬ್ಬೊಬ್ಬಗ ಒಂದು 2 days ಮಾಡ್ಯಾರ ಅದಕ್ಕಿಂತ ಬಂದು ಮಸಲ್ ಪೇನ್ ಎಲ್ಲ ಬಂದು ಜಾಯಿಂಟ್ ಇಶ್ಯೂಸ್ ಎಲ್ಲ ಬಂದ್ಬಿಟ್ರ. ಸೊ ಅಡ್ವಾನ್ಸ್ ಬಿಗಿನಿಂಗ್ ದೋಗೆ ನನಗೆ ಆ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ನೌ ಐ ಆಮ್ ಫ್ರೀ, ಸೊ ವಿ ಕ್ಯಾನ್ ಕಂಟಿನ್ಯೂ. ಐ ಆಮ್ ಆಸ್ಕಿಂಗ್. ಎಸ್ ಯು ಕ್ಯಾನ್ ಕಂಟಿನ್ಯೂ. ಎಕ್ಸರ್ಸೈಸ್ ಏನಂದ್ರೆ ಮೊದಲೊಳಗೆ ವೆರೈಟಿ ಕೊಡು, ಒಂದೇ ಎಕ್ಸರ್ಸೈಸ್ ಮಾಡಬಿಡ್ವಿ. ಜಸ್ಟ್ ಕೀಪ್ ಗಿವಿಂಗ್ ವೆರೈಟಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯು ಶುಡ್ ಎಂಜಾಯ್. ನಿಂಗೆ ಮಾಡೋದು ನಿಂಗೆ ಎಂಜಾಯ್ ಮಾಡ್ಲತ್ತಾ ಯು ವಿಲ್ ಆಲ್ಸೋ ಫೀಲ್ ಗುಡ್. ಓಕೆ, ಥ್ಯಾಂಕ್ ಯು ರಂಜನಿ, ಥ್ಯಾಂಕ್ ಯು. Sure. Thank you. Hi Ranjini, this is Priyanka here. Hi Priyanka. Hi. Actually ಈಗ ಮದುವಾದ ಲೇಡೀಸ್ ನೋಡಿದೆ ಅಂದ್ರೆ ನರೆಯಾಗ ಅನಿಮಿಕ್ ಪ್ರಾಬ್ಲಮ್ಸ್ ಬಂದು ಅಪ್ರ ಜಾಸ್ತಿ ಬಂದು ನಡೆದ. ಸೊ ಹೌ ಕ್ಯಾನ್ ವಿ ಟ್ರೀಟ್ ದಟ್? ಅದು ಈಗ ಅನಿಮಿಯಾ ಬಂದು ಭಯಂಕರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿಚುವೇಶನ್. ಈಗ ಇಂಡಿಯಾ ಲೆವೆಲ್ ದಾಗೆ ಬಂದ್ಬಿಟ್ಟು நிறைய ಗವರ್ಮೆಂಟ್ ಮೆಜರ್ಸ್ ಐತಿ ಬಂದು ನಡೆದ. ಬಿಕಾಸ್ ಅಪ್ಪರ ಅನಿಮಿಕ್ ಇದಾರೆ ಅದ್ರದಾಗ್ಯೂ ಬಂದು ನಂಗೆ ಹಿಲಿ ರೀಜನ್ಸ್ ದಾಗ ನಂಗೆ ಬಂದು ನೋಡಿ நிறைய ಹಿಮೋಗ್ಲೋಬಿನ್ ಲೆವೆಲ್ಸ್ ಆರ್ ಲೋ ಅಂಡ್ ಆಲ್ಸೋ ಈಗ ಸಿಕಲ್ ಸೆಲ್ ಅನಿಮಿಯಾ ಎಲ್ಲವೂ ಬಂದು ನಂಗೆ ಹಿಲಿ ರೀಜನ್ಸ್ ಸಿಟಿ ಅಪ್ಪರವೇ ಅಟ್ರ ಬಿಕಾಸ್ ಆಫ್ ದಿ ಆಲ್ಟಿಟ್ಯೂಡ್ ವಾಟ್ ಎವರ್ ದ ಸಾಯಿಲ್ ಅಂಡ್ ಆಲ್ ಆಫ್ ದಟ್. ಈಗ ಮುಡ್ದೊಳಗ ಫಸ್ಟ್ ಬಂದು ಅನಿಮಿಯಾ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಮ್ಮಿ ಅಟ್ಲೆ ಬಂದು ನಂಗೆ ಆಟೋಮ್ಯಾಟಿಕಲಿ ಟಯರ್ಡ್ನೆಸ್ ವೀಕ್ನೆಸ್ ಎಲ್ಲ ತೋರ್ರೆ. ಯಾಕಂದ್ರೆ ಹಿಮೋಗ್ಲೋಬಿನ್ ನಂಗೆ ಆಕ್ಸಿಜನ್ ಕ್ಯಾರಿ ಮಾಡ್ರೆ ನಂಗೆ ಬಾಡಿಗೋಸು. ಸೊ ನಂಗೆ ಹಿಮೋಗ್ಲೋಬಿನ್ ಕಮ್ಮಿ ಆದೊಡನೆ ಏನಾಯ್ತು ನಂಗೆ ಬಂದು ಆಕ್ಸಿಜನ್ ಫ್ಲೋ ಕಮ್ಮಿ ಆದೊಡನೆ ನಂಗೆ ಆಟೋಮ್ಯಾಟಿಕಲಿ ನಂಗೆ ಒಂದು ವೀಕ್ನೆಸ್ ಏನಗಡ ಆಯ್ತ ಟಯರ್ಡ್ ಆರ ಅಂದ್ರೆ ನಂಗೆ ಪುಂಜ ಎಸಗತ್ತ ತಿಂದಲಿ ಒಂದ್ ಮಾಕೆ. ಸೊ ಫಸ್ಟ್ ವಿ ಆಸ್ ದೆಮ್ ಟು ಚೆಕ್ ದ ಹಿಮೋಗ್ಲೋಬಿನ್ ಲೆವೆಲ್ಸ್. ಒಂದು 10ಕ್ಕೆ ಅಟ್ಲಿಯೇ ನಂಗೆ ಬಂದು ಈ ಸಿಂಪ್ಟಮ್ಸ್ ಎಲ್ಲ ತೋರೋದಕ್ಕೆ ಸ್ಟಾರ್ಟ್ ಆಯ್ಬಿಟ್ರ. ಸೊ ಯೂಶಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನೋಡ್ಲೆ ಖಂಡಿತ ಅಗೇನ್ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಖಂಡಿತ ಜಾಸ್ತಿ ತಿಂಬೋದು. ಮುಡ್ದೊಳಗ ಕಲರ್ಫುಲ್ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್. ಯಾಕಂದ್ರೆ ಇದೆಲ್ಲದಾಗ ದೇ ಆರ್ ವೆರಿ ಗುಡ್ ಸೋರ್ಸಸ್ ಆಫ್ ಐರನ್, ಎಸ್ಪೆಷಲಿ ಸೊಪ್ಪು.
ಆಲ್ ಕೈಂಡ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಸೊಪ್ಪೆಲ್ಲ ಜಾಸ್ತಿ ಇರ್ತದಿಲ್ಲ, ಖಂಡಿತ ಹಿಮೋಗ್ಲೋಬಿನ್ ಮಾತ್ರ. ಇನ್ನೊಂದು ಮಿಸ್ಟೇಕ್ ಏನು ಮಾಡಿ ಅಂದ್ರೆ ಅಯನ್ ಅಬ್ಸಾರ್ಪ್ಷನ್ ನ ಸ್ಟಾಪ್ ಮಾಡೋದು ಬಂದು ಸಮ್ಟೈಮ್ಸ್ ನಂಗೆ ಏನು ಮಾಡಿ ಅಯನ್ ತಿನ್ನಿಯೋ ಅಲ್ಲ ಅದನ್ನ ಅಬ್ಸಾರ್ಬ್ ಆರವ ಇಲ್ಲ ನಂಗೆ ಅರಿಯೋ. ಇಟ್ ಇಸ್ ಡಿಪೆಂಡೆಂಟ್ ಆನ್ ಹೌ ಇಟ್ ಇಸ್ ಅಬ್ಸಾರ್ಬ್. ಸೊ ಅದಕ್ಕೆ ಬಂದು ಮೇನ್ಲಿ ಬಂದು ಡ್ರಿಂಕಿಂಗ್ ಟೂ ಮಚ್ ಆಫ್ ಕಾಫಿ ಆರ್ ಟೀ ಇಸ್ ಡೆಫಿನೆಟ್ಲಿ ಅ ಬ್ಲಾಕ್. ಸೊ ನಿಂಗೆ ಬಂದು ಅಯನ್ ಬೇಕು, ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋದು ನಟ್ಲೆ ಖಂಡಿತ ಟೀ ಕಾಫಿ ಬಂದು ಕಮ್ಮಿ ಮಾಡೋದು, ಬಿಕಾಸ್ ಅದು ಬಂದು ಇಟ್ ವಿಲ್ ಸ್ಟಾಪ್ ದಿ ಅಯನ್ ಅಬ್ಸಾರ್ಪ್ಷನ್. ಸೊ ನಂಗೆ ಇದ್ದಾಗ ರೀಸನ್ ಬಿಕಾಸ್ ನಂಗೆ ಅಪ್ಪರ ಟೀ ಕಾಫಿ ಕೊಡ್ತೀನಿ ಅಲ್ಲೇ, ಸೊ ಅದರಿಂದ ಕೂಡ ಹಿಮೋಗ್ಲೋಬಿನ್ ಆಗೋದಕ್ಕೆ ಚಾನ್ಸ್, ಲೋ ಹಿಮೋಗ್ಲೋಬಿನ್ ಆಗೋದಕ್ಕೆ ಚಾನ್ಸಸ್ ನೆರೆಯ ಆಡಿದೆ. ಅದರಿಂದ ಡೆಫಿನೆಟ್ಲಿ ಡ್ರೈ ಫ್ರೂಟ್ಸ್ ಲೈಕ್ ಡೇಟ್ಸ್, ರೈಸನ್ಸ್ ಅದೆಲ್ಲ ಕೂಡ ಹೆಲ್ಪ್ ಆರ. ಹಿಮೋಗ್ಲೋಬಿನ್ ನಮ್ಮದು ಇನ್ನೊಂದು ಏನಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್. ನಂಗೆ ಹಿಮೋಗ್ಲೋಬಿನ್ ನಮ್ಮದು ಲಿಟಲ್ ಸೈನ್ಸ್ ಐ ವಾಂಟ್ ಟು ಟಾಕ್ ಹಿಯರ್. ನಾವು ಹೀಮ್ ಇಸ್ ನಥಿಂಗ್ ಬಟ್ ಯುವರ್ ಅಯನ್ ಕಾಂಪೌಂಡ್ ಅಂಡ್ ಗ್ಲೋಬಿನ್ ಇಸ್ ಅ ಪ್ರೋಟೀನ್. ಸೊ ನಂಗೆ ಬಂದು ಒಂದು ಅಯನ್ ಪ್ಲಸ್ ಪ್ರೋಟೀನ್ ಎರಡು ಸೇದಲತ್ತ ಹಿಮೋಗ್ಲೋಬಿನ್ ಫಾರ್ಮ್ ಆರ. ಲಾಟ್ ಆಫ್ us only focus on the iron. So just by taking iron, the hemoglobin will not form. ಯಾಕಂದ್ರೆ ಅದಕ್ಕೆ ಪ್ರೋಟೀನೇ ಇಲ್ಲ. ಸೊ ನಂಗೆ ಬಂದು ಅಯನ್ ರಿಚ್ ಫುಡ್ಸ್ ಎತ್ತು ಅನ್ನೆ ಸೇಮ್ ಟೈಮ್ ವಿ ಶುಡ್ ಟೇಕ್ ಪ್ರೋಟೀನ್ ರಿಚ್ ಫುಡ್ಸ್. ಅದ್ರಲ್ಲೇ ಆಲ್ ಕೈಂಡ್ಸ್ ಆಫ್ ದಾಲ್ಸ್, ಪಲ್ಸಸ್, ಎಗ್ಸ್ ತಿನ್ಬೇಕಲ್ಲ, ಎಗ್ಸ್, ಚಿಕನ್ ಅಂದ್ರೆ ಪರವಾಗಿಲ್ಲ 1 or 2 pieces of ಚಿಕನ್ ಅಥವಾ ಮಗಲ ತಿನ್ನಾಕು. ಸೊ ಯಾಕಂದ್ರೆ ಅದು ಬಂದು ಇಟ್ ವಿಲ್ ಎನ್ಹಾನ್ಸ್ ದಿ ಫಾರ್ಮೇಶನ್ ಆಫ್ ಹಿಮೋಗ್ಲೋಬಿನ್. ಸೊ ಅದಕ್ಕೂ ನೆರೆಯ ಮಿಸ್ಟೇಕ್ ಮಾಡ್ಯಾರ, ನೆರೆಯ ಅಯನ್ ರಿಚ್ ಫುಡ್ಸ್ ಮಟ್ಟು ತಿಂದಾರ, ಅಲ್ಲ ದೇ ವಿಲ್ ನಾಟ್ ಈಟ್ ದ ಪ್ರೋಟೀನ್ ಪಾರ್ಟ್. ಸೊ ದೇರ್ ಇಸ್ ನೋ, ಯು ವಾಂಟ್ ಫಾರ್ಮ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಬೇಕು ಅಂದ್ರೆ ಖಂಡಿತ ನೆರೆಯ ವೆಜಿಟೇಬಲ್ಸ್, ನೆರೆಯ ಪ್ರೋಟೀನ್ ರಿಚ್ ಫುಡ್ಸ್ ಇದೆರಡು ಸೇದು. ಇಲ್ಲ ಆಕ್ಚುಲಿ ಲೈಕ್ ಹಿಂಗ ಹೇಗಿದಂಗೆ ನಾ ಟೀ ಕಾಫಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ, ಬಟ್ ಸ್ಟಿಲ್ ಬಂದು ಹೊರ್ಕುದು ಮಾರ್ನಿಂಗ್ ಎಲ್ಲ ಫ್ರೂಟ್ಸ್ ಸೇಮ್ ಲೈಕ್ ಸ್ಮೂತಿ ಕೈಂಡ್ ವಿತ್ ಆಲ್ ನಟ್ಸ್ ಅಂಡ್ ಸೀಡ್ಸ್ ವಿತ್ ಬೀಟ್ರೂಟ್, ಕ್ಯಾರೆಟ್ ಎಲ್ಲವೇ ಹಾಕಿ ಸ್ಮೂದಿ ಮಾಕಿಯೂ ಕುಡ್ತುಂತ ಇದ್ದೆ. ಬಟ್ ಸ್ಟಿಲ್ ಐ ಫೀಲ್ ಈವನ್ ನಟ್ಸ್, ಐ ಮೀನ್ ಡೇಟ್ಸ್ ಎಲ್ಲವೇ ತಿಂದೊಂಡಿದ್ದೆ, ಬಟ್ ಸ್ಟಿಲ್ ಐ ಫೀಲ್ fatigue, I mean tiredness ಮಾಕ ಫೀಲ್ ಆಗೋದು. I'm in Germany, so it might be because ನನಗೆ ಅರಿವಿಲ್ಲ ಕ್ಲೈಮೇಟ್ ನಾಳೆ. ಬಟ್ ಹಿಮೋಗ್ಲೋಬಿನ್ ಟ್ಯಾಬ್ಲೆಟ್ ಎತ್ತಿಲ್ಲ, ಐ ಆಮ್ ಫೀಲಿಂಗ್ ಫೈನ್. ಬಟ್ ಆ ಟ್ಯಾಬ್ಲೆಟ್ ಎತ್ತಲಿಂದ ಫೀಲ್ ಲೈಕ್ ವೆರಿ ಟಯರ್ಡ್. ಈವನ್ ದೋ ನಾ ಇದೆಲ್ಲ ತಿಂದಲಿಯೋ ಐ ಫೀಲ್ ವೆರಿ ಡಲ್. ಪ್ರೋಟೀನ್ ಸಿಟಿ ಜಾಸ್ತಿ ಇನ್ಕ್ಲೂಡ್ ಮಾಡಿ, ನಿಂಗೆ ಎಗ್ಸ್ ಎಲ್ಲ ತಿಂಬೋದಾಟ್ಲೆ ನಿಂಗೆ ಪ್ರೋಟೀನ್ ಸಿಟಿ ಜಾಸ್ತಿ ಮಾಡಿ, ಎಗ್ ವೈಟ್ಸ್, ಪಲ್ಸಸ್, ದಾಲ್ ಇದೆಲ್ಲ ಜಾಸ್ತಿ ಮಾಡಿ. ಇನ್ನೊಂದ್ ಏನಂದ್ರೆ ಬೀಟ್ರೂಟ್ ಜ್ಯೂಸ್ ಒಂದು ಒಳ್ಳೆಯ, ನಿಂಗೆ ಬೇರೆ ಒಂದು ಹೆಲ್ತ್ ಕಂಡೀಷನ್ಸ್ ಇಲ್ಲಲ್ಲ? ಇಲ್ಲ ಬೇರೆ ಇದು ಇಲ್ಲ. ಸೊ ನಿಂಗೆ ಬಂದು ಬೀಟ್ರೂಟ್ ಜ್ಯೂಸ್ ಯೂಶಲಿ ಒಂದು ಜಸ್ಟ್ 1/4 ಬೀಟ್ರೂಟ್ ಅದನ್ನ ಬಂದು ನಿಂಗೆ ಜ್ಯೂಸ್ ಮಾಡಿ, ಅಪ್ಪರ್ ಸ್ಟ್ರಾಂಗ್ ಇಲ್ಲ, ಯಾಕಂದ್ರೆ ಬೀಟ್ರೂಟ್ ನಂಗೆ ಕುಡಕೋದು ಮುಡಿಯ, ಇಟ್ ಇಸ್ ವೆರಿ ಸ್ಟ್ರಾಂಗ್. ಸೊ ಜಸ್ಟ್ ಒಂದು 1/4 ಬೀಟ್ರೂಟ್ ಬಂದು ನಿಂಗೆ ಮೈಲ್ಡ್ ವೆರಿ ಡೈಲ್ಯೂಟೆಡ್ ಜ್ಯೂಸ್ ಮಾಡಿ ನಿಂಗೆ ಡೈಲಿ ಒಂದು ಅಟ್ಲೀಸ್ಟ್ ಒಂದು 2 weeks ಕೊಡ್ತು ನೋಡ್ವಿ. ಐ ಥಿಂಕ್ ಇಟ್ ಶುಡ್ ಹೆಲ್ಪ್ ಬಿಕಾಸ್ ಬೀಟ್ರೂಟ್ ಜ್ಯೂಸ್ ಇಸ್ ಅ ವೆರಿ ಗುಡ್ ರೆಮಿಡಿ. ಇದನ್ನ ತವರ ರೆಡ್, ಆಲ್ ಕೈಂಡ್ಸ್ ಆಫ್ ರೆಡ್ ವೆಜಿಟೇಬಲ್ಸ್ ಅಂಡ್ ದಿಸ್ ಕಲರ್ ಪಿಂಕ್ ಅಂಡ್ ರೆಡ್ ಅಂಡ್ ಪರ್ಪಲ್, ಈ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಜಾಸ್ತಿ ತಿಂದ್ರೆ ದಟ್ ವಿಲ್ ಆಲ್ಸೋ ಇಂಪ್ರೂವ್. ಅಲ್ಲಿ ಏನಂದ್ರೆ ಇಟ್ ಇಸ್ ಅ ಲಾಂಗ್ ಟರ್ಮ್, ಇಮಿಡಿಯೇಟ್ ಆಗಿ ನಿಂಗೆ ಒಂದು ರಿಸಲ್ಟ್ಸ್ ಆಗ, ಬಟ್ ಯು ಹ್ಯಾವ್ ಟು ಇನ್ಕ್ರೀಸ್ ಲೆಮನ್, ಸಿಟ್ರಸ್ ಆಲ್ಸೋ ವಿಲ್ ಹೆಲ್ಪ್ ಯು. ಸಿಟ್ರಸ್, ಲೆಮನ್ ಇಲ್ಲ ಆರೆಂಜ್, ಕಿವಿ, ಗೋವಾ, ಕೊಯ್ಯ ಹಣ್ಣು ಇದೆಲ್ಲ ಬಂದು ತಿಮ್ಮನೆ ನಂಗೆ ಬಂದು ವಿಟಮಿನ್ ಸಿ ಅಪ್ಪರಾರ. ಸೊ ವಿಟಮಿನ್ ಸಿ ಯು ವಿಲ್ ಎನ್ಹಾನ್ಸ್ ದ ಅಯನ್ ಅಬ್ಸಾರ್ಪ್ಷನ್. ಸೊ ಇದೆಲ್ಲ ಬಂದು ಕಂಬೈಂಡ್ ಮಾಡೋದು. ಅದು ಬಂದು ಸಿಟಿ ಸ್ಲೋ ರಿಸಲ್ಟ್ಸ್, ಬಟ್ ಯು ಗಿವ್ ಇಟ್ ಅ ಟ್ರೈ. ನನಗೆ ಹೇಗೆ ವರ್ಕ್ ಆಯ್ತು? ಇಲ್ಲ, ಐ ಆಮ್ ಟ್ರೈಯಿಂಗ್ ಇಟ್ ಆಕ್ಚುಲಿ. ಲೈಕ್ ಎವ್ರಿ ಮಾರ್ನಿಂಗ್ ಹೇಗಿದಂಗೆ ಐ ಆಮ್ ಯೂಸಿಂಗ್ ಸಿಟ್ರಿಕ್. ನಾ ಬಂದು ಆರೆಂಜ್ ಐತಿನ, ಐ ಮೀನ್ ಲೆಮನ್ ಬದಲ, ಬಿಕಾಸ್ ಇನ್ ದ ಅರ್ಲಿ ಮಾರ್ನಿಂಗ್ ನಾ ಬಂದು ನೀರು ಕುಡಪನವೇ ಐ ಯೂಸ್ ಲೆಮನ್ ವಿತ್ ಆಪಲ್ ಸಿಡರ್ ವಿನೆಗರ್ ತ ಕುಡ್ತೇನೆ. ಬಟ್ ಲೇಟರ್ ಆನ್ ಫಾರ್ ದ ಬ್ರೇಕ್ಫಾಸ್ಟ್ ಐ ಟೇಕ್ ಲೈಕ್ ಕ್ಯಾರೆಟ್, ಬೀಟ್ರೂಟ್ ಅಂದಡು ನಟ್ಸ್ ಎಲ್ಲ. ಫಾರ್ ಸಿಟ್ರಿಕ್ ನಾ ಆರೆಂಜ್ ಐತಿನ. ಸೊ ಆರೆಂಜ್ ಎಲ್ಲ ಮಾಡಿತಾ ಅದು ಒಂದು ಜ್ಯೂಸ್ ಆತ ನಾ ಕುಡ್ತುಂಡಿದ್ದೆ ಎವ್ರಿ ಡೇ. ಇಟ್ಸ್ ಲೈಕ್ ನಾ ಅಪರ್ಜನಾಂದ ಅದಂತ ಫಾಲೋ ಮಾಡಿದ್ದೆ. ಸೊ ಆಕ್ಚುಲಿ ಲೈಕ್ ಲಾಸ್ಟ್ ಟೈಮ್ ಚೆಕ್ ಮಾಡೋಣ ಇಟ್ ವಾಸ್ ಅರೌಂಡ್ 9-10 ಅಥವಾ ಕಟ್ಟ. ಸೊ ಇಲ್ಲ ಅದು ಮೊದಲೇ ನನಗೆ 6 ಅಟ್ಟ. ಅದಿಂದಾಡು ವೆನ್ ಐ ಟ್ರೈಡ್ ಆಲ್ ದೀಸ್, ಐ ಮೀನ್ ಮೆಡಿಕೇಶನ್ಸ್ ಎಲ್ಲ ಎತ್ತಿ ತಿಂದಾಡು ಐ ವಾಸ್ ಫೈನ್. ಬಟ್ ಈಗ ಮರ್ಚು ಲೈಕ್ ಫಾರ್ ಪಾಸ್ಟ್ 2 months ಐ ಆಮ್ ಫೀಲಿಂಗ್ ಒನ್ಸ್ ಅಗೇನ್ ಡಲ್ನೆಸ್. ಅದು ಇನ್ನೂ ಏನಂದ್ರೆ ಇನ್ನೊಂದು ಯೂಶಲಿ ಈ ರಿಸಲ್ಟ್ಸ್ ಎಲ್ಲ ಬಂದು once in 2 months 3 months, ಯಾಕಂದ್ರೆ ನಂಗೆ ಸೆಲ್ಸ್ ರೆನ್ಯೂ ಅಪ್ಪನ ನಂಗೆ ಒಂದು ರಿಸಲ್ಟ್ಸ್ ಇನ್ನೂ ಅಪ್ಪರ ತೋರಿಟ್ರ. ಸೊ ಡೋಂಟ್ ಗಿವ್ ಅಪ್, ಕಂಟಿನ್ಯೂ ಮಾಡೇ ಇರ್ವಿ, ಬಿಕಾಸ್ ಆಫ್ಟರ್ ಲಾಂಗ್ ಟರ್ಮ್ ಇದುತ್ತಾ ನಂಗೆ ಬಂದು ಅದು ಇಂಪ್ರೂವ್ ಆರ. ಸಂಬಡಿ ಇಸ್ ಆಸ್ಕಿಂಗ್ ಇಸ್ ಇಟ್ ಗುಡ್ ಟು ಡ್ರಿಂಕ್ ABC ಜ್ಯೂಸ್ ಎವ್ರಿ ಡೇ? ಇದು ಯಾಕಂದ್ರೆ ಐ ಆಮ್ ಟೆಲ್ಲಿಂಗ್ ದ ಸೇಮ್ ವಿತ್ ದ ಹಿಮೋಗ್ಲೋಬಿನ್ ಲೆವೆಲ್ಸ್. ಈಗ ಬಂದು ಎಲ್ಲಾ ಜ್ಯೂಸಿಂಗ್ ಯಾಕಂದ್ರೆ ಇಟ್ ಹೆಲ್ಪ್ಸ್ ಇಮಿಡಿಯೇಟ್ಲಿ. ನಂಗೆ ಬಂದು ಇಮಿಡಿಯೇಟ್ ಆ ಮೈಕ್ರೋ ನ್ಯೂಟ್ರಿಯನ್ಸ್ ಒಳಗೆ ಹೋಗ್ಬೋದಾಗ ಜ್ಯೂಸಿಂಗ್ ಹೆಲ್ಪ್ ಮಾಡ್ರ. ಸೊ ಲೈಕ್ ABC ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ಕ್ಯಾರೆಟ್ ಜ್ಯೂಸ್, ಇದು ಮೊದಲಾಗ ವೆರೈಟಿ ಕೊಡ್ವಿ. ಡೋಂಟ್ ಹ್ಯಾವ್ ದ ಸೇಮ್ ಸ್ಮೂದಿ.
ದಟ್ ಸಿಟ್ರಸ್ ಬಗ್ಗೆ ಮುಡ್ದೊಳಗು ವೆರೈಟಿ ಕೊಡ್ವಿ ಬಿಕಾಸ್ ಡಿಫ್ರೆಂಟ್ ಇದು ಮುಡ್ದಲೆ ACV ಐ ಆಮ್ ನಾಟ್ ಅಪ್ರೂವಿಂಗ್ ಆಪಲ್ ಸೈಡರ್ ವಿನಿಗರ್. ಸೊ ಬಿಕಾಸ್ ಇಟ್ ಇಸ್ ಅಗೇನ್ ಎಸಗದ ಕಮರ್ಷಿಯಲ್ ಅಟ್ಲು ನಂಗೆ ಬಂದು ವಿ ಡೋಂಟ್ ನೋ ಲಾಂಗ್ ಟರ್ಮ್ ಅದು ಬಂದು ಯೂಸ್ ಮಾಡೋದು ಮುಡಿಯ ಸಮಟೈಮ್ಸ್ ಇಟ್ ಕ್ಯಾನ್ ಆಲ್ಸೋ ಹ್ಯಾಂಪರ್ ಯುವರ್ ಅಯನ್ ಅಬ್ಸಾರ್ಪ್ಷನ್. ಸೊ ACV ಮುಡ್ದಲೆ ಅವಾಯ್ಡ್ ಮಾಡಿಬಿಡ್ವಿ. Rest is okay. I think we should watch for 2-3 months at least. Okay, thank you. Protein ಜಾಸ್ತಿ ಮಾಡಿ. Okay. Haranjini, Amrita here. Yes, hi. Chat ನೊಳಗೆ ಒಂದು questions ಬಂದದ್ದೆ. Okay, before that, just in the interest of time, questions ಎಲ್ಲ ಈಗ ಜನರಲ್ ಅಟ್ಲ நிறைய questions ಕೇಳ್ಕೊಂಡು ಸ್ಪೆಸಿಫಿಕ್ ಬೇಕು ಅಂದಲ್ಲ they can contact you I mean after the session also. So this is the first question which came in the chat. How good is fasting one day in a week? It's very good. So ಈಗ ಬಂದು நிறைய ಫಾಸ್ಟಿಂಗ್ ಕಾನ್ಸೆಪ್ಟ್ಸ್ ಬಂದು ನಡೆದೆ. ಸೊ ಇಟ್ ಇಸ್ ಗುಡ್. ಫಾಸ್ಟಿಂಗ್ ಬಂದು ನಂಗೆ ಟ್ರೆಡಿಷನಲ್ ಆಗಿ ಫಾಲೋ ಮಾಡಿದ್ದ ಬಿಕಾಸ್ ಇಟ್ ಇಸ್ ನಂಗೆ ಬಂದು ಬಾಡಿಗೆ ಒಂದು ರೆಸ್ಟ್ ಕೊಡೋದು ಗೊತ್ತಾ. ನಂಗೆ ಬಾಡಿಗೆ ರೆಸ್ಟ್ ಕೊಡೋಣ ಬಾಡಿ ಬಂದು ಆ ಸೆಲ್ಸ್ ಎಲ್ಲ ಒಳ್ಳೆ ರಿನ್ಯೂ ಆಗಿ ಇಟ್ ಇಸ್ ಗೋಯಿಂಗ್ ಟು ಮೇಕ್ ಯು ಫೀಲ್ ಬೆಟರ್. ಸೊ ಖಂಡಿತ ಒನ್ಸ್ ಇನ್ ಅ ವೀಕ್ ನಿಂಗೆ ಬಂದು ಫಾಸ್ಟಿಂಗ್ ಮಾಡೋದು ಇಸ್ ಗುಡ್. ಇಫ್ ಅಗೇನ್ ನಂಗೆ ಬಂದು ನಂಗವೇ ಅಪ್ರ ಪ್ರೆಷರೈಸ್ ಮಾಡಾದೆ ಇಫ್ ಯು ಆರ್ ಕಂಫರ್ಟಬಲ್ ಡೂಯಿಂಗ್ ಇಟ್ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಥ್ಯಾಂಕ್ ಯು. ಇನ್ನೊಂದು ಕ್ವೆಶ್ಚನ್ ಅದ ಪೂನಂ ಸರ್ ಅಂತ. Traditionally our food habits were good, however it's slowly shifting. Okay, traditionally nanga food habits sollangata, but ಈಗ ಬಂದು ನಂಗೆ ಅಪ್ರ unhealthy food habits follow ಮಾಡೋದು ಸ್ಟಾರ್ಟ್ ಮಾಡಿದೋ. Any advice on how we inculcate in our routine? How do we go back to our own nutritious food routine? ಇದು ಬಂದು ಅಪ್ಪರ ಇಂಪಾರ್ಟೆಂಟ್. ಯಾಕಂದ್ರೆ ನಂಗೆಲ್ಲ ಬಂದ್ಬಿಟ್ಟು ನಂಗೆ ಜೆನೆಟಿಕಲಿ ಕೂಡ ನಂಗೆ ಬಂದು ವಿ ಆರ್ ಡಿಸೈನ್ಡ್ ಟು ಈಟ್ ಅವರ್ ಕೈಂಡ್ ಆಫ್ ಫುಡ್. ಈಗ ನಂಗೆ ಬಂದು ಈಗ ಒಬ್ಬೊಬ್ಬ ಕ್ಲೈಂಟ್ಸ್ ಇದ್ದಾರೆ ಅವಕ್ಕೆ ಬಂದು ಪೊಟೇಟೋಸ್ ಎಲ್ಲ ಮಂತ್ಲಿ ಒನ್ಸ್ ಕೂಡ ತಿಂಬುದಿಲ್ಲ. ಅವಕ್ಕೆ ಒಂದು ಒಂಜನ ತಿಂದಲು ಕೂಡ ದೇ ಪುಟ್ ಆನ್ ವೆಯ್ಟ್. ನಂಗೆಲ್ಲ ಈಗ ಪೊಟೇಟೋಸ್ ಸ್ಟೇಪಲ್. ನಾ ಹೇಗಿಲ್ಲ ಎಲ್ಲ ಬಂದು ದೇ ಫೀಲ್ ವೆರಿ ಹ್ಯಾಪಿ, ದೇ ಫೀಲ್ ಜೆಲಸ್ ಬೀಯಿಂಗ್ ಪೊಟೇಟೋಸ್. ನಂಗೆ ಬಂದು ಎತ್ತಂದ್ರೆ ನಂಗೆ ಟ್ರೆಡಿಷನಲಿ ಬಂದು ನಂಗೆ ಫುಡ್ಸ್ ಆರ್ ದೇರ್ ಫಾರ್ ಅ ಪರ್ಟಿಕ್ಯುಲರ್ ರೀಸನ್ ಬಿಕಾಸ್ ವಿ ಲಿವ್ಡ್ ಇನ್ ಹಿಲ್ಲಿ ಏರಿಯಾದಾಗ ಇದ್ದೀನೋ ಅಥವಾ ಹಿಲ್ಲಿ ಪ್ಲೇಸಸ್ ಹೋಗಿ ಬಂದ್ರೆ ನಂಗೆ ಬಂದು ಬಾಡಿ ಹೀಟ್ ರೋಲಿಂಗ್ ಇದಾಡೋದು, ನಂಗೆ ಎನರ್ಜಿ ಲೆವೆಲ್ಸ್ ಅಪ್ಪರ್ ಬೇಕು ಯಾಕಂದ್ರೆ ಮೌಂಟೇನ್ ಎಲ್ಲ ಕ್ಲೈಂಬ್ ಮಾಡೋದು ಅಥವಾ. ಸೊ ಜೆನೆಟಿಕಲಿ ಬಂದು ನಂಗೆ ಟ್ರೆಡಿಷನಲ್ ಫುಡ್ ಇಸ್ ಗುಡ್. ಈಗ ನಂಗೆ ವರಾಸ್ ಬಪ್ಪನೆ ಆರ್ ಈವನ್ ಹೊಸ ಫುಡ್ಸ್ ಎಲ್ಲ ಬಪ್ಪದಿಂದ ಈಗ ಅಟ್ಟಿಯೋಗ ಎಲ್ಲವೇ ಕೂಡ ಬಂದು ಅಪ್ಪರ ಜಂಕ್ ಎಲ್ಲ ತಿಂಬುದಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದೆಲ್ಲ ಈಗ ಫುಡ್ ಹ್ಯಾಬಿಟ್ಸ್ ನಂಗೆ ಬಂದು ಟ್ರೆಡಿಷನಲ್ ಇಂದ ನಂಗೆಲ್ಲ ವರಾಸ್ ಒಪ್ಪೋದ್ರಿಂದ ಖಂಡಿತ ಮೆಡಿಕಲ್ ಕಂಡೀಷನ್ಸ್ ಬಂದ್ರೆ ಯಾಕಂದ್ರೆ ಜೆನೆಟಿಕಲಿ ನಂಗೆ ಜೀನ್ಸ್ ಬಂದು ಇಟ್ಸ್ ನಾಟ್ ಅಲೈನ್ಡ್. ಸೊ ಇದೆಲ್ಲ ಈಗ ಹೊಸ್ತಾ ಬಪ್ಪದಿಂದ ಬಾಡಿ ಇಸ್ ನಾಟ್ ಏಬಲ್ ಟು ಅಕ್ಸೆಪ್ಟ್. ಸೊ ನಂಗೆ ಮುಡ್ದಲೋಗ ಪಳೆ ಪಡಿ ತುಮಕ್ಕೆ ಇಟ್ಟು ತಿಂಬುದು ರೈಸ್. ನಂಗೆ ರೈಸ್ ಇಸ್ ಆಲ್ಸೋ ಓಕೆ ಅಲ್ಲ ಮುಡ್ದಲೋಗ ಕ್ವಾಂಟಿಟಿ நிறைய ಸೊಪ್ಪು ನಂಗೆ ಇದ್ದಾಗ ಬಂದು ನಂಗೆ ಈ ಬಡ್ಗ ಫುಡ್ ಮಕ್ಕೆ ಹೆಲ್ತಿ ಇಲ್ಲೇ ಎಕ್ಸೆಪ್ಟ್ ಫಾರ್ ಮೇ ಬಿ ರೈಸ್ ವಿಚ್ ವಿ ಆರ್ ಈಟಿಂಗ್ ದಟ್ ಆಲ್ಸೋ ಹೆಲ್ದಿ ಪ್ಲೇಸ್ ಬಂದಂತ ನಂಗೆ ತಿನ್ನಿಯೋ. ಬಟ್ ಅದರ್ವೈಸ್ ನಂಗೆ ಬಂದು ಅಪ್ಪರೇ ಹೆಲ್ತಿ ಆಗ್ತದೆ நிறைய ಮುಡ್ದಲ್ ಫ್ರೆಶ್ ನಂಗೆ ಹೊಲಾಂದವೇ ವೆರಿ ಕ್ಲೋಸ್ ಟು ನೇಚರ್. ಸೊ ಅದರಿಂದ ನಂಗೆ ವೆಜಿಟೇಬಲ್ಸ್ ಎಲ್ಲ ಅಪ್ಪರಡದೆ ಫ್ರೂಟ್ಸ್ ಎಲ್ಲ ಒಳ್ಳೆ ತಿನ್ನಿಯೋ. ಸೊ ನಂಗೆ ಟ್ರೆಡಿಷನಲ್ ಫುಡ್ಸ್ ಪ್ಲಸ್ ಗಾರ್ಲಿಕ್ ಇದೆಲ್ಲ ತಿನ್ಬೋದು ಅಂದಡಿ ನಂಗ ಇದೆಲ್ಲ ಆಡದೆಲ್ಲ ಅಚ್ಚಿಕೆ ಬಾತಿಕೆ ಅದೆಲ್ಲ ಬಂದು ಈಗ ಇಟ್ಸ್ ಕಮಿಂಗ್ ಬ್ಯಾಕ್ ಅಗೇನ್. ಸೊ ಅದೆಲ್ಲ ಬಂದು ವೆರಿ ವೆರಿ ಗುಡ್ ಫುಡ್ಸ್. ಸೊ ನಂಗೆ ಮುಡ್ದೊಳಗ ಬಂದು ವಿ ಹ್ಯಾವ್ ಟು ಇನ್ಕಾರ್ಪೊರೇಟ್ ದಟ್. ಈವನ್ ಇಫ್ ಯು ಆರ್ ಗೋಯಿಂಗ್ ಔಟ್ ನಂಗೆ ಔಟ್ ಆಫ್ ಬ್ಯಾಂಕ್ ಅಟ್ಟಿಂದು ಬಂದಲ್ಲೂ ಕೂಡ ನಂಗೆ ಬಂದು ಮುಡ್ದೊಳಗ ಅದೆಲ್ಲ ಫಾಲೋ ಮಾಡೋದು ಟ್ರೈ ಮಾಡೋದು ಅಂಡ್ ಎಜುಕೇಟ್ ಅದರ್ಸ್ ಆಲ್ಸೋ. ಈಗ நிறைய ಟ್ರೆಡಿಷನಲ್ ಕುಕಿಂಗ್ ಬಂದು ಇಂಪಾರ್ಟೆನ್ಸ್ ಬಂದು ನಡೆದೆ, நிறைய ಪೀಪಲ್ ಆರ್ ಫಾಲೋಯಿಂಗ್. ಸೊ ಐ ಥಿಂಕ್ ಇಟ್ ಇಸ್ ಗುಡ್, ವಿ ಶುಡ್. On that ಇನ್ನೊಂದು ಒಬ್ಬ ಕೇಳ್ತಿದ್ದಾರೆ ದಿವ್ಯದರ್ಶಿನಿ, diet itself, what's your opinion on vegan diet? Do you think naga vegan diet bandu is it necessary? It's more like a lifestyle diet make because not everybody can afford a vegan lifestyle. What do you think? Absolutely. So vegan bandu it's a philosophy. So it's not like a fad. Nanga bandu nejavave ಒಂದು ಅನಿಮಲ್ ಇದ್ಗಾಯಿ ವೆಲ್ಫೇರ್ ಗಾಯಿ ಅತ್ತಮಾಕ್ ಇದು ಮಾಡಿ ನಂಗೆ ಆ ಕಾನ್ಸೆಪ್ಟ್ ದಾಗ ಮಾಡ್ಲೆ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಬಿಕಾಸ್ ಅದು ಒಂದು ಪರ್ಪಸ್ ಅಡ್ದ ಏನಗಾಯಿ ಮಾಡಿ ಇಟ್ಟಿದ್ದಾರೆ. ಸೊ ಆ ಪರ್ಪಸ್ ಫುಲ್ಫಿಲ್ ಮಾಡ್ಲೆ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಯಾಕಂದ್ರೆ ಅಲ್ಲಿ ಹೋಗ ದೆನ್ ಆಗ ಬಂದು ಒಂದು ಸ್ಟ್ರಾಂಗ್ ಕಾನ್ಸೆಪ್ಟ್ ಅದರಿಂದ ಅವ್ಕ ಫಾಲೋ ಮಾಡ್ಯಾರ ಅಂತ ಹೇಳಿದ್ರೆ ಅಲ್ಲ நிறைய ಪೀಪಲ್ ಬಂದು ಜಸ್ಟ್ ಫಾಲೋ ಮಾಡೋದ್ರಿಂದಾಗಿ ವೀಗನ್ ಫಾಲೋ ಮಾಡೋದು ಬಂದು நிறைய ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಚಾನ್ಸಸ್ ಆಡಿದೆ ಅನ್ಲೆಸ್ ಅದನ್ನ ಬಂದು ಕಾಂಪನ್ಸೇಟ್ ಮಾಡೋದ್ರಿಂದ. ನಂಗೆ ಮುಡ್ದಳವಾಗ ಅದು ಈಗ ತೈರ್ ತಿಂಬುದಿಲ್ಲ ಆಲ್ ಪ್ರಾಡಕ್ಟ್ಸ್ ತಿಂಬುದಿಲ್ಲ ಅಂದ್ರೆ ಅದಕ್ಕೆ ಕಾಂಪನ್ಸೇಟ್ ಮಾಡೋದಾಗ ಆಸಗ ಸೊಪ್ಪು ಆಸಗ ನಟ್ಸ್ ಆಸಗ ಡ್ರೈ ಫ್ರೂಟ್ಸ್ ಎಲ್ಲ ತಿಂಬುದು. ಸೊ ಅದು ಬಂದು ಎಲ್ಲಾನಿಂದ ಅಫೋರ್ಡ್ ಮಾಡೋದು ಮುಡಿಯ. ಸೊ ವೀಗನ್ ಬಂದು ಇಟ್ ಇಸ್ ಓಕೆ
ಬಟ್ ಆ ನ್ಯೂಟ್ರಿಷನಲ್ ಕಾನ್ಸೆಪ್ಟ್ಸ್ ನಂಗೆ ಬಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಫುಲ್ಫಿಲ್ ಮಾಡೋದಾಗ ಅಪ್ಪರ ಇನ್ನು ಬೇರೆ ಫುಡ್ಸ್ ನೆರೆಯ ಫೋಕಸ್ ಮಾಡೋದು ನೆರೆಯ ಸೆಲವ್ ಮಾಡೋದು. ಸೊ ಇಟ್ ಇಸ್ ಓನ್ಲಿ ಫಾರ್ ದೋಸ್ ಹೂ ಕ್ಯಾನ್ ತಮಕ ಟೈಮ್ ಕೊಟ್ಟು ಎಫರ್ಟ್ ಕೊಟ್ಟು ಮಾಡೋಕಾಗ ಇಟ್ ಇಸ್ ಓಕೆ, ಆರ್ ಫಿಲಾಸಫಿ ಫಾಲೋ ಮಾಡೋಕಾಗ ಇಟ್ ಇಸ್ ಓಕೆ. ಇಲ್ಲಾದಲೆ ಗುರು ಮಾಡೋ ವೆಯ್ಟ್ ಲಾಸ್ ಗಾಗಿ ವೇಗನ್ ಮಾಡೋ ಆರ್ ಬಿಕಾಸ್ ಅದು ಬಂದು ಇಟ್ಸ್ ಇನ್ ಟ್ರೆಂಡ್ ಮಾಡೋದೆಲ್ಲ ಬಂದು ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಥ್ಯಾಂಕ್ ಯು ರಂಜಿನಿ. ಅಶ್ವಿನಿ ಪ್ಲೀಸ್ ಅನ್ಮ್ಯೂಟ್ ಮಾಡಿ. ಹಾಯ್. ಈಗ ಹೊಸ್ತಾ ಬಂದು ಎಲ್ಲ ಜಿಮ್ ಗೋಯ್ ಜಾಯಿನ್ ಮಾಡಿ ಎಲ್ಲಿಗೋಲಿಯೋ ಡಯಟ್ಸ್ ದಾಗ ದಿ ಡೋಂಟ್ ಗಿವ್ ದ ನಾರ್ಮಲ್ ಫುಡ್ ವಿಚ್ ವಿ ಈಟ್. ಈಗ ಸ್ವಿಚ್ ಮಾಡನ ಎಲ್ಲವೇ ಬಂದು ಓಟ್ಸ್ ತಿನ್ನೋ ಇಲ್ಲ ಕಾರ್ನ್ಫ್ಲೇಕ್ಸ್ ತಿನ್ನೋ ಅದೆಲ್ಲ ಕಾಂಟ್ರಡಿಕ್ಟರಿ ಟು ವಾಟ್ ವಿ ಆರ್ ರೆಗ್ಯುಲರ್ಲಿ ಈಟಿಂಗ್. ಸೊ ಅದು ಏ ಆಲೂಗ ಬಂದು ವರ್ಕ್ಔಟ್ ಆರ. ಅಂಡ್ ಈಗ ಒಂದು ಎಲ್ಲಾಗ ಅಬ್ಸೆಷನ್ ಬಂದು ಕ್ಯೂನೋ ತಿಂದಾರ, ಬ್ರೌನ್ ರೈಸ್ ತಿಂದಾರ. ಸೊ ನಂಗೆ ರೆಗ್ಯುಲರ್ ಆಗಿ ಬಾಕ್ ಬಂದ ಅದು ಆಲೂಗೆಲ್ಲ ಕ್ಯೂನೋ ಎಲ್ಲ ಐ ಥಿಂಕ್ ಇಟ್ಸ್ ರಿಯಲಿ ಎಕ್ಸ್ಪೆನ್ಸಿವ್, ನಂಗೆ ಅದನ್ನ ಅಫೋರ್ಡ್ ಮಾಡಿದ್ವೇ ಮುಡಿಯ. ಸೊ ಹೌ ಇಂಪಾರ್ಟೆಂಟ್ ಟು ಅತಮಾಕ ಫುಡ್ ಎಲ್ಲ ಯೂಸ್ ಮಾಡೋದಾಗ ಬಂದು ಏನ ಚೇಂಜಸ್ ಆಗಿದೆಯಾ ಇಲ್ಲ ರೆಗ್ಯುಲರ್ ಫುಡ್ ಆಗಿ ವಿ ಕ್ಯಾನ್ ಮೇಕ್ ಇಟ್ ವರ್ಕ್, ಅದು ಬಂದು ನನಗೆ ಆಗುದು. ರೆಗ್ಯುಲರ್ ಫುಡ್ ಹೋದು. ಗುಡ್ ಕ್ವೆಶ್ಚನ್ ಆಕ್ಚುಲಿ, ಬಿಕಾಸ್ ಅತ್ತ ಫಸ್ಟ್ ಹೇಗಿದಂಗೆ ಪೀಪಲ್ ಥಿಂಕ್ ಓಕೆ ಕಷ್ಟಪಟ್ಲತ ನಂಗೆ ವೆಯ್ಟ್ ಲಾಸ್ ಆರ ಅಂತ ಪೀಪಲ್ ಥಿಂಕ್ ಮಾಡ್ಯಾರ. ಬಟ್ ದಟ್ ಇಸ್ ನಾಟ್ ಟ್ರೂ. ನಂಗೆ ಬಂದು ಅದೆಲ್ಲ ಮಾಡದೇ ನಂಗೆ ಬಂದು ನಾರ್ಮಲ್ ಫುಡ್ ಬಗ್ಗೆ ನಂಗೆ ಮೊದಲ ಕ್ವಾಂಟಿಟಿ ದಟ್ ಇಸ್ ವಾಟ್ ಅದನ್ನ ಬಂದು ಈಗ ಕ್ವಾಂಟಿಫೈಡ್ ನ್ಯೂಟ್ರಿಷನ್ ಅಂತಂದ ಈಗ ನೀವು ಯಾಕಂದ್ರೆ ಒಂದ್ ಚಪಾತಿ ತಿಂದಲ್ಲಿ ಬಂದು ಒಂದು ಲಿಮಿಟೆಡ್ ಕ್ವಾಂಟಿಟಿ ಹೋಗ್ತಿದ್ದಲ್ಲ ನಂಗೆ ಬಂದು ವಿ ವಿಲ್ ನಾಟ್ ಗೇನ್ ವೆಯ್ಟ್. ಸೊ ನಂಗೆ ಬಂದು ಕ್ವಾಂಟಿಟಿ ಇಸ್ ದ ಪ್ರಾಬ್ಲಮ್. ಯಾಕಂದ್ರೆ ನಂಗೆ ಈ ವರ್ಷ ಒಂದು 30 years 40 years ನಂಗೆ ಒಳ್ಳೆ ತಿಂದಿದ್ದೆ ನೀವು ಅದರಿಂದ ದಿಢೀರ್ನ ಕಮ್ಮಿ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ನಂಗೆ ಬಂದು ಅದು ಮಾಡ್ಲಿೇ ಬಂದು ವಿ ಸಿ ಗುಡ್ ರಿಸಲ್ಟ್ಸ್. ಯು ಡೋಂಟ್ ನೀಡ್ ಇದು ಮಾತ್ರ. ನಾ ಬಂದು ಐ ಡೋಂಟ್ ಎನ್ಕರೇಜ್ ಎನಿ ಪ್ರಾಸೆಸ್ಡ್ ಫುಡ್ಸ್. ಅದರಿಂದ ಕಾರ್ನ್ಫ್ಲೇಕ್ಸ್, ವೀಟ್ ಫ್ಲೇಕ್ಸ್ ಅದೆಲ್ಲ ಬಂದು ಔಟ್ ಆಫ್ ಕ್ವೆಶ್ಚನ್. ಮೋಸ್ಟ್ಲಿ ಅದೆಲ್ಲ ಒಂದೂ ಇಲ್ಲ. ಓಟ್ಸ್ ಮೇ ಬಿ ಇಸ್ ಒನ್ ಆಫ್ ದ ಗ್ರೇನ್ಸ್, ಸೊ ಸಮಟೈಮ್ಸ್ ವಿ ಮೇ ಇನ್ಕ್ಲೂಡ್ ಅದಕ್ಕೆ. ಕೀನ್ವಾ ಹೇಗಿದಂಗೆ ಇಟ್ ಇಸ್ ಅಗೇನ್ ಅದು ಬಂದು ಅಫೋರ್ಡ್ ಮಾಡೋಂಗೆ ಇಲ್ಲ, ನಂಗೆ ಇಟ್ಸ್ ನಾಟ್ ಇವನ್ ದ ಸ್ಟೇಪಲ್. ಸೊ ಮುಡ್ದೊಳಗು ನಂಗೆ ಬಂದು ಬ್ರೌನ್ ರೈಸ್, ಮಾಡಿಫೈಯಿಂಗ್ ರೈಸ್, ಇತಮಕ ಬ್ರೌನ್ ರೈಸ್, ಮಿಲ್ಲೆಟ್ಸ್ ಅದೆಲ್ಲ ತಿಂಬೋದು ಓಕೆ. ಯಾಕಂದ್ರೆ ಅದು ಬಂದು ಪಾಲಿಶ್ ಇಲ್ಲ ಅನ್ಪಾಲಿಶ್ ತಿಂಬೋದ್ರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಆಡೋದ್ರಿಂದ ನಂಗೆ ಬಂದು ಅಪ್ಪರ ತಿಂಬುದು ಮುಡಿಯೋ ದೋಸ್ತ ತಿನ್ನಿಯೋ ಪ್ಲಸ್ ಅದು ಶುಗರ್ ಲೆವೆಲ್ಸ್ ಎಲ್ಲ ಸಿಟಿ ಮಾಡ್ರೇಟ್ ಮಾಡ್ರ. ಸೊ ದಟ್ ಇಸ್ ಓಕೆ. ಅಲ್ಲ ನಂಗೆ ಓನ್ ಫುಡ್ ದೊಗೆ ಸ್ಟೇಪಲ್ ದೊಗೆ ನಂಗೆ ಚೇಂಜ್ ಮಾಡಾಕು ಇತಮಕ ಎಕ್ಸಾಟಿಕ್ ಫುಡ್ಸ್ ಅದೆಲ್ಲ ಮಾಡೋದೆಲ್ಲ ಬಂದು ಇಟ್ಸ್ ನಾಟ್ ನೆಸೆಸರಿ. ವಿ ಕ್ಯಾನ್ ಕಂಟ್ರೋಲ್ ವಿತ್ ಅವರ್ ಓನ್. ಅಂಡ್ ಒನ್ ಮೋರ್ ಕ್ವೆಶ್ಚನ್, ಈವನ್ ನಟ್ಸ್ ಆಕ್ಚುಲಿ ನಂಗದಾಗೆಲ್ಲ ನಟ್ಸ್ ಎಲ್ಲ ಬಂದು ಪಾಲಕವೇ ಇಲ್ಲ ನಿಜ ಮೇಲೆ ಮೇ ಬಿ ಲೈಕ್ ಬಾದಾಮ್ ಮಟ್ಟುತ್ತ ಮತ್ತಪಡಿ ಇಲ್ಲ ಅಂದ್ರೆ ನಂಗೆ ನಾರ್ಮಲ್ ಇದು ಕ್ಯಾಶ್ಯೂಸ್ ಇದನ್ನ ಮಟ್ಟುತ್ತ ತಿಂದಾರ, ಬೇರೆ ಒಂದು ದೊಡ್ಡದ ನಟ್ಸ್ ಎಲ್ಲ ನಂಗೆ ಯೂಸ್ ಮಾಡೋದಿಲ್ಲ. ಸೊ ಈಗ ಒಂದು ನಟ್ಸ್ ಗ್ರೌಂಡ್ ನಟ್ಸ್ ಅಲ್ಲಿ ನಟ್ಸ್ ಸಿಟಿ ಬೇಕು ನಂಗೆ ಸೈಡ್ ತಗೋ. ಇಟ್ ಇಸ್ ವೆರಿ ಹೆಲ್ದಿ ಸೋರ್ಸ್ ಆಫ್ ಫ್ಯಾಟ್. ಸೊ ನಂಗೆ ಬಂದು ಫ್ಯಾಟ್ ಅಪ್ಪರ ಇಲ್ಲ ಅಲ್ಲ ನಂಗೆ ಬಂದು ಬ್ರೈನ್ ಪರ್ಫಾರ್ಮೆನ್ಸ್ நிறைய ಹಾರ್ಮೋನಲ್ disturbances, brain performance ಇದೆಲ್ಲ ಟ್ರಿಗರ್ ಇದೆಲ್ಲ ಹ್ಯಾಂಪರ್ ಆಪದೆ ನಂಗೆ ಫ್ಯಾಟ್ ಹೆಲ್ದಿ ಏನಂದ್ರೆ ವಿ ಆಡ್ ಕೋಕೋನಟ್ ಆರ್ ಕೋಕೋನಟ್ ಆಯಿಲ್ ಇಸ್ ಓಕೆ. ಪ್ಲಸ್ ಗ್ರೌಂಡ್ ನಟ್ಸ್ ಬಂದು ಈಸಿಯಾಗಿ ತಿನ್ನಾಕು ನಂಗೆ ತಿನ್ನಾಕು ನಂಗೆ ಸೈಡ್ ಆಸಗ ನಟ್ಸ್ ಇಲ್ಲೇ ಅಲ್ಲೇ ಇಟ್ ಇಸ್ ಇಂಪಾರ್ಟೆಂಟ್. ಇಪ್ಪ ಮುಡ್ದೆಲ್ಲವೂ ಒಂದು ಅಪ್ಪರ್ ಇಲ್ಲ ಅಂದ್ರೆ ಒಂದು 5-6 ನಟ್ಸ್ ಎವ್ರಿ ಡೇ ಬಂದು ಕ್ಯಾಶ್ಯೂ ನಟ್ಸ್ ಇಲ್ಲ ಬಾದಾಮು ತಿಂಬೋದು ಇಟ್ ಇಸ್ ಇಂಪಾರ್ಟೆಂಟ್. ಸ್ಪೆಷಲಿ ಹಾರ್ಮೋನಲ್ ಇಶ್ಯೂಸ್ ಅಲ್ಲೇ ಬಂದು ನಟ್ಸ್ ಅಂಡ್ ಸೀಡ್ಸ್ ಬಂದು ನಿಜವಾಗಿ ಇಟ್ ಹೆಲ್ಪ್ಸ್. ಸೊ ಒನ್ಸಿಟಿ ಹಾರ್ಡ್ ನೀವು ಮುಡ್ದಲೇ ಯು ಹ್ಯಾವ್. ಸೊ ಸೀಡ್ಸ್ ಆಕ್ಚುಲಿ ನಂಗೆ ಪ್ಯಾಕೆಟ್ ನ ಸಿಕ್ಕೋದೆಲ್ಲ ಇಸ್ ಇಟ್ ಲೈಕ್ ಸೇಫ್ ಟು ಈಟ್ ಆರ್ ಯಾಕಂದ್ರೆ நிறைய ಬಂದು ನಂಗೆ ಈಗ ಮೋಸ್ಟ್ ಆಫ್ ದ ಟೈಮ್ ಎಲ್ಲವೇ ಪ್ರೊಸೆಸ್ಡ್ ಆಡೋಣ ಜನರಲಿ ಎಲ್ಲವೇ ಅತ್ತ ಬಂದ್ರ. ಸೊ ಸೀಡ್ಸ್ ಬಂದು ನಂಗೆ ಮನೆಯ ಬಂದು ಇದು ಮಾಡಿ ಯೂಸ್ ಮಾಡಕ ದ ಜನರಲ್ ಸೀಡ್ಸ್ ವಿಚ್ ವಿ ಗೆಟ್. ಈಗ ನಂಗೆ ಒಂದು ಪಂಪ್ಕಿನ್ ಸೀಡ್ಸ್ ನಂಗೆ ಪಂಪ್ಕಿನ್ ದಾಗ ಆಡದೆ. ಸೊ ಅದನ್ನ ನಂಗೆ ಯೂಸ್ ಮಾಡಕ ಇಲ್ಲ ಖಂಡಿತ ಹೊರ ಸುಂತೆ ಈಸೋದ ಎತ್ತ ಯು ಕ್ಯಾನ್ ಟ್ರೈ. ನಿಂಗೆ ಮನೆ ಮಾಡಕ ಅಲ್ಲಿ ಏನಂದ್ರೆ ಇಟ್ ವೋಂಟ್ ಆಲ್ ದ ಟೈಮ್ ಇಟ್ಸ್ ಅ ಪ್ರಾಸೆಸ್. ಏನೋ ಅಪ್ಪರ ಗೆಲ್ಚಾಮನ್ நிறைய ಮಾಡೋದಿಲ್ಲ ಮುಡ್ದಲೆ ಡೆಫಿಸಿಟ್ ಲೈಕ್ ಸಾಲ್ಟೆಡ್ ನಟ್ಸ್, ಸಾಲ್ಟೆಡ್ ಸೀಡ್ಸ್ और ಮಸಾಲಾ ಸೀಡ್ಸ್ ಅತ್ತ ಮಗಡ್ಲ ಕಂಡಿಪ ಯು ಶುಡ್ ನಾಟ್ ಟೇಕ್.
ಪ್ಲೇನ್ ಸೀಡ್ಸ್ ಬಂದು ನಂಗೆ ಬಂದು ಲೋಗೋಸ್ ಎಲ್ಲ ಲೈಕ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಅಥವಾ ಒಂದು ಅಪ್ರೂವಲ್ಸ್ ಅಟ್ಲೆ ಇಟ್ ಇಸ್ ಓಕೆ ಯು ಕ್ಯಾನ್ ಟೇಕ್. ಸೊ ಅದೆಲ್ಲ ಬಂದು ನಳವಾಗ ಇಟ್ ಹೆಲ್ಪ್ಸ್. ಮತ್ತು ಸೀಡ್ಸ್ ಬಂದು ಇಸ್ ವೆರಿ ಗುಡ್ ಫಾರ್ PCOS. ಸಂಬಡಿ had asked for PCOS ಆಲ್ಸೋ. ಸೀಡ್ಸ್ ಇನ್ಕ್ಲೂಡ್ ಮಾಡೋದು ಹಾರ್ಮೋನಲ್ ಇಶ್ಯೂಸ್ ಅದು ಕೂಡ ಹೆಲ್ಪ್ ಆರ. ಸೊ ಇದು ನಟ್ಸ್ ಅಂಡ್ ಸೀಡ್ಸ್ ಎಂಬುದು ಬಂದು ನನ್ನ ಸೈಡ್ ಬಂದು ಇಂಪಾರ್ಟೆನ್ಸ್ ಇಲ್ಲ ಅಲ್ಲಿ. ಈಗ ಬಂದು ಇಟ್ ಇಸ್ ಪಿಕಿಂಗ್ ಇಂಪಾರ್ಟೆನ್ಸ್ ಅಂಡ್ ಇಟ್ ಸೀಮ್ಸ್ ಟು ಹೆಲ್ಪ್. ಸೊ ಇಟ್ ಇಸ್ ಓಕೆ ಟು ಇನ್ಕ್ರೀಸ್. Okay. Ranjini again, Kanchanaya. Yes, Kanchana. Yeah. See, on the janaga bandu ಈಸಗ calorie food ಅಂದ್ರೆ ನಂಗಾಗ ಇಂಟೇಕಿಂಗ್ ಅಡದಂದಡ ಏಸಗ calories ಬಂದು ನಂಗೆ ಎತ್ತಕು. ಓಕೆ, ಅಗೇನ್ ಇದು ಬಂದು ಒಬ್ಬೊಬ್ಬರು ಸ್ಪೆಸಿಫಿಕ್. ಜನರಲಿ ನಾ ಹೇಗೆ ನಂಗೆ ಬಂದು ಏಸಗ ತಿನ್ನಿ ಹೋಗೋ ಅದನ್ನ ಬಿಡ ಜಾಸ್ತಿ ಬರ್ನ್ ಮಾಡ್ಲತ್ತ ನಂಗೆ ವೆಯ್ಟ್ ಲಾಸ್ ಆರ. ಓಕೆ, ನಂಗೆ ಬಂದು ಈಗ 1300 ಕ್ಯಾಲರೀಸ್ ನಂಗೆ ತಿನ್ನಿ ಒಂದಲೆ ಒಂದು ಬಾಡಿ ಆಕ್ಟಿವಿಟೀಸ್ಗೆ ಒಂದು 600-700 ಕ್ಯಾಲರೀಸ್ ಬೇಕಾರ. 1000 ಕ್ಯಾಲರೀಸ್ ಇದ್ದೀವಿ, ನಂಗೆ ಬಂದು ಒಂದು 500 ಕ್ಯಾಲರೀಸ್ ಬರ್ನ್ ಮಾಡ್ಲತ್ತ ನಂಗೆ ವೆಯ್ಟ್ ಲಾಸ್ ಎಂಬುದೇ ಬಂದ್ರ. ಸೊ ಜನರಲಿ ಏನಂದ್ರೆ ನಂಗೆ ಒಂದು ಆಕ್ಟಿವಿಟಿ, ನಂಗೆ ಡೈಲಿ ಆಕ್ಟಿವಿಟೀಸ್ ಮಾಡೋದಗ ಪ್ಲಸ್ ನಂಗೆ ಬಾಡಿ ಆಕ್ಟಿವಿಟೀಸ್, ನಂಗೆ ವರ್ಕ್ ಇದೆಲ್ಲ ಸೇದು ನಂಗೆ ಅಟ್ಲೀಸ್ಟ್ ಒಂದು 1200 to 1500 ಕ್ಯಾಲರೀಸ್ ಬೇಕು. நிறைய people again 1200 to 1500 ಕ್ಯಾಲರೀಸ್. ಓಕೆ, ನಿಂಗೆ ಇದು ನಂಗೆ ಏನ ತಿನ್ನಕ್ಕು ನಿಂಗೆ ಒಪಿನಿಯನ್ ಏನ ಫುಡ್ ಎತ್ತಕ್ಕೊಂದು ಈಗೇರಿ ಎತ್ತಕ್ಕ. ಸೊ ಈಗ ಬಂದು ಈ 1200 to 1500 ಕ್ಯಾಲರೀಸ್ ಹೋಗ ನಂಗೆ ಅದನ್ನ ಬಂದು ಫಿಟ್ ಮಾಡಾಕೊಂಬತ್ತ ಕ್ವೆಶ್ಚನ್. ಕಮ್ಮಿ ಈಗ 1200 ಕಮ್ಮಿ ಎಲ್ಲ ಕೂಡ ಹೋಗಕೂಡದು, ಬಿಕಾಸ್ ಯು ಮೈ ಗೆಟ್ ಲೋ BP ಕ್ಯಾಲರೀಸ್ ನಂಗೆ ಬಾಡಿ ಆಕ್ಟಿವಿಟೀಸ್ ಆಗ. ಬಟ್ ಈಗ ಬಂದು ಒಬ್ಬೊಬ್ಬ 3000 ಕ್ಯಾಲರೀಸ್ ಎಲ್ಲ ತಿನ್ಬೇಕು ಇದ್ದಾರೆ, ಲೈಕ್ 3000-4000 ಕ್ಯಾಲರೀಸ್. ಸೊ ಅವಕ್ಕೆ ಬಂದು ದಿಢೀರ್ನ 1200 ಮಾಡ್ಲಿ ದೇ ವಿಲ್ ಫೀಲ್ ವೆರಿ ವೀಕ್. ಸೊ ಎಲ್ಲವೇ ಒಂದು ಗ್ರಾಜುವಲ್ ರಿಡಕ್ಷನ್. ಸೊ ನಂಗೆ ಬಂದು ಈಗ ಒಂದು 3 ಚಪಾತೀಸ್ ತಿನ್ನೋದು ಅಂದ್ರೆ ಸ್ಲೋಲಿ ಜಸ್ಟ್ ಮೇಕ್ ಇಟ್ 2 ಚಪಾತೀಸ್. ಈಗ 1 ಚಪಾತಿ ಕಮ್ಮಿ ಆಗೋದ್ರಿಂದ ನಂಗೆ ಬಂದು ಎಕ್ಸ್ಟ್ರಾ ಪೊರಿಯಲ್, ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿ. ಯಾಕಂದ್ರೆ ನಂಗೆ ಈಸಗ ಲೈಕ್ ಸೇ 1 ಕಪ್ ಪೊರಿಯಲ್ ತಿಂದಲಿಯೋ ನಂಗೆ ಕ್ಯಾಲರೀಸ್ ಬಂದು ಒಂದು 80, 90 or 100 ಕ್ಯಾಲರೀಸ್ ಸಿಕ್ಕಿರ. ಸೊ ಅದು ಮಾಕೆ. ಸೊ ನಂಗೆ ಬಂದು ಕ್ವಾಂಟಿಟಿ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಕ್ಯಾಲರೀಸ್ ಕಮ್ಮಿ, ಅದರಿಂದ ಅದನ್ನ ಜಾಸ್ತಿ ಮಾಡೋದು. ಕಾರ್ಬೋಹೈಡ್ರೇಟ್ಸ್, ನಟ್ಸ್, ಈಗ ನಟ್ಸ್ ಎಲ್ಲ ಏನಂದ್ರೆ ಒಂದು 5 ನಟ್ಸ್ ತಿಂದಲಿ ಬಂದು ನಂಗೆ ಅದಕ್ಕೆ ಒಂದು 70-80 ಕ್ಯಾಲರೀಸ್ ಸಿಕ್ಕಿಟ್ರ. ಅದು ನೋಡ್ಲಿ ಒಂದು 5 ನಟ್ಸ್ ಒಂದೂ ಇಲ್ಲೇ ನಂಗೆ ಅಲ್ಲದು ಕ್ಯಾಲರೀಸ್ ಅಪ್ಪರಾರ. ಸೊ ವಿ ಕಾಲ್ ದೀಸ್ as ಕ್ಯಾಲರಿ ಡೆನ್ಸ್ ಫುಡ್ಸ್. ಕ್ಯಾಲರಿ ಡೆನ್ಸ್ ಫುಡ್ಸ್ ಅಂದ್ರೆ ನೋಡೋದಕ್ಕೆ ಅಪ್ಪರ ಇದಾಟ್ರ ಅಲ್ಲ ಅಪ್ಪರ ಕ್ಯಾಲರೀಸ್ ಇರ್ಲ, ಲೈಕ್ ಡ್ರೈ ಫ್ರೂಟ್ಸ್, ನಟ್ಸ್, ಸೀಡ್ಸ್ ಇದೆಲ್ಲ ಬಂದು ವೆರಿ ಸ್ಮಾಲ್, ದೇ ಲುಕ್ ಸ್ಮಾಲ್, ಅಲ್ಲ ಕ್ಯಾಲರೀಸ್ ಆರ್ ವೆರಿ ಹೈ. ಆನ್ ದಿ ಅದರ್ ಹ್ಯಾಂಡ್ ಈಗ ನಂಗೆ ಬಂದು நிறைய ಫ್ರೂಟ್ಸ್, ವೆಜಿಟೇಬಲ್ಸ್ ಅದೆಲ್ಲ ಬಂದು ಲೋ ಕ್ಯಾಲರೀಸ್. ಸೊ ನಂಗೆ ಮೂಡದೆಲ್ಲ ಒಂದು ನಿಂಗೆ ಬಂದು ಈಗ 1200-1500 ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಹಾಫ್ ಯೋರ್ ಇಂಟೇಕ್ ಬಂದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆಡೋದು. ಸೊ ಆಫ್ಟರ್ನೂನ್ ಬಂದು ಒಂದ್ 2 ಕಪ್ ಪೊರಿಯಲ್, ಸಂತು ಪೊರಿಯಲ್ ವಿತ್ ಜಸ್ಟ್ ಲಿಟಲ್ ಬಿಟ್ ಆಫ್ ಚಪಾತಿ ಆರ್ ರೈಸ್ ಅಂದಡು. ನಂಗೆ ಬಂದು ಪ್ರೋಟೀನ್, ಈಗ ನಂಗೆ ದಾಲ್ಸ್, ಪಲ್ಸಸ್ ಇದೆಲ್ಲ ತಿಮ್ಮನ ಕ್ಯಾಲರೀಸ್ ಬಪ್ಪದಿಲ್ಲ ಅಂಟಿಲ್ಲ, ಎಲ್ಲಾ ಫುಡ್ ಹೋಗಿ ಕ್ಯಾಲರೀಸ್ ಬಂದ್ರ ಅಲ್ಲ. ಏನಂದ್ರೆ ಒಂದು ಫುಡ್ ಜಾಸ್ತಿ, ಒಂದು ಫುಡ್ ಕಮ್ಮಿ. ನೀರ್ದೋಗ ಮಟ್ಟದ ಕ್ಯಾಲರೀಸೇ ಇಲ್ಲ. ಕುಡಿವಿ ಅದು ಮಟ್ಟು ಎಷ್ಟಕ್ ಬೇಕಾಗಿ ಕುಡಿವಿ, ಸೊಟ್ಟಿಯು ತುಂಬಿಟ್ರ ನಂಗ ಏನೋ ಕ್ರೇವಿಂಗ್ಸ್ ಕಮ್ಮಿ ಆರ. ಸೊ ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ಆಟೋಮ್ಯಾಟಿಕಲಿ ಕ್ಯಾಲರಿ ಬ್ಯಾಲೆನ್ಸ್ ಆಯ್ತ್ರ. ಅಲ್ಲ ಹೇಗಿದಂಗೆ ಇಟ್ಸ್ ವೆರಿ ನಂಗ ಪ್ರಾಸೆಸ್ಡ್ ಫುಡ್ಸ್, ಚಿಪ್ಸ್, ಕುನ್ನು ದಡ್ಡೋದೆಲ್ಲ ರಿಮೂವ್ ಮಾಡ್ಲಿ ನಂಗೆ ಒಂದು 500 ಕ್ಯಾಲರೀಸ್ ಗಟ್ಟಕ್ಕೆ ಹೋಯ್ತ್ರ. ಪಿಕ್ಕಲ್ಸ್ ನಂಗೆ ಪಿಕ್ಕಲ್ ಆಡ್ ಮಾಡಿಯೋ, ಇಲ್ಲ ಜಾಮ್ ಆಡ್ ಮಾಡಿಯೋ, ಇಲ್ಲ ಸಾಸ್ ತಿನ್ನೋ, ಇತ್ತಮಕ್ಕ ಕುಟ್ಟಿ ಇದ್ದೋಗೆ ಬಂದು ನಂಗೆ ಒಂದು 300-400 ಕ್ಯಾಲರೀಸ್ ನಂಗೆ ಬೇರೆ ಯಾವ್ದು ಹೋಗ. ಸೊ ಅದೆಲ್ಲವ ನಂಗೆ ಟ್ರಿಮ್ ಮಾಡಿಕ್ಕೆ ನಂಗೆ ಬಂದು ಈಸಿಯಾ ಯು ವಿಲ್ ಬಿ ಏಬಲ್ ಟು ಮ್ಯಾನೇಜ್. ಅಲ್ಲ ನಂಗೆ ಎಮ್ಮುಕ್ರಗಡ ಒಂದು ಬುದ್ಧಿ ಏನಲ್ಲ ಇಟ್ಟು ಮಾಡಿಂದಿ ಬನಿಯೇ, while we cooking whatever your coconut or something else we will put inside, so that also it's a reason for increasing, I think so. Absolutely ನಂಗವೇ ಅರಿಯಾದ நிறைய நீங்க ಒಂದ್ ಜನ நீங்கவே ಅಬ್ಸರ್ವ್ ಮಾಡಿ ನೋಡ್ವಿ, ನಿಂಗವೇ ತೋಂಡ್ರ ನಿಂಗ ಮೇನ್ ಕೋರ್ಸ್ ಬಿಡ ನಂಗೆ ಸೈಡ್ நிறைய ಇತ್ತಮ ಕಪ್ಪರ ತಿನ್ನೋದು. ಸರಿ, ನಿಂಗ ಬಂದು ನಂಗೆ ಎಲ್ಲಾ ಲೇಡೀಸ್ ಎಲ್ಲಾಗ ಬಂದು ಈ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಇದನ್ನ ದಿವಸ ಫಾಲೋ ಮಾಡಿ ನೋಡಿವಿ, ನಿಂಗ ಒಂದು ಇಂಪ್ರೂವ್ಮೆಂಟ್ ಸಿಕ್ಕಿರ ಅತ್ತೆ ಅಂದ್ರೆ ನಿಂಗ ಐಡಿಯಾ ಹೇಗೆ? ಈಗ ಇಫ್ ಇಟ್ ಇಸ್ ಫಾರ್ ವೆಯ್ಟ್ ಲಾಸ್, ಐ ಆಮ್ ಟೆಲಿಂಗ್ ಓನ್ಲಿ ಫಾರ್ ವೆಯ್ಟ್ ಲಾಸ್. ಬೇರೆ ಬಂದು ಖಂಡಿತ ಯು ಹ್ಯಾವ್ ಟು ಫೋಕಸ್. ಈಗ ವೆಯ್ಟ್ ಲಾಸ್ ಮತ್ತೊಂದು ನಿಂಗ ನೋಟ್ ಮಾಡ್ಲಿ, ಯಾಕಂದ್ರೆ நிறைய ಅದು ಫೋಕಸ್ ಆಯ್ತು. ಅದೋಗ ಮೇನ್ ಏನಂದ್ರೆ ಅಫ್ಕೋರ್ಸ್ ಮಾರ್ನಿಂಗ್ ಯು ಸ್ಟಾರ್ಟ್ ಮೇ ಬಿ ಲೆಮನ್ ವಾಟರ್ ಆರ್ ಎನಿ ವಾಟರ್ ಯು ಕ್ಯಾನ್ ಸ್ಟಾರ್ಟ್. ಐ ಆಮ್ ಜಸ್ಟ್ ಗಿವಿಂಗ್ ಅ ಸ್ಯಾಂಪಲ್ ಜೆನರಿಕ್ ಗೈಡೆನ್ಸ್ ಗೈಸ್. ಎಲ್ಲ ಇದನ್ನ ಮಾಡಿಟ್ಟು ಯಾಕಂದ್ರೆ ಒಬ್ಬೊಬ್ಬಗೂ ಇದು ಬೇರೆ ಮಾಕ ಡಿಫ್ರೆನ್ಸ್ ಅಟ್ರ ಅದು ಅಂದಾಡು. ಸೆಕೆಂಡ್ ಏನಲ್ಲ ಬ್ರೇಕ್ಫಾಸ್ಟ್ ತಿಮ್ಮನೆ ಮೊದಲಾಗ
ಪೋರ್ಷನ್ಸ್ ಹೇಗಿದಂಗೆ ಲಾಸ್ಟ್ ನಂಗೆ ಹೇಗೂ ತಿಂಬುದು ಬಿಡ ಒಂದು 20% ಕಮ್ಮಿ ಮಾಡಿವಿ. ಜಸ್ಟ್ ಲಂಚ್ ಗಟ್ಟಗ ತಿಂಬುದು ಉಂಟಿಲ್ಲ ನಡುವೆ ಏದಾಚು ತಿನ್ನೋಕು. ಸೊ ಈಗ ಅಂದ್ರೆ ಲಂಚ್ ಗಟ್ಟಗ ಹೊಟ್ಟೆ ಫುಲ್ ಆಡೋ ಹೇಗೆ ತಿಂಬುದು ಗನ. ಸೊ ಜಸ್ಟ್ ಈಟ್ ಫಾರ್ ದಟ್ 1 or 2 hours. ಸೊ ಮೇ ಬಿ ಈಗ 3 ದೋಸೆ ತಿಂದ್ರೆ 2 ಮಾಡಿವಿ, 4 ಇಡ್ಲೀಸ್ 5 ಇಡ್ಲೀಸ್ ತಿಂದ್ರೆ 4 ಮಾಡಿ, ಅಥವಾ ದೋಸೆ ಒಂದು 20% ಕಮ್ಮಿ ಮಾಡಿವಿ. ಅಂದಾಡು ಆಫ್ಟರ್ನೂನ್ ಮಿಡ್ ಮಾರ್ನಿಂಗ್ ಅರ್ಲಿ ಈವ್ನಿಂಗ್ ಅತ್ತಮಾಕ ಟೈಮ್ದಾಗ ಮೊದಲ ಸಿಟಿ ಫ್ರೂಟ್ಸ್ ಇಲ್ಲ ಜಸ್ಟ್ ಅಬೌಟ್ 100 grams. ಈಗ ಫ್ರೂಟ್ಸ್ ಆಲ್ಸೋ ಶುಗರ್ಸ್, ಸೊ ಅದನ್ನು ಬಂದು ಜಾಸ್ತಿ ಇದ್ದಿಲ್ಲ ಖಂಡಿತ ಕ್ಯಾಲರೀಸ್ ಬಂದ್ರ. ಸೊ ಫ್ರೂಟ್ಸ್ ಒಂದು 100 grams ಇಂದ ಒಂದು ಆಪಲ್ ಮಾಕೆ ಇಲ್ಲ 1 cup ಆಫ್ ಪಪಾಯ ತಮಾಕ ಒಂದು ಅಳವ್ ಆ ಪೋರ್ಷನ್ಸ್. ನಟ್ಸ್ ಅಂದ್ರೆ ಒಂದು 4-5 nuts ಇತ್ತಮಾಕ ಇದನ್ನ ಬಂದು ಯು ಕ್ಯಾನ್ ಹ್ಯಾವ್ ಡ್ಯೂರಿಂಗ್ ಮಿಡ್ ಮಾರ್ನಿಂಗ್ ಆರ್ ಅರ್ಲಿ ಈವ್ನಿಂಗ್. ಟೀ ಕಾಫಿ ಇನ್ನೊಂದು ನಂಗೆ ಕುಡುಪುದಲ್ಲೇ ಮೇ ಬಿ 1/2 cup ವಿತ್ ಜಾಗ್ರಿ, ಇಲ್ಲಾದ್ರೆ ಮೊದಲ ಗ್ರೀನ್ ಟೀ ಸ್ವಿಚ್ ಮಾಡ್ತೀವಿ. ಗ್ರೀನ್ ಟೀ ಆಸ್ ಸಚ್ ಅದನ್ನೇ ಒಂದು ಇಟ್ ಡಸಂಟ್ ಹೆಲ್ಪ್ ಯು ಲೂಸ್ ವೇಟ್. ಮೇನ್ ಎಂದ ಜಸ್ಟ್ ಮೆಟಬಾಲಿಸಮ್ ಬೂಸ್ಟ್ ಮಾಡ್ರೆ ನಂಗೆ ಸಿಟಿ ವಿಲ್ ಫೀಲ್ ಕ್ಲೆನ್ಸ್ಡ್, ಪ್ಲಸ್ ನಂಗೆ ವಿ ಫೀಲ್ ಫುಲ್ಲರ್ ಅಸತ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್, ಆಂಟಿ ಆಕ್ಸಿಡೆಂಟ್ ಅಂತ ಅದಾಡದೆ. ಇನ್ನೊಂದೇನಂದ್ರೆ ಟ್ರೈ ಲಂಚ್ ತಗೋ ಹೇಗಿದಂಗೆ ಆ ಪ್ಲೇಟ್ ಹೇಗಿದಲ್ಲ, ಪ್ಲೇಟ್ ಸಿಸ್ಟಮ್ ಹೇಗಿದಲ್ಲ, 1/4 of ಪ್ಲೇಟ್ ಬಂದು ನಿಂಗೆ ಬಂದು ಕಾರ್ಬೋಹೈಡ್ರೇಟ್ಸ್, 1/4 ಎನಿ ಕೈಂಡ್ ಆಫ್ ಪ್ರೋಟೀನ್ ಫುಡ್ಸ್. ಪರ್ಪು ದಾಲ್ ನಂಗೆ ಸಾಂಬಾರ್ ಮಾಕ ಇಲ್ಲ, ತಿಕ್ಕ ದಾಲ್ ಮಾಕ ಅತ್ತ ಮಾಕ ಇಲ್ಲ, ಎನಿ ಪಲ್ಸಸ್ ಸುಂಡಲ್ ಅವರೆ ದೊಡ್ಡ ಏನವರಲ್ಲಿ ಪರವಾಗಿಲ್ಲ, ಇಲ್ಲ ಅದಲ್ಲೇ ಏನೋ ಪಟಾಣಿ ಅತ್ತ ಮಾಕ ಏದಾಚೊಂದು ಅಂದಾಡು. ಇನ್ನೊಂದು 1/2 cup ಮುಡ್ದಳು 1/2 plate ಪೊರಿಯಲ್ ಮುಡ್ದಳು ಪೊರಿಯಲ್ ಪ್ಲಸ್ 1 glass ಆಫ್ ಬಟರ್ ಮಿಲ್ಕ್ ಆರ್ ಕರ್ಡ್ ಇದು ಬಂದು ಮಾಡ್ರಿ. ಯಾಕಂದ್ರೆ ಲಂಚ್ ಬಂದು ನಿಂಗೆ ಬಂದು ಇಸ್ ಮೈ ಬೆಸ್ಟ್ ಮೀಲ್ ನಡೋದು. ಇದೋட ನಾ ಬಂದು ಇನ್ನು ತಿಂಬುದಿಲ್ಲ ಅದನ್ನು ಮೈಂಡ್ ಸೆಟ್ ಮಾಡಿ ಬಿಡೋದು ನಿನ್ ಲಂಚ್. ಅದರಿಂದ ಈವ್ನಿಂಗ್ ಬಂದು ಈವ್ನಿಂಗ್ ಲೈಟ್ ತಿಂದಲೆ ಇಟ್ ವಿಲ್ ಹೆಲ್ಪ್. ಅಲ್ಲ ನಂಗೆ ಏನಂದ್ರೆ ಈವ್ನಿಂಗ್ ಅಪ್ಪರ ತಿನ್ನಿ ಅದರಿಂದ ಹೊಟ್ಟೆ ಎಲ್ಲ ಟೈ ವಿಲ್ ಪುಟ್ ಆನ್ ವೇಟ್. ಸೊ ಒಂದು 4:30 ಒಂದು 5 o'clock ಅತ್ತಮಾಕ ಟೈಮ್ದಾಗ ಒಂದು ಸ್ನಾಕ್ ಅಂದ್ರೆ ಒಂದು ಸ್ಪ್ರೌಟ್ಸ್ ಮಾಕೆ ಇಲ್ಲ ಅದು ಮರ್ಚು. ಈಗ ಪನ್ನೀರ್ ತಿನ್ಬೇಕು, ಈಗ ಪನ್ನೀರ್ ಬುರ್ಜಿ ಅತ್ತಮಾಕ ಕೊಟ್ಟಿವಿ, ಇಲ್ಲ ಎಗ್ ತಿನ್ಬೇಕು, ಆಮ್ಲೆಟ್ ಇಲ್ಲ ಕಾರ್ನ್ ಇತ್ತಮಾಕ ಒಂದು ಸ್ನಾಕ್ ಬಂದು ಸ್ವೀಟ್ ಪೊಟೆಟೊ ಇದೆಲ್ಲ ಒಂದು 5 o'clock 6 o'clock ಅತ್ತಮಾಕ ತಿಂದ್ರೆ ನಂಗೆ ಅಪ್ಪರ ಹೊಟ್ಟೆ ಹಸಿಯ ನೈಟ್ಗ. ಸೊ ನೈಟ್ ಬಂದು ಜಸ್ಟ್ ಒಂದು 1 ಚಪಾತಿ 1 ದೋಸೆ ವಿತ್ ಪೊರಿಯಲ್ ನೆರೆಯ ಪೊರಿಯಲ್ ತಿಂದಲೆ ಅಂಡ್ ಕ್ಲೋಸ್ ಯುವರ್ ಡಿನ್ನರ್. ಮುಡಿದೆಲ್ಲವಾಗ 7:30 7 o'clock 7:30 ಡಿನ್ನರ್ முடிச்சில இட் வில் பி பெனிஃபிஷியல். அண்ட் அனதர் கொஸ்டின், இப்போ நிறைய வந்து நாங்க வெயிட் லாஸ் நோடணும், சடனா வெயிட் லாஸ் பண்ணோம். பட் ಹೋಗ ಸಡ BMR வந்து ಅದನ್ನ ಪತ್ತಿನ ಅವೇರ್ನೆಸ್ ಯಾರಿಗೂ ಇಲ್ಲ. ಬಂದು ಈಗ ಸಡನ್ ವೆಯ್ಟ್ ರಿಡ್ಯೂಸ್ ಆಗುದಿಲ್ಲ ಅಲ್ಲ, ರಿಡ್ಯೂಸ್ ಮನಕ್ಕನ ರಿಡ್ಯೂಸ್ ಆರ ಅಟ್ ಒನ್ಸ್ ನೋಡಿದೆ ಅಂದ್ರೆ ಒಂದು 1 week ಬಿಟ್ಟೆಂದೆಲ್ಲ ಇನ್ಕ್ರೀಸ್ ಆಯ್ತರ ಅಂತಂದ. ಈ ಫ್ಯಾಟ್ ರಿಡಕ್ಷನ್ ಪತ್ತಿ ನಿಂಗ ಕರ್ತೇನ ಇದನ್ನ ಏನ ತಿಂದಲ್ಲ ನಂಗೆ ಬಂದು ಈ ಫ್ಯಾಟ್ ರಿಡಕ್ಷನ್ ಆರ ಫ್ಯಾಟ್ ಅದು ಈಗ ನಾ ಫಸ್ಟ್ ಎಂಟ್ರಿದೋಗಿ ಹೇಗಿದೆ ನಂಗೆ ಬಾಡಿ ಕಾಂಪೋಸಿಷನ್ ಅಪ್ಪರ್ ಇಂಪಾರ್ಟೆಂಟ್. ನಂಗೆ ಮಸಲ್ ಲೂಸ್ ಮಾಡಿದ್ಯೋವ, ಫ್ಯಾಟ್ ಲೂಸ್ ಮಾಡಿದ್ಯೋವ, ವಾಟರ್ ಲೂಸ್ ಮಾಡಿದ್ಯೋವ, ಇಲ್ಲೇ ಬೋನ್ ಲೂಸ್ ಮಾಡಿದ್ಯೋವ. நிறைய ಪೀಪಲ್ ಬಂದು ವೆಯ್ಟ್ ಲಾಸ್ ಬೋನ್ಸ್ ವೀಕ್ ಆಯ್ತು ಅತ್ತ ಆಡಕೂಡದು, ಮಸಲ್ ವೀಕ್ ಆಯ್ತು ಅದನ್ನು ಆಡಕೂಡದು. ಸೊ ಫ್ಯಾಟ್ ಮಟ್ಟದ ಬರ್ನ್ ಆಗುದು ಇಲ್ಲ. ಹೌ ಡು ವಿ ಡೂ ಇಟ್? ಅದು நிறைய ಫೈಬರ್. ಸೊ ನಂಬರ್ 1 ಇದು ವರ್ಕ್ ಹಾರ ಎನ್ನ ಪ್ರಕಾರ ಒಂದು ಫೈಬರ್ ತಿಂಬುದು, ಮೊದಲಾಗು ಪ್ರೋಟೀನ್ ತಿಂಬುದು, ಎಕ್ಸರ್ಸೈಸ್ ಮಾಡೋದು, ನೀರ್ ಕುಡ್ಬೋದು. ಇದು 4th ದೇರ್ ಇಸ್ ನೋ ಅದರ್ ಫ್ಯಾಟ್ ಬರ್ನರ್. ನೀರೆಲ್ಲ ಕುಡ್ತಲೆ ಹೆಲ್ಪ್ ಮಾಡ್ರ, ಗ್ರೀನ್ ಟೀ ಆಲ್ ದಟ್ ಹೆಲ್ಪ್ಸ್, ಬಟ್ ಇಟ್ಸ್ ನಾಟ್ ಲೈಕ್ ಅ ನ್ಯಾಚುರಲ್ ವೇ ಟು ಬರ್ನ್ ಫ್ಯಾಟ್ ಇನ್ ಲಾಂಗ್ ಟರ್ಮ್ ದಾಗ ಬೇಕು ಅಂದ್ರೆ ನಂಗೆ ಬಂದು ಯು ಹ್ಯಾವ್ ಟು ಶಿಫ್ಟ್ ಇತ್ತ ಮಕ್ತ ತಿನ್ನ ಇದಕ್ಕೆ ಹಿಂದಾಡೋದಾಗಿ ಲೈಫ್ ಸ್ಟೈಲ್ ನಂಗೆ ಚೇಂಜ್ ಮಾಡೋದು. ಸೊ ಮುಡ್ದಲವಾಗ ಕಾಯಿ ಫ್ರೂಟ್ಸ್ ಬಿಡ ವೆಜಿಟಬಲ್ಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಯಾಕಂದ್ರೆ ಫೈಬರ್ ಬಂದು ಇಟ್ ವಿಲ್ ಪುಲ್ ಔಟ್ ಅಂದ್ರೆ ಕ್ಯಾಲ್ಸಿಯಂ ಆಲ್ಸೋ ವಿಲ್ ಪುಲ್ ಔಟ್ ಫ್ಯಾಟ್. ಸೊ ನಂಗೆ நிறைய யோசிச்சிருக்கேன் ನಂಗೆ ಬಂದು ವೆಯ್ಟ್ ಲಾಸ್ ಆನ್ಯೋ ಅಲ್ಲ ಲೂಸ್ ಮಾಡಿದ ವೆಯ್ಟ್ ಎಲ್ಲ ಎಲ್ಲಿ ಗೊತ್ತು? ದಟ್ಸ್ ಅ ಕ್ವೆಶ್ಚನ್ ರೈಟ್, ವಿ ಶುಡ್ ನೋ. ಒಂದು 5 kgs ಕಮ್ಮಿ ಆತಲ್ಲ, 5 kgs ಎಲ್ಲಿ ಹೋತು? ಸೊ ಇಟ್ ಗೋಸ್ ಔಟ್ ಥ್ರೂ ಯುವರ್ ಸ್ವೆಟ್, ಥ್ರೂ ಯುವರ್ ಯೂರಿನ್, ಥ್ರೂ ಯುವರ್ ಸ್ಟೂಲ್ಸ್. ಸೊ ಅದಕ್ಕೆ ಬಂದು ನಂಗೆ ಫೈಬರ್ ಬೇಕು, நிறைய ನೀರ್ ಬೇಕು. ಅದೆಲ್ಲ ಇಲ್ಲಾದ್ರೆ ದ ಫ್ಯಾಟ್ ವಿಲ್ ನಾಟ್ ಗೋ ಔಟ್ ಆಫ್ ದ ಬಾಡಿ. ಸೊ ಅದನ್ನ ಜಸ್ಟ್ ಪ್ಯೂರ್ ಸೈನ್. ಓಕೆ, ಥ್ಯಾಂಕ್ ಯು. Ranju, it's me. Yarudo? It's me. Yeah. See, ಈಗ ನಂಗ I mean most of the world has become an online life, right? When it was normal, I used to do about 10k every day. ಈಗ andala intake of food is less, but still your energy level is very low. Yakandala when I'm doing it on treadmill beyond 3k enandu naduvudu mudodilla. It kind of makes you, you know, energy level come here in spite of having the same kind of food. So how do you suggest, how does it see, because you have to burn your calories also, you know, how do you suggest? ಈಗ ನಿಜವಾಗೇ ಬಂದು நிறைய ಪೀಪಲ್ ದ ಪ್ರಾಬ್ಲಮ್ ಇಸ್ ದಿಸ್ ಓನ್ಲಿ. ಯಾಕಂದ್ರೆ ಅವಕ್ಕೆ ಬಂದು ಹೊರ ಸೊಪ್ಪದ ಮುಡಿಯ, ಸೊ ಆಕ್ಟಿವಿಟಿ ಲೆವೆಲ್ಸ್ ಅಪ್ಪರ ಕಮ್ಮಿ ಆಯ್ತಿದೆ. ಸೊ
the only way you can tackle is through food. So ನಮ್ಮದು ಈಗ ಇಂಟೇಕ್ ನಂಗೆ ಬರ್ನ್ ಔಟ್ ಮಾಡೋದು ಮುಡಿಯಲ್ಲ, ಅಟ್ಲೀಸ್ಟ್ ನಂಗೆ ಇಂಟೇಕ್ ಕಮ್ಮಿ ಮಾಡೋದು. ಸೊ ಒಳ್ಳೆ ಆಪ್ಷನ್. ಯಾಕಂದ್ರೆ ನಂಗೆ ಸತಿ ಒಣಗೋಸು ನಂಗೆ ಮಾಡೋದು, ನಂಗೆ ಔಟ್ಸೈಡ್ ಆಸಾಗ ನಂಗೆ 1 hour ಸ್ಪೆಂಡ್ ಮಾಡೋದು ಬಂದು ಇಸ್ ಮಚ್ ಮೋರ್ ಎಫೆಕ್ಟಿವ್ ಫಾರ್ ವೇರಿಯಸ್ ರೀಸನ್ಸ್. ಎನ್ವೈರನ್ಮೆಂಟ್ ಎಲ್ಲವೇ ಆಡುತ್ತೆ. ಈಗ ನಂಗೆ ಮನಗೋಸ್ ಮಾಡೋಣ ಇಟ್ಸ್ ಮೋರ್ ಇಂಟೆನ್ಸಿಟಿಯು ಕಮ್ಮಿ. ಅದರಿಂದ ಮುಡ್ದೊಳಗ ನಂಗೆ ಫುಡ್ ಹೋಗುತ್ತಾ ಯು ಹ್ಯಾವ್ ಟು ಕಂಟ್ರೋಲ್. ಸೊ ಹೇಗಿದಂಗೆ ಈಗ ಆನ್ಲೈನ್ ವರ್ಲ್ಡ್, ಈಗ ಐ ಆಮ್ ಜಸ್ಟ್ ಟಾಕಿಂಗ್ ಅಪ್ ಸ್ಪೆಸಿಫಿಕ್ ಟು ಈ ಪೀರಿಯಡ್ ಈಗ நிறைய ಪೀಪಲ್ ಮಾಡಿದ್ದಾರೆ, ದೇ ಆರ್ ಮೂವಿಂಗ್ ಟು ಓನ್ಲಿ 2 meal ಸಿಸ್ಟಮ್. ಸೊ ದೇ ಆರ್ ನಾಟ್ ಈಟಿಂಗ್ 3 meals. ನಂಗೆ ಬಂದು 3 meals ಎಂಬುದು ಅಂತ ಇಂಪಾರ್ಟೆಂಟ್ ಇಲ್ಲ. ಇಟ್ ಇಸ್ ಈಗಲ್ಲ ನಂಗೆ ಬಂದು ವಿ ಆರ್ ನಾಟ್ ಡೂಯಿಂಗ್ ಎನಿ ಆಕ್ಟಿವಿಟಿ, ವಿ ಆರ್ ಇನ್ಸೈಡ್ ದ ಹೌಸ್. ನಂಗೆ ಅಪ್ಪರ ಓರಸ್ ಎಲ್ಲ ಒಪ್ಪದೇ ಇಲ್ಲ. ಸೊ ನಂಗೆ ಆಸೆ ಎನರ್ಜಿ ಘನವೇ ಘನ. ಸೊ ಈಗ ಎಲ್ಲ ಏನ್ ಮಾಡಿದಾರಲ್ಲ, ಒಂದು ಮೀಲ್ ಐದರ್ ಮಿಡ್ ಮಾರ್ನಿಂಗ್ ಅಂದಾಡು ಸಂತೊಂದು ಮೀಲ್ ಆಸಕತ್ತ. ಸೊ ಕ್ವಾಂಟಿಟಿ ಬಂದು ಖಂಡಿತ ಕಮ್ಮಿ ಮಾಡೋದು. ಸೊ ಮೀಲ್ ಕ್ವಾಂಟಿಟಿ, ಮೀಲ್ ಟೈಮಿಂಗ್ಸ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಸಿಟಿ ಕಮ್ಮಿ ಮಾಡಿ ಮುಡಿದ್ರ ಫ್ರೂಟ್ಸ್ ಮಕ್ಕಳು ಲಿಕ್ವಿಡ್ಸ್ ಬಗ್ಗೆ, ಯಾಕಂದ್ರೆ ಇನ್ಪುಟ್ ಅದು ಒಂದು ತರ ನಂಗೆ ನನ್ನ ಮಾಡೋದು ಮುಡಿದ್ರ ಇಂಟೇಕ್ ಕಮ್ಮಿ ಮಾಡ್ಲತ್ತ ವಿ ಕ್ಯಾನ್ ಸರ್ವೈವ್ ವಿತ್. Thank you. Hi Ranjini, ನಂಗೆ ಚಾಟ್ ನಾಗ நிறைய questions ಬಂದಿದೆ. So Priya has been asking the 2-3 questions. Priya unmute ಮಾಡಿ question ಕೇಳ್ತಾ ಇದೀಯಾ? ಇನ್ನು ಬರ್ತಿರಾ ಹತ್ರ? Okay. No, okay. So na question ಕೇಳ್ತೀನಿ. So Priya asked, generally, okay, women are the one who wakes up early in the morning, I mean first person in the family, and then ಗೆಲ್ಸೆಲ್ಲ ಬಿರುಕಿ ತಿನ್ಕೊಂಡೋಗೋಷ್ಟು ಅಪ್ಪರ ಟೈಮ್ ಆಯ್ತ್ರ ಅವಕ್ಕ ಅದರಿಂದ ಹಂಗರಿ ಹೋಯ್ತ್ರ. ಅದನ್ನ ಕಂಬ್ಯಾಟ್ ಮಾಡಿದಾಗ ಅದು ಗೆಲ್ಸೆ ಫಿನಿಶ್ ಮಾಡೋಣಗೆಟ್ಟ how should a lady manage the diet? ಎಸ್, ಇದು ಬಂದು ಅಪ್ಪರ ಇಂಪಾರ್ಟೆಂಟ್ ಆಲ್ಸೋ, ಬಿಕಾಸ್ நிறைய ಪೀಪಲ್ ಇದರಿಂದವೇ ಪಾದಿ ಅಸಿಡಿಟಿ ಬಂದ್ರ, ಪ್ಲಸ್ ಈಗಿದಂಗೆ ಅಪಿಟೈಟ್ ಇವು ಲೂಸ್ ಆ ಟೈಮ್ದಾಗ ನಂಗೆ ಬಂದು ಹೊಟ್ಟೆ ಹಸ್ದು ಅದು ನಿದ್ದುಪ್ರ ವಿಲ್ ಜಸ್ಟ್ ಈಟ್ ಫಾರ್ ದ ಸೇಕ್ ಆಫ್ ಇಟ್. ಈಗ ಏನಂದ್ರೆ ನಂಗೆ ಬಂದು ಹೊರಕುದು ಡೆಫಿನೆಟ್ಲಿ ಒಂದು ಲೆಮನ್ ವಾಟರ್ ಅದೆಲ್ಲ ಎತ್ತೋದು ಓಕೆ. ಅದಕ್ಕಿಂದಾಡು ಇನ್ ಕೇಸ್ ನಿಂಗೆ ಬ್ರೇಕ್ಫಾಸ್ಟ್ ಟೈಮ್ ಅಪ್ಪರ ಲೇಟ್ ಆದ್ರೆ ಫ್ರೂಟ್ಸ್ ಆರ್ ದ ಬೆಸ್ಟ್ ಆಪ್ಷನ್. ಸೊ ನಂಗೆ ಬಂದು ಮುಡ್ದೊಳಗೆ ಏದಾಚು ಫ್ರೂಟ್ಸ್ ತಿಂದಲೆ ಅದೇನಂದ್ರೆ ಅಸಿಡಿಟಿಗೂ ಕಮ್ಮಿ ಮಾಡ್ರ, ಪ್ಲಸ್ ಇಟ್ ಇಸ್ ಹೆಲ್ದಿ, ಪ್ಲಸ್ ಯು ವಾಂಟ್ ಫೀಲ್ ವೆರಿ ಟಯರ್ಡ್. ಸೊ ನಂಗೆ ಬಂದು ಜಂಕ್ ಈಗ ಬರುವ ಬಿಸ್ಕೆಟ್ಸ್ ತಿಂಬುದು ಅದೆಲ್ಲ ಬಿಟ್ಟು ಮುಡ್ದಲಾಗ ನೈಟೇ ಬಂದು ಫ್ರೂಟ್ಸ್ ರೆಡಿ ಮಾಡಿ ಬಿಟ್ಟು ನಂಗೆ ಹೊರಕುದೆದ್ದು ಒಂದು 1 or 2 hours ಆದ್ಮೇಲೆ ಅದಕ್ಕಿಂತ ದೋಸಿ ಫ್ರೂಟ್ಸ್ ಈವನ್ ಬನಾನಾ ವಾಟ್ ಎವರ್ ಇಟ್ ಇಸ್, ನಂಗೆ ಬಂದು ಒಂದು ಫ್ರೂಟ್ ತಿಂಬುದ್ರಿಂದ ಇಟ್ ಕ್ಯಾನ್ ಸೆಟ್ ದ ಸಿಸ್ಟಮ್ ಒಳ್ಳಿಂಗ್ ಹತ್ರ. ಸೊ ಫ್ರೂಟ್ಸ್ ಆರ್ ಬೆಸ್ಟ್ ಆಪ್ಷನ್ಸ್. ಓಕೆ. ಸೊ ಪ್ರಿಯಾ ಇನ್ನೊಂದು ಕ್ವೆಶ್ಚನ್ ಕೇಳ್ತಿದ್ದಾರೆ. நான் பிரியா மாத்தானேன். சாரி, நான் ஆகஸ்ட் ಮುಂದೆ ಹೊರಸ್ ಪಪ್ಪುದು ಟಿ ಟೈಮ್ ಆಯ್ತಾ. ಹಲೋ ರಂಜನಿ ಅಕ್ಕ, ಫಸ್ಟ್ ನಿಂಗೆ ಒಂದು ಹೇಗಿದಿಲ್ಲ ಅಯನ್ ಅಬ್ಸಾರ್ಪ್ಷನ್ ಗೆ ಬಂದು ಟೀ ಅಂಡ್ ಕಾಫಿ ಬಂದು ಹಿಂಡರ್ ಮಾಡ್ರಂದು. ಸೊ ಎನ್ನ ಕ್ವೆಶನ್ ಬಂದು ಟೀ ಅಂಡ್ ಕಾಫಿ ಇದಾಗೆ ಆಡುವ ಮಿಲ್ಕ್ ಪ್ರಾಬ್ಲಮಾ ಇಲ್ಲ ಟೀ ಕಾಫಿಯೇ ಒಂದು ಪ್ರಾಬ್ಲಮಾ? ಐ ಮೀನ್ ಈಗ ಬಂದು ಮಿಲ್ಕ್ ಇಲ್ಲದೆ ಯೂಸ್ ಮಾಡಿಯಾರಲ್ಲ ಟೀ ಕುಡ್ತಾರಲ್ಲ. ಇಲ್ಲ ಟೀ ಟ್ಯಾನಿನ್ಸ್, ಟೀದೋಗೆ ಟ್ಯಾನಿನ್ಸ್ ಅಂದೊಡ್ದೆ, ಕಾಫಿದೋಗೆ ಕೆಫೀನ್ ಅಂದೊಡ್ದೆ. ಸೊ ಈ ಕಾಂಪೌಂಡ್ಸ್ ನಂಗೆ ಬಂದು ಹಿಂಡರ್ ಮಾಡ್ರ. ಸೊ ಈವನ್ ಇಫ್ ಯು ಡ್ರಿಂಕ್ ಬ್ಲಾಕ್ ಟೀ ಕುಡ್ತಿಲಿಯೂ ಆಗೋ ದ ಪ್ರಾಬ್ಲಮ್ ಕ್ಯಾನ್ ಕಮ್. ಓಕೆ, ಬಟ್ ಸಿಲರ್ ಬಂದು ಈಗೆಲ್ಲ ಕ್ಯಾಲ್ಸಿಯಂ ಬಂದು ಅಯನ್ ಅಬ್ಸಾರ್ಪ್ಷನ್ ಹಿಂಡರ್ ಮಾಡ್ರ ಅಂತಂದಲ್ಲ, ಅದು ಪತಿ ನಿಂಗೆ ಏನ್ ಹೇಗೆ? ಅದು ಕ್ಯಾಲ್ಸಿಯಂ ಈಗ ಬಂದು நிறைய ಫುಡ್ಸ್ ಬಂದು ಅದನ್ನ ಹಿಂಡರ್ ಮಾಡ್ರ. ಸೊ ಕ್ಯಾಲ್ಸಿಯಂ ಬಂದು ಅಯನ್ ಈಗ நிறைய ಬಂದು ಕ್ಯಾಲ್ಸಿಯಂ ಅಯನು ಸೇರ್ತಿ ತಿನ್ನು ಕೂಡ ಅದೆಲ್ಲವೂ ಆಡದೆ. ಸೊ ಅದರಿಂದ ಅಗೇನ್ ಕಾಫಿ ಬಂದು ಕಾಫಿ ಟೀ ನಂಗೆ ಹಾಲು ಹಾಕಿ ಕೊಡ್ತಿಲಿಯೂ ಬಂದು ಇಟ್ ವಿಲ್ ಹಿಂಡರ್ ದಿ ಅಯನ್ ಅಬ್ಸಾರ್ಪ್ಷನ್. ಸೊ ಅದು ಆಡದೆ ಪ್ಲಸ್ ಇದು ಆಡದೆ. ಸೊ ಕ್ಯಾಲ್ಸಿಯಂ ತಿಮ್ಮನ ಬಂದು ನಂಗೆ ಮುಡ್ದೊಳಗ ವಿ ಶುಡ್ ನಾಟ್ ಹ್ಯಾವ್ ಅಯನ್ ರಿಚ್ ಫುಡ್ಸ್ ಅದನ್ನ. ಸೊ ಇಟ್ಸ್ ಅಗೇನ್ಸ್ಟ್, ದೇ ಬೋತ್ ಡೋಂಟ್ ಹೆಲ್ಪ್ ಈಚ್ ಅದರ್ ಬೇಸಿಕಲಿ. ಓಕೆ, ಗುಡ್ ಗುಡ್. ಇನ್ನೊಂದು ಕ್ವೆಶನ್ ಬಂದು ಈಗ ನಂಗೆ ಬಡಗಸ್ತೋಗಿ ಈಗ ಒಬ್ಬ ಪಾಪ ಹುಟ್ಟಿದ್ರು ಅಂದಲ್ಲ, ಬಾತಿ ಎಮ್ಮತ್ತೀಗ ಅವಕ್ಕೆ ರೆಸ್ಟ್ ಪ್ರಾಪರ್ ಫುಡ್ ಎಲ್ಲ ಬೇಕುತ್ತಾ. ಬಟ್ ಸ್ಟಿಲ್ ನಾ ಪರ್ಸನಲ್ ಏನೋ ಫೀಲ್ ಮಾಡಿದೆ ಅಂದ್ರೆ ಅವಕ್ಕೆ ಬಂದು ಟೂ ಮಚ್ ಆಫ್ ಫುಡ್ ಬಂದು ಅಪ್ಪರ ತಿನಿಚಿಯಾರ ಅವಕ್ಕ ಅಂದ್ರೆ ಮುಡಿಯಾದಲ್ಲಿ ಅವಕ್ಕೆ ತಿಂದ ಹಾಪುದು ಅತ್ತಂದ್ರೆ ಆ ಕ್ವಾಂಟಿಟಿ ಅಲ್ಲಿ ಸರಿ, ಆ ಕೂ ಅದೆಲ್ಲ ಅಲ್ಲಿ ಸರಿ ಅತ್ ಮಾಡ್ಯಾರ. ಬಟ್ ನಂಗಾಗ ಅಲ್ಲಿ ವಾಯ್ಸ್ ಅಡ ಮಾತಾಡೋದು ದಾರು ಕುಡಾರು ತಿಂದುತ್ತಾ ಹಾಪುದು ಅಂದಾರ. ಅತಮಾಕ್ ಟೈಮ್ನ ಎತ್ತಮಾಕ ಮಾಡಿಫಿಕೇಶನ್ ಮಾಡಾಕು ಮೋಸ್ಟ್ 3 times ಬ್ರೆಡ್ ತಂದಾರ. ಅದು ಅತ್ತ ಇಂಪಾರ್ಟೆಂಟಾ? ಆಕ್ಚುಲಿ ಆ ಬ್ರೆಡ್ ಎಲ್ಲ ಬಂದ್ಬಿಟ್ಟು ಅವಾಯ್ಡ್ ಮಾಡುತ್ತೆ. ಇಟ್ ಇಸ್ ನಾಟ್ ಗುಡ್. ಬ್ರೆಡ್ ಎಲ್ಲ ಬಂದ್ಬಿಟ್ಟು ಐ ಡೋಂಟ್ ನೋ, ನನಗೂ ಬಂದು ಐ ಫೀಲ್ ನಂಗೆ ಇದ್ದಾಗ ಅದು ಮಾಡ್ಯಾರ ಆಫ್ಟರ್ ಪ್ರೆಗ್ನೆನ್ಸಿ ಬ್ರೆಡ್ ಏರ್ಕನ್ವೇ ಅಪ್ಪರ ಕಾನ್ಸ್ಟಿಪೇಷನ್ ಹತ್ರ ಮರ್ಚು ನಂಗೆ ಬ್ರೆಡ್ ಎಲ್ಲ ಕೊಟ್ಲ ಇನ್ನೂ ಕಾನ್ಸ್ಟಿಪೇಷನ್ ಜಾಸ್ತಿ ತಾಟ್ರ. ಸೊ ಮುಡ್ದೊಳಗ ಬ್ರೆಡ್ಸ್ ಬಿಸ್ಕೆಟ್ಸ್ ಇದೆಲ್ಲ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್. ಅಲ್ಲೇ ಬೇರೆ ಅದರ್ ಫುಡ್ಸ್ ಲೈಕ್ ನಂಗೆ ಇದೆಲ್ಲ ಕೊಟ್ಟಾರ್ಲೆ
ಬಾತ್ ಹಿಟ್ಟೆಲ್ಲ ಕೊಟ್ಟಾರ, ಅದು ಘೀ ಎಲ್ಲ ಹಾಕಿ ಕೊಡೋದು, ಗಾರ್ಲಿಕ್, ಬೆಳೆಬೇಕುವೆ ಚಟ್ನಿ, ಅದೆಲ್ಲ ಬಂದು ಇಟ್ಸ್ ರಿಯಲಿ ರಿಯಲಿ ಗುಡ್. ಸೊ ಸಮ್ ಆಫ್ ದ ಫುಡ್ಸ್ ಆರ್ ರಿಯಲಿ ಹೆಲ್ತಿ. ಅಲ್ಲ ಕ್ವಾಂಟಿಟಿ ಹೇಗಿದಂಗೆ ಬಿಕಾಸ್ ನಂಗೆ ಬಂದು ಸ್ಟ್ರೆಂತ್ ಅಡ ಅಂಬುದಾಯ್ತಾ ಕ್ವಾಂಟಿಟಿಯು ತಂದಾರ. ಹಾಲೆಲ್ಲ ಕುಡಿಯೋದು ಓಕೆ, ಟೀ ಕಾಫಿ ಅವಾಯ್ಡ್ ಮಾಡೋದು, ಬ್ರೆಡ್ ಬಿಸ್ಕೆಟ್ಸ್ ಮುರಿದೆಲ್ಲ ಅವಾಯ್ಡ್ ಮಾಡೋದು. ಈಟಿಂಗ್ ನಾರ್ಮಲ್ ಫುಡ್ ಇಸ್ ಓಕೆ, ಯಾಕಂದ್ರೆ ಬಾಡಿಗೂ ಬಂದು ಟು ಅಡ್ಜಸ್ಟ್ ಟು ನಾರ್ಮಲ್ಸಿ ಅದು ಬಂದು ಸಿಟಿ ಟೈಮ್ ಆರ. ಇನ್ನೊಂದ್ ಏನಂದ್ರೆ ಆ 3 months ತಿಂದಲ್ತ ನಂಗೂ ಊಟ ಅದಕ್ಕಿಂದಾಡು ನಂಗೆ ತಿಂಬುದಕ್ಕೂ ಯು ಯೋರ್ ಸೆಲ್ಫ್ ವಿಲ್ ನಾಟ್ ವಾಂಟ್ ಟು ಈಟ್, ಯಾಕಂದ್ರೆ ನಂಗೆ ವೆಯ್ಟ್ ಜಾಸ್ತಿ ಆಯ್ತಟ್ರ ವಿ ವಾಂಟ್ ಟು ಕಂಟ್ರೋಲ್. ಸೊ ಬ್ರೆಡ್ಸ್ ಮಟ್ಟು ಐ ಆಲ್ಸೋ ರಿಕ್ವೆಸ್ಟ್ ಟು ಅವಾಯ್ಡ್. ಅದರ್ವೈಸ್ ಬೇರೆ ಆ ಫುಡ್ ಎಲ್ಲ ನಂಗೆ ಬಂದು ನಾರ್ಮಲ್ ಘೀ ಜಾಸ್ತಿ ಹಾಕೋದು ಅದೆಲ್ಲ ಬಂದು ಇಸ್ ಇಂಪಾರ್ಟೆಂಟ್. ಇಟ್ ಇಸ್ ಗುಡ್ ಫಾರ್ ಸ್ಟ್ರೆಂಥನಿಂಗ್ ದ ಬಾಡಿ ಆಲ್ಸೋ. ಡ್ರೈ ಫ್ರೂಟ್ಸ್, ನಟ್ಸ್ ಎಲ್ಲ ಕೊಡಾಕು, ಫ್ರೂಟ್ಸ್ ಎಲ್ಲ ತಿನ್ನಾಕು, ಅಲ್ಲಿ ಕ್ವಾಂಟಿಟಿ ಸಿಟಿ ಕಮ್ಮಿ ಮಾಡುತ್ತಾ. ಓಕೆ ಓಕೆ. ಇನ್ನೊಂದು ಕ್ವೆಶನ್ ಅಕ್ಕ, ಈ ಅಟ್ಟಿದೋಗೆ ಅಮ್ಮನವ್ಕ ಇಲ್ಲ ಇನ್ಲಾಸ್ ಅವಕ್ಕೆಲ್ಲ ಬಂದು ನಿಂಗೆ ಫ್ರೂಟ್ಸ್ ತಿನ್ನಿವಿ ಅಥವಾ ಕೆದಾಲ ಒಂದು ಹೇಗಿಪ್ಲೆ ಅವಕ್ಕೆ ಬಂದು ಕ್ಲೈಮೇಟ್ ಸರಿ ಇಲ್ಲ, ಬಿಸಿಲು ಅಟ್ಲೆ ಅರುಪುಗ ಹಣ್ಣು ತಿನ್ನಕೋ ಇಲ್ಲ ಅದೆಲ್ಲ ಹಣ್ಣೆಲ್ಲ ತಿನ್ನೋಗ ಅಥವಾ ಹೇಗ್ಯಾರ. ಬಟ್ ಫ್ರೂಟ್ಸ್ ತಿಂಬುದನ್ನ ಅಲ್ಲ ಮೀನ್ ಕ್ಲೈಮೇಟ್ಗೂ ಫ್ರೂಟ್ಸ್ಗೂ ಅತ್ತೆ ಕನೆಕ್ಟೆಡ್ ಆಡದಿಯಾ? ಸಿಲ ಫ್ರೂಟ್ಸ್ ಎಲ್ಲ ಬಂದು ಮೇ ಬಿ ತಣುಪಾಟ್ರ, ಬಟ್ ಸ್ಟಿಲ್ ಸಮ್ ಫ್ರೂಟ್ಸ್ ಎಲ್ಲ ಬಂದು ಎನಿ ಟೈಮ್ ನಂಗೆ ತಿಂಬನಿಂಗ ಅಟ್ರಲ್ಲ, ಎಕ್ಸಾಂಪಲ್ ಪಪಾಯ ಅದೆಲ್ಲ. ಸೊ ಬಟ್ ಅವಕ್ಕ ಮೈಂಡ್ ಸೆಟ್ ಬಂದು ಅಲ್ಲಿಂದ ಹೊರಸ್ ಬಪ್ಪುದಿಲ್ಲ ಎಂದಾರ ನಾ ಅವಕ್ಕ ಎತ್ತ ಮಾಡಿ ಅವಕ್ಕ ನಾ ಹೇಗಿ ಅವಕ್ಕವಾನ ಅದೆಲ್ಲ ಮೈಂಡ್ ಸೆಟ್ ಎಸ್ಪೆಷಲಿ ಓಲ್ಡ್ ಪೀಪಲ್ ಬಂದು ಅದಪ್ಪರ ಡಿಫಿಕಲ್ಟ್ ನಂಗೆ ಅವಕ್ಕೆ ಹೇಗೋದ. ಯಾಕಂದ್ರೆ ಇಫ್ ಯು ಸಿ ಇನ್ನೊಂದು ರೀಸನ್ ಫಾರ್ ಅನಿಮಿಯಾ ಆರ್ ಸಿಕಲ್ ಸೆಲ್, ಆಲ್ ಆಫ್ ದಿಸ್ ಸಿಕಲ್ ಸೆಲ್ ಇಸ್ ಹೆರಿಡಿಟಿ, ಇದು ಆಡದ ಜೆನೆಟಿಕ್ ಆಡದೆ. ಬಟ್ ಅದರ್ವೈಸ್ ಅಪ್ಪರ ಹಿಮೋಗ್ಲೋಬಿನ್ ಕಮ್ಮಿ ಇದೆಲ್ಲ ರೀಸನ್ಸೇ ಬಂದು ನಂಗೆ ಅಪ್ಪರ ಫ್ರೂಟ್ಸ್ ಎಲ್ಲ ತಿಂಬುದಿಲ್ಲ. ವೆಜಿಟೇಬಲ್ಸ್ ಎತ್ತಿ ನಂಗೆ ಸೇದುಟ್ರ ಅಲ್ಲಿ ಫ್ರೂಟ್ಸ್ ಬಂದು ನಂಗೆ ಅಪ್ಪರ ಬಂದು ಎಂಫಸೈಸ್ ಮಾಡಿ ತಿಂಬುದಿಲ್ಲ. ಅದು ಬಂದು ಇಟ್ ಇಸ್ ಅ ಪ್ರಾಬ್ಲಮ್. ಅಲ್ಲ ಅದಕ್ಕೆ ಬಂದು ಕನೆಕ್ಷನ್ಸ್ ಇಲ್ಲ, ತಮಕ ಕೋಲ್ಡ್ ಹೀಟ್ ಅಂತಂಬುದೆಲ್ಲ ಇಲ್ಲ. ಒಬ್ಬೊಬ್ಬನ ಬಾಡಿ ಬರ್ತದೆ, ಒಬ್ಬೊಬ್ಬಗ ಎಸ್ ವೀಸಿಂಗ್ ಪ್ರಾಬ್ಲಮ್ ಮಾಡೋವಾಗ ಅದೆಲ್ಲ ಬಂದು ಸಿಟಿ ವಾಟರ್ ಕಂಟೆಂಟ್ ಜಾಸ್ತಿ ಅಲ್ಲ ವೀಸಿಂಗ್ ಆಗೋ ಚಾನ್ಸಸ್ ಆಡುತ್ತೆ. ಮಸ್ಟ್ ಕೋಲ್ಡ್ ಏರಿಯಾಸ್, ಸೊ ನಂಗೆ ಕೋಲ್ಡ್ ರೀಜನ್ಸ್ ಹೋಗಿ ತಮಕ ವಾಟರ್ ಕಂಟೆಂಟ್ ಅಪ್ಪನಿಂದ ದೇ ಕ್ಯಾನ್ ಫೀಲ್ ವೀಸಿಂಗ್. ಸೊ ಅಗೇನ್ ಅವಕ್ಕ ಬಾಡಿ ಟೈಪ್ ಸಿಟಿ ಒಂದ್ರಕ್ಕೂ ಟ್ರೈ ಮಾಡಿ ನೋಡ್ವಿ, 1-2 ಜನ ತಿಂದ್ವಿ, ಒಂದು ಆಗಾದಿಗೆ ಟ್ರೈ ಮಾಡ್ವಿ. ಬಿಕಾಸ್ ಯು ನೆವರ್ ನೋ, ಒಬ್ಬೊಬ್ಬಗ ಒಳ್ಳಿಗೆ ಅಕ್ಸೆಪ್ಟ್ ಆಗ್ರ, ಸೊ ದೇ ವಿಲ್ ಈಟ್. ಅಲ್ಲ ಟ್ರೈ ಮಾಡೋದು, ಸೊ ಅದು ಅಪ್ಪರ್ ಇಂಪಾರ್ಟೆಂಟ್. ಸೊ ಜಸ್ಟ್ ಟ್ರೈ ಟು ಟೆಲ್ ದಮ್ ತಮಕ ಈಗ ಬಂದು ಡಿಸೀಸಸ್ ಎಲ್ಲ ಬಪ್ಪದಿಂದ ಇಟ್ ಇಸ್ ಓಕೆ ಟು ಈಟ್ ಒನ್ಸ್ ಅಂದೇಗಿ. ಅಲ್ಲ ಅವಕ್ಕ ತಮಕ ಮೈಂಡ್ ಸೆಟ್ ಅಡೋನ ಜಸ್ಟ್ ಟೆಲ್ ದಮ್ ಒಂದ್ ಜನ ತಿಂದು ನೋಡಿ 1 fruit ಅಟ್ ಅ ಟೈಮ್. ಎಲ್ಲವೇ ಒಂದೇ ಜನ ಒಂದೇ ವೀಕ್ ತೊಗೆ ಕೊಡಬೇಡಿ, 1 fruit ಒಂದ್ ವೀಕ್ ಒಂದ್ ಜನ ಮುಟ್ಟು ಟ್ರೈ ಮಾಡಿಟ್ಟು if they're fine with it, then you go ahead. It's all like kids could ಮಾಡಿದಂಗ one by one, little by little we have to try and experiment. ಓಕೆ ಅಕ್ಕ. ಅಂಡ್ ಮೋಸ್ಟ್ ಹೇಗೆ ವೆಜಿಟೇರಿಯನ್ಸ್ ಬಂದು ವೈಟಮಿನ್ B12 ಸಿಕ್ಕುದ ಅಪ್ಪರ ಕಷ್ಟ ತಂದಲೇ ಹೇಗ್ಯಾರ ಅವಕ್ಕ ಪ್ಲಾಂಟ್ ಐ ಮೀನ್ ಅವರು ಪ್ಲಾಂಟ್ ಫುಡ್ ತಿಂದಾರ ಅವಕ್ಕ ಅನಿಮಲ್ ಮೀಟ್ ಇಂದ ಬರ ಆತಂದು. ಸೊ ಅದು ಟ್ರೂ ಇನ್ ಕೇಸ್ ಟ್ರೂ ಅಂದಲ್ಲ ಅವಕ್ಕ ಏನೋ ಆಪ್ಷನ್ಸ್ ಇಡದೆ B12 ಯಾಕಂದ್ರೆ B12 ಬೇಸ್ಡ್ ಅನಿಮಿಕ್ ಪೀಪಲ್ ಈಗ நிறைய ಇದ್ದಾರೆ. ನಾನು ಇದ್ದೆ. ನನಗ ಸಿಲರ್ ಹೇಗ್ಯಾರ ಐ ಮೀನ್ ನರ್ಸಸ್ ಬಂದು ನಿನಗ ಅಯನ್ ಅಟ್ಲೆಯು B12 ಬಂದು ಕಮ್ಮಿ ಆಡದೆ, ಸೊ B12 ಫುಡ್ ತಿನ್ನುವ ತಂದಾರ. ಬಟ್ ಏನ ತಿಂಬುದು? So ಅನಿಮಿಯಾದೊಗೆ ಯು ಹ್ಯಾವ್ ಅಯನ್ ಡೆಫಿಷಿಯನ್ಸಿ ಅನಿಮಿಯಾ ಅಂಡ್ B12 ಡೆಫಿಷಿಯನ್ಸಿ ಅನಿಮಿಯಾ. ಸೊ ಒಬ್ಬೊಬ್ಬಗ ಅಯನ್ ದೊಗಟ್ರ ಒಬ್ಬೊಬ್ಬಗ B12. ಸೊ ಈಗ B12 ಪ್ಲಾಂಟ್ ಇಟ್ ಇಸ್ ಟ್ರೂ ಪ್ಲಾಂಟ್ ಬೇಸ್ಡ್ ಹೋಗ ನಂಗೆ ಬಂದು B12 ಅಪ್ಪರ ಸಿಕ್ಕೋದಿಲ್ಲ. ಅದುಗಾಗಿ ಈಗ ಬಂದು நிறைய ಪೀಪಲ್ ಸಪ್ಲಿಮೆಂಟೇಶನ್ ಎತ್ಯಾರ. ಅದು ಬಿಡ ಮೇನ್ ಏನಂದ್ರೆ ಎನ್ನಳವಾಗ ಬಂದು ಜಸ್ಟ್ ಬೈ ಗಿವಿಂಗ್ ಗುಡ್ ಅಮೌಂಟ್ ಆಫ್ ಕರ್ಡ್, நிறைய ಕರ್ಡ್ ಅಂಡ್ ಫೈಬರ್ ಕೊಡೋನು ಏನಾರ ಅಂದ್ರೆ ನಂಗೆ ಬಾಡಿ ಒಟ್ಟೆಗೋಸು ನಂಗೆ ಗುಡ್ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆರ. So now good bacteria increase happen. This good bacteria will produce B12. Okay. So adu B12 produce happen nanga bandu you will get enough B12. So nanga bandu neriya time enga constipation iroka adoka otte problem adoka avakagata B12 deficiency atra yakanle they won't eat it. Maka fiber apratiniru buru processed foods tindare yakanle processed foods junk foods ella timmane enaradle nanga bad bacteria tappara grow ara. ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋ ಅಪ್ B12 ಬಂದು ಕಂಪ್ಲೀಟ್ ಆಗೋಯ್ಟ್ರ. ಇನ್ನೊಂದು ರೀಸನ್ ಏನಂದ್ರೆ ಆಂಟಿಬಯೋಟಿಕ್ಸ್ ಅಪ್ಪರ ಆಂಟಿಬಯೋಟಿಕ್ಸ್ ಎತ್ತೋಕ ಟ್ಯಾಬ್ಲೆಟ್ಸ್ ಈ ಅಸಿಡಿಟಿ ಬರುವ ಟ್ಯಾಬ್ಲೆಟ್ಸ್ ಇದು ಅಥವಾ ಎತ್ತಿನವಲ್ಲ ನಂಗೆ ಅಸಿಡಿಟಿ ಆಡೋದಕ್ಕೆ. ಸೊ ಅದೆಲ್ಲ ಕೂಡ ನಂಗೆ ಗುಡ್ ಬ್ಯಾಕ್ಟೀರಿಯಾನ ವಾಶ್ ಔಟ್ ಮಾಡಿಟ್ರ. ಸೊ ಅದಕ್ಕಾಗಿ ಮುಡಿದೊಳಗ ಹಿಂಗ್ ಬಂದು ಡೈಲಿ ಒಂದು 2 cups ಆಫ್ ಕರ್ಡ್ ಅದಡು நிறைய ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಅದು ತಿಂದಲೇ ಬಂದು ನಂಗೆ ಗುಡ್ ಬ್ಯಾಕ್ಟೀರಿಯಾ ಬಂದು ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಅದು ಗ್ರೋ ಆಗಾಗ ನಂಗೆ B12 ಪ್ರೊಡಕ್ಷನ್ ಬಂದುಬಿಟ್ರ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ದಟ್. ಅದು ಬಿಟ್ಲೆ ಬೇರೆ ಪ್ರೋಬಯೋಟಿಕ್ಸ್ ಈಗೆಲ್ಲ நிறைய ಬಂದು ನಡೆದ ಲೈಕ್ ಕೆಫೆರ್ ಅಂದೇಗಿನೋ ಅದೆಲ್ಲ நிறைய ಬಂದು ನಡೆದೆ. ಬಟ್ ಜಸ್ಟ್ ಕರ್ಡ್ ಆರ್ ಸ್ಟೀಮ್ಡ್ ಫುಡ್ಸ್ ತಮಕ ನಂಗೆ ಇಡ್ಲಿ ದೋಸೆ ಅದೆಲ್ಲ ಕೂಡ ಒಳ್ಳೆಯ ಫರ್ಮೆಂಟೆಡ್ ಫುಡ್ಸ್ ಬೇಸಿಕಲಿ ಅದು ಹೆಲ್ಪ್ ಆರ.
ஓகே. நாங்க திம்ப ಫುಡ್ನ ನ್ಯೂಟ್ರಿಷನ್ ಬಂದು ನಂಗೆ ಬಾಡಿಗೆ ಅಬ್ಸಾರ್ಬ್ ಒಳ್ಳಂಗ ಆರವಾ ಇಲ್ಲ ಎಂಬುದು ನಂಗೆ ಅದನ್ನ ಐಡೆಂಟಿಫೈ ಮಾಡೋದು ಎದಾಲಿ ವೇ ಹಿಡ್ದಿಯಾ ಸ್ಟೂಲ್ಸ್ ತೊಗೆ ಅಥವಾ ಎದಾಲಿ ಕೆಲ ಸಿಲರ್ ಆ ಫ್ಲೋಟಿಂಗ್ ಸ್ಟೂಲ್ಸ್ ಎಂದಾರ ಸಿಂಕಿಂಗ್ ಸ್ಟೂಲ್ಸ್ ಎಂದಾರ ಅದನ್ನ ಮೀತು ನಂಗೆ ಎದಾಲಿ ಸೆಲ್ಫ್ ಡಯಾಗ್ನೋಸ್ ಮಾಡೋದು ಮುಡ್ತಾರವಾ ಆಕ್ಚುಲಿ நிறைய ಈಗ ಗಟ್ ಇಶ್ಯೂಸ್ ಗಟ್ ಹೆಲ್ತ್ ಬಂದು ಅಪ್ಪರ ಇದಾಗಿ ನಡೆದ ಈಗ ಸೊ ಸ್ಟೂಲ್ಸ್ ಬಗ್ಗೆ ಬಂದು ಡಿಫ್ರೆಂಟ್ ಕನ್ಸಿಸ್ಟೆನ್ಸಿ ಆ ಸ್ಟೂಲ್ ಕನ್ಸಿಸ್ಟೆನ್ಸಿ ನೋಡಿ ಖಂಡಿತ ವಿ ಹ್ಯಾವ್ ಟು ಡಯಾಗ್ನೋಸ್ ಈಗ ಒಬ್ಬೊಬ್ಬ ಇಟ್ ಬಿ ವಾಟರಿ ಸ್ಟೂಲ್ಸ್ ಅವಕ್ಕೆ ಬಂದು ನೀವು ಅಬ್ಸಾರ್ಪ್ಷನ್ ಒಳ್ಳಿಂಗ್ ಆಗ ಪ್ಲಸ್ ಕಾನ್ಸ್ಟಿಪೇಟೆಡ್ ಸ್ಟೂಲ್ಸ್ ಬಂದ ಆಗ ಸೊ ಯುವರ್ ಸ್ಟೂಲ್ ಕನ್ಸಿಸ್ಟೆನ್ಸಿ ಎತ್ತಡದೆ ಎಂಬುದು ಬಂದು ಒನ್ ಆಫ್ ದ ವೇಸ್ ಆಫ್ ಡಯಾಗ್ನೋಸಿಂಗ್ ಅಂದಾಡು ಬ್ರೆತ್ ಟೆಸ್ಟ್ ಎಲ್ಲ ಮಾಡ್ಯಾರ ಜಸ್ಟ್ ಟು ಚೆಕ್ ಹೌ ಯು ಆರ್ ಏಬಲ್ ಟು ಡೈಜೆಸ್ಟ್ ದ ಫುಡ್ ಅಂಡ್ ಹೌ ಬೈ ಪ್ರಾಡಕ್ಟ್ಸ್ ಬಂದಿರ ಆ ಟೆಸ್ಟ್ ಮಾಡ್ಯಾರ ಅಲ್ಲ ಬಂದು ಇಟ್ಸ್ ಆಲ್ ಮೋರ್ ಅದು ಬಂದು ಓನ್ಲಿ ಕ್ಲಿನಿಕಲ್ ಟೆಸ್ಟ್ ನಂಗೆ ಎಲ್ಲಾ ಟೈಮ್ ಅದು ಮಾಡಿ ಬಂದ್ಬಿಡಿಯಲ್ಲ ಸೊ ಮುಡ್ದೊಳಗ ಬಂದು ನಂಗೆ ಜಸ್ಟ್ ಹೌ ಆರ್ ಎನರ್ಜಿ ಲೆವೆಲ್ಸ್ ಒಬ್ಬೊಬ್ಬನ ಅಬ್ಸಾರ್ಪ್ಷನ್ ಲೆವೆಲ್ ಡಿಫ್ರೆಂಟ್ ಸೊ ನಂಗೆ ಬಂದು ಎಕ್ಸರ್ಸೈಸ್ ಅಪ್ಪರ ಮಾಡೋದ್ರಿಂದ ಯುವರ್ ಅಬ್ಸಾರ್ಪ್ಷನ್ ವಿಲ್ ಇಂಪ್ರೂವ್ ನೀರ್ ನೆರೆಯ ಕೊಡ್ಪನೆ ನಾ ನೀರು ಇದು ಬಂದು ಒಂದು ಎಕ್ಸಾಂಪಲ್ ಎಲ್ಲಾಗೂ ನಾವು ಕೊಟ್ಟನೆ ಯಾಕಂದ್ರೆ ನಂಗೆ ನೀರು ಬಂದು ಇಸ್ ದ ಕ್ಯಾರಿಯರ್ ಆಫ್ ಆಲ್ ದಿ ನ್ಯೂಟ್ರಿಯನ್ಸ್ ಸೊ ಈಗ ಬಂದು ನಂಗೆ ಏಸಾಗತ್ತ ಎಫರ್ಟ್ ಎತ್ತಿ ನ್ಯೂಟ್ರಿಯಂಟ್ ರಿಚ್ ಫುಡ್ ತಿಂದಲಿಯೋ ಆ ನ್ಯೂಟ್ರಿಯನ್ಸ್ ಕ್ಯಾರಿ ಮಾಡೋದಕ್ಕೆ ನಂಗೆ ಬಂದು ಬ್ಲಡ್ ಬಂದು ಆಸಗ ಡೈಲ್ಯೂಟೆಡ್ ಆಡೋದು ಬ್ಲಡ್ ಆಸಗ ವಾಟರ್ ಆಡೋದು ಸೊ ಇಫ್ ವಾಟರ್ ಇಸ್ ನಾಟ್ ದೇರ್ ನಂಗೆ ನ್ಯೂಟ್ರಿಯನ್ಸ್ ಆಲ್ಸೋ ಕೆನಾಟ್ ಟ್ರಾವೆಲ್ ಪ್ರಾಪರ್ಲಿ ಸೊ ನಂಗೆ ಅಬ್ಸಾರ್ಪ್ಷನ್ ಬಂದು ಇಂಪ್ರೂವ್ ಆಗೋದಂದ್ರೆ ಫಸ್ಟ್ ಬಂದು ವಾಟರ್ ಸೊ ವಾಟರ್ ಬಂದು 2-3 ಲೀಟರ್ಸ್ ಕೊಡ್ತಿಲ್ಲ ನಂಗೆ ಬಂದು ನ್ಯೂಟ್ರಿಯೆಂಟ್ ಈಗ ನಂಗೆ ತಿಂಬೋ ಫುಡ್ ಬಂದು ನಂಗೆ ಬ್ರೈನ್ಗೂ ರೀಚ್ ಆಗೋದು ಕಾಲು ಟೋಸ್ಗೂ ರೀಚ್ ಆಗೋದಂದ್ರೆ ಇಟ್ ನೀಡ್ಸ್ ಟು ಟ್ರಾವೆಲ್ ಆ ಟ್ರಾವೆಲ್ ಆಗೋದು ನಂಗೆ ಬ್ಲಡ್ ಸರ್ಕ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಆ ಬ್ಲಡ್ ಸರ್ಕ್ಯುಲೇಷನ್ ಖಂಡಿತ ನಂಗೆ ಬಂದು ನೀರ್ ಜಾಸ್ತಿ ಕೊಡೋದು ದಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಗುಡ್ ವೇ ಟು ಇಂಪ್ರೂವ್ ಅವರ್ ಅಬ್ಸಾರ್ಪ್ಷನ್ ಓಕೆ ಒನ್ ಲಾಸ್ಟ್ ಕ್ವೆಶನ್ ಇದು ನಂಗೆ ಮನೆ அம்மாவுக்கு எத்தேவுக்கு அவக்கற டங் நோட்ல நிறைய பிளாக் ஸ்பாட்ஸ் அட்றா இல்ல அதுல கோடு கோடு புதட்றா டிசைன் அட்றா ஏதோ ಒಂದು ಪ್ರಾಬ್ಲಮ್ ಅಟ್ರಮ್ಮಕ್ಕೆ ಡಾಕ್ಟರ್ ಹೋಗಿ ತೋರಿಸಿಲ್ಲ ಇಲ್ಲ ಅದು எனக்கு ಫಸ್ಟ್ ಒಂದೇ ಅಟ್ಟತಾ ಎನ್ ಒಡಂಬುತ್ತಾತೆ ಆ ಟಂಗ್ ಬ್ಲಾಕ್ ಸ್ಪಾಟ್ಸ್ ಎಲ್ಲ ಅಟ್ಲ ಅದು ಎನ್ನ ಅವ್ವಕಟ್ಟ ಎನಗತ್ತೆ ಅತಮತ್ತೆ ಹೇಗೆ ತವಿರ ಅದು ಬಂದು ಬಾಡಿ ಕೂಡ ಕನೆಕ್ಟ್ ಆಗಿಟ್ರ ನಿಂಗೆ ಅವಕ್ಕ ಇದು ಯೋಚಿಸುತ್ತಿಲ್ಲ ಎಂದಾರ ಸೊ ಅದು ನಿಂಗೆ ಅದಲ್ಲಿ ಹೇಗುದು ಗಡ್ದಿಯಾ ಆಕ್ಚುಲಿ ಒಬ್ಬೊಬ್ಬಗ ಇಟ್ ಇಸ್ ಓನ್ಲಿ ಫಿಸಿಕಲ್ ಕಂಡೀಷನ್ ಅದರಿಂದ ಒಂದು ಇಂಪ್ಯಾಕ್ಟ್ ಆಡ ಒಬ್ಬೊಬ್ಬಗ ಬಂದು ಇಟ್ ಕ್ಯಾನ್ ಬಿ ಅನ್ ಇಂಡಿಕೇಶನ್ ಆಫ್ ಅನಿಮಿಕ್ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇಂಡಿಕೇಶನ್ ಅಡಾಕು ಅಲ್ಲ ನಂಗೆ ಎನ್ನು ಪೊರ್ತವರೆಗೆ ನಂಗೆ ವಯಸ್ಸಾದಕ್ಕೂ ಬಂದು ಅದೆಲ್ಲ ಅಪ್ಪರ ದೇ ಡಿಂಟ್ ಬ್ರೇಕ್ ದೇರ್ ಹೆಡ್ ಅದನ್ನಂತ ಅಪ್ಪರ ಹೆಲ್ತೇ ಇದ್ದಾರೆ ನಾನ್ ಹೆಚ್ಚಿದೆ ಬಿಕಾಸ್ ಓವರ್ ಥಿಂಕಿಂಗ್ ಇತ್ತ ಮಕ್ಕಳ ಅಪ್ಪರ ಇದ್ ಮಾಡೋದ್ರಿಂದಯೂ ಅವಕ್ಕೆ ಬಂದು ದೇ ಕ್ಯಾನ್ ಗೆಟ್ ಸ್ಟ್ರೆಸ್ಡ್ ಔಟ್ ಸೊ ಅದು ಬಂದು ಇಟ್ ಇಸ್ ನಾಟ್ ಅ ಗುಡ್ ಥಿಂಗ್ ಮುಡ್ದಲೋಗು ಆಸ್ ಲಾಂಗ್ as ಇಟ್ಸ್ ನಾಟ್ ಅಫೆಕ್ಟಿಂಗ್ ಯು ಆರ್ ಇಂಪ್ಯಾಕ್ಟಿಂಗ್ ಯು ಇಟ್ ಇಸ್ ಆಲ್ ರೈಟ್ Okay. Sure, ma'am. Thank you so much. Thank you. Hi, Ranjini. Ranjini, again, Kachna, yeah. Sorry to come in between. Hey, Nanga, I know on 5:30 get the session atra. In interest of time again, let's all keep with one question. So, nariyaga chance sikira. So, let's start with Kanchu. Sorry for cutting Kanchu or Ratika. Go on, please. Yeah, who's getting the chance? Hello Ranjini. Hello Deepa from Coimbatore ma. ಈಗ ಮಂತ್ಲಿ ಆಯಿಲ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ ಯೂಸ್ ಮಾಡೋದು ಸೇಮ್ ಆಯಿಲ್ಸ್ ನಂಗೆ ಇದು ಮಾಡ್ಕೊಡೋದು ಹೇಗೆ ಅಲ್ಲಿಯಾ ಅಥವಾ ಯಾಕಂದ್ರೆ 1 ಮಂತ್ ಗೆ ನಂಗೆ ಏನ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಕುಕಿಂಗ್ ಯೂಸ್ ಮಾಡಬೇಕು ಓಕೆ ಆಯಿಲ್ಸ್ ಫಸ್ಟ್ ಬಂದು ನಂಗೆ ಬಂದು ಮುಡ್ದಳಗ ಆ ಪ್ರಾಸೆಸ್ ಈಗ நிறைய ಇದ್ದೋಗಿ ಚೆಕ್ ಎಣ್ಣೆ ಇದೆಲ್ಲ ಮಾಡ್ಯಾರ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಫಿಲ್ಟರ್ಡ್ ಆಯಿಲ್ಸ್ ಸೊ ಆ ಶಿಫ್ಟ್ ಬಂದು ಅಪ್ಪರ ಒಳ್ಳಿತ್ತು ನಂಗೆ ರಿಫೈನ್ಡ್ ಆಯಿಲ್ ನ ಅವಾಯ್ಡ್ ಮಾಡಿ ಮುಡ್ದೊಳಗ ಫಿಲ್ಟರ್ಡ್ ಆರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಫಸ್ಟ್ ಸ್ಟೆಪ್ ಅದು ಅದರಿಂದ ಆ ಫಿಲ್ಟರ್ಡ್ ಕೋಲ್ಡ್ ಪ್ರೆಸ್ಡ್ ಹೋಗಿ ಬಂದು நிறைய ವೆರೈಟಿ ಬಂದ್ರ ನಂಗೆ ಗ್ರೌಂಡ್ ನಟ್ ಸಿಕ್ಕಿರಾ ಸೆಸಮೆ ಕೋಕೋನಟ್ ಆಯಿಲ್ ಸಿಕ್ಕಿರಾ ಇಲ್ಲ ಎಳ್ಳು ಅಥವಾ ನಂಗೆ ಬಂದು ಏಸಗ್ ಮುಡ್ದಿರುವೋ ವಿ ಹ್ಯಾವ್ ಟು ವೆರೈಟಿ ಕೊಡೋದು ಯಾಕಂದ್ರೆ ಒಂದೊಂದು ಆಯಿಲ್ದಾಗಿ ಒಂದೊಂದು ಫ್ಯಾಟಿ ಆಸಿಡ್ಸ್ ಅಟ್ರ ಸೊ ಈಗ ಬಂದು ನಂಗೆ ಆಫ್ಟರ್ನೂನ್ ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡ್ಲೆ ಸಂತಕ ಕೋಕೋನಟ್ ಆಯಿಲ್ ಆರ್ ಎನಿ ಜಿಂಜಲಿ ಆಯಿಲ್ ಅಥವಾ ಏದಾச்சும் ಯೂಸ್ ಮಾಡಕು ಅವು ಅಪ್ಪರ ಸ್ಮಾಲ್ ಫ್ಯಾಮಿಲಿ ಅಂದ್ರೆ ನಿಂಗೆ ಗೀವೇ ಪರವಾಗಿಲ್ಲ ಇಟ್ ಇಸ್ ಓಕೆ ಒನ್ಸ್ ಇನ್ ವೈಲ್ ಯು ಕ್ಯಾನ್ ಯೂಸ್ ಗೀ ಫಾರ್ ಕುಕಿಂಗ್ ಅಂದ್ರೆ ಈಗ ನೀವು ಕೋಕೋನಟ್ ಆಯಿಲ್ ಅಪ್ಪರ ಹೆಲ್ದಿ ನಂಗೆ ತಿಂಬುದಕ್ಕೆ ಅದು ಅಡಾಪ್ಟ್ ಆಯ್ಪಲೆ ಕೋಕೋನಟ್ ಆಯಿಲ್ ಇಸ್ ಆಲ್ಸೋ ಗುಡ್ ಅಲ್ಲ ಮುಡ್ದೊಳಗೆ ಇಟ್ ಶುಡ್ ಬಿ ಫಿಲ್ಟರ್ಡ್ ಆರ್ ಕೋಲ್ಡ್ ಪ್ರೆಸ್ಡ್ okay thank you ma. Kanchu, if you want to just I'm asking. ಈ ಚಮ್ಮ ನೋಡಿದ್ರೆ ನೆನಕ್ಕೆ ತಮ್ಮ ಎಲ್ಲ ವೆಯ್ಟ್ ರಿಡಕ್ಷನ್ ಇದಕ್ಕೆ ಕೇಳ್ತಾರೆ ವೆಯ್ಟ್ ಏರೋದಿಗೆ ಏನ್ ಹೊಂದಿಕ್ಕೆ ನೋಡಿ ಮಾತೊಂದಿಕ್ಕೆ ಅಪ್ಪರ ಕಷ್ಟ ಆಕ್ಚುಲಿ ವೆಯ್ಟ್ ಲಾಸ್ ಕೂಡ ಈಸಿ ವೆಯ್ಟ್ ಗೇನ್ ಅಪ್ಪರ ಕಷ್ಟ ನಾನು நிறைய ಕ್ಲೈಂಟ್ ನೋಡಿದೆ ಎಸಗದ ತಿಂದಲಿಯೂ ದೇ ವಿಲ್ ನಾಟ್ ಗೇನ್ ವೆಯ್ಟ್ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಯಾಕಂದ್ರೆ ನಂಗೆ ಬಂದು ಕ್ಯಾಲರಿ ಎಕ್ಸೆಸ್ ಕೊಡೋದು ಖಂಡಿತ ಅಲ್ಲ ಆ ಕೊಡೋ ಎಕ್ಸೆಸ್ ಬಂದು ಇಟ್ ಶುಡ್ ನಾಟ್ ಬಿ ಫ್ರಮ್ ಜಂಕ್ ಬುರುವ ಚಿಪ್ಸ್ ಬಿಸ್ಕೆಟ್ಸ್ ಇದೆಲ್ಲ ತಿನ್ನಕೊಡೋದು ಸೊ ಯು ಶುಡ್ ಈಟ್ ಹೆಲ್ತಿ
ಇನ್ನೊಂದೇನಂದ್ರೆ ಒಂದೊಂದು ಟೈಮು ವೆಯ್ಟ್ ಕಮ್ಮಿ ಆಡೋವಾಗ ಬಂದು ಅವಕ್ಕೆ ಬಂದು ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಅಟ್ರ ನ್ಯೂಟ್ರಿಷನ್ ರೀಸನ್ ನಾವು ಅವಕ್ಕೆ ವೆಯ್ಟ್ ಗೇನ್ ಆಗದಾಡಾಕು ಸೊ ಅಪ್ಪರ ವೆಯ್ಟ್ ಗೇನ್ ಇಲ್ಲದ ಅಪ್ಪರ ಲೋ ವೆಯ್ಟ್ ಅಟ್ಲೆ ಕಂಡಿಪಾ ದೇ ಹ್ಯಾವ್ ಟು ಗೆಟ್ ಇಟ್ ಡಯಾಗ್ನೋಸ್ ಅವಕ್ಕೆ ನ್ಯೂಟ್ರಿಷನಲ್ ಇದ ಒಳ್ಳೆಂಗ್ ಅಡದ್ಯಾ ಒಂತರ್ಕು ಬ್ಲಡ್ ಟೆಸ್ಟ್ ಇಸ್ ರೆಕಮೆಂಡೆಡ್ ಅಪ್ಪರ ಲೋ ವೆಯ್ಟ್ ಅಪ್ಪರ ವೆಯ್ಟ್ ಹಾಕೋದಿಲ್ಲ ಅನ್ನಟ್ಲೆ ಕಂಡಿಪಾ ಒಂತರ್ಕು ಚೆಕ್ ಮಾಡೋದು ಯಾಕಂದ್ರೆ ಸಮ್ಟೈಮ್ಸ್ ಎಲ್ ಬಿ ಅನಿಮಿಕ್ ಆರ್ ಎನಿ ಮೆಡಿಕಲ್ ಕಂಡೀಷನ್ಸ್ ಥೈರಾಯ್ಡ್ ಇಶ್ಯೂಸ್ ಅಡಾಕು ಅದರಿಂದ ದೇ ಮೇ ನಾಟ್ ಗೇನ್ ಡಯಾಬಿಟಿಸ್ ಕೂಡ ಅಡಾಕು ಒಬ್ಬೊಬ್ಬ ನಂಗೆ ಅರಿಯೋ ಸೊ ಅದರಿಂದ ದೇ ಮೇ ನಾಟ್ ಬಿ ಗೇನಿಂಗ್ ಸೊ ಅದು ಬಂದು ಇಟ್ ಇಸ್ ಇಂಪಾರ್ಟೆಂಟ್ ಅಪ್ಪರ ವೆಯ್ಟ್ ಕಮ್ಮಿ ಅಟ್ಲೆ ಕಂಡಿಪಾ ಡಯಾಗ್ನೋಸ್ ಮಾಡಿಟ್ಟ ಇಫ್ ಎವ್ರಿಥಿಂಗ್ ಇಸ್ ಫೈನ್ ದೆನ್ ಅಫ್ಕೋರ್ಸ್ ಫುಡ್ ದಾಗ ಬಂದು ಮುಡ್ದವಾಗ ನಂಗೆ ಜಸ್ಟ್ ಆಪೋಸಿಟ್ ಟು ವೆಯ್ಟ್ ಲಾಸ್ ನಂಗೆ ವೆಯ್ಟ್ ಲಾಸ್ಗೆ ಏನೇನು ಮಾಡೋದು ನೆನ್ಸಿದ್ಯೋ ಜಸ್ಟ್ ದಿ ಆಪೋಸಿಟ್ ಕ್ವಾಂಟಿಟಿ ಬಂದು ಒಂದು 25% ಇನ್ಕ್ರೀಸ್ ಮಾಡೋದು ಎವ್ರಿ 2 hours ಏದಾச்சும் ತಿಂಬುದು ಗೀ ನಟ್ಸ್ ಎಲ್ಲ ಎಕ್ಸ್ಟ್ರಾ ಆಡ್ ಮಾಡೋದು ಯಾಕಂದ್ರೆ ದೇ ಆರ್ ವೆರಿ ನ್ಯೂಟ್ರಿಷನಲ್ ಡೆನ್ಸ್ ನಂಗೆ ಬಂದು ವೆಯ್ಟ್ ಲಾಸ್ ಮಾಡೋಣ ಡೆನ್ಸ್ ಫುಡ್ಸ್ ತಿನ್ನಕೂಡದು ವೆಯ್ಟ್ ಗೇನ್ ಮಾಡೋಣ ಡೆನ್ಸ್ ಫುಡ್ಸ್ ಅಪ್ಪರ ತಿಂಬುದು ಸೊ ಇದಕ್ಕೆ ಜಸ್ಟ್ ದಿ ಆಪೋಸಿಟ್ ವಿ ಹ್ಯಾವ್ ಟು ಬ್ರಿಂಗ್ ಇನ್ ಅಂದಡು ಮಿಲ್ಕ್ ಕರ್ಡ್ ಡೈರಿ ತಮಾಕೆ ಎದು ಬೆನಿಫಿಟ್ ಆರವೋ ಅದೆಲ್ಲ ಬಂದು ನಂಗೆ ರೆಗ್ಯುಲರ್ ಆಗಿ ಕೊಡೋದು ಪ್ಲಸ್ ಓವರ್ ನೈಟ್ ವೆಯ್ಟ್ ಗೇನ್ ನೋಡೋದು ಮುಡಿಯ ಕಂಡಿಪಾ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ ಒಂದು 3-4 weeks ಮಾಡ್ಲದ ಸಿಟಿಟಲ್ಲಿ ಇಂಪ್ರೂವ್ಮೆಂಟ್ ತೋರ್ರ ಓಕೆ ಇದು ಬಂದು ಹೇರ್ ಫಾಲ್ ಗ ಬಂದ ನಂಗೆ ಎತ್ತು ನ್ಯೂಟ್ರಿಷನ್ಸ್ ಅಂದ್ರೆ ಏದಾச்சும் ಹೆಲ್ಪ್ ಆರವಾ ಐ ಥಿಂಕ್ ಇಟ್ ಇಸ್ ಆಲ್ ಬ್ಯಾಲೆನ್ಸ್ ಓವರ್ ಆಲ್ ಬ್ಯಾಲೆನ್ಸ್ ಕಂಡಿಪಾ ಎಲ್ಲಾ ನ್ಯೂಟ್ರಿಯನ್ಸ್ ನಂಗೆ ಬಂದು ಒಂದಳಗ ತಿಂದಲೆ ಯಾಕಂದ್ರೆ ಬುರು ಜಿಂಕ್ ತ ಹೇರ್ ಗೆ ಒಳ್ಳಿತು ಆರ್ ಓನ್ಲಿ ಸೆಲಿನಿಯಂ ಇಸ್ ಗುಡ್ ಫಾರ್ ಹೇರ್ ಅತಮಾಕೆಲ್ಲ ವರ್ಕ್ ಆಗ ಆಸ್ ಮಚ್ ಆಸ್ ಮಾರ್ಕೆಟಿಂಗ್ ಎಲ್ಲ ಅಡ್ಲಿಯು ಯಾಕಂದ್ರೆ ನಂಗೆ ಮುಡ್ದಲೋಗು ಪ್ರೋಟೀನ್ ಆಡೋದು ಕಂಡಿಪಾ ನಂಗೆ ಬ್ಯಾಕ್ಟೀರಿಯಾ ಆಡೋದು ಒಳ್ಳೆ ಬ್ಯಾಕ್ಟೀರಿಯಾ ಗಟ್ಟೋಗೆ ಅದು ಅಟ್ಲತ್ತ ಇಟ್ ವಿಲ್ ಹೆಲ್ಪ್ ಇದ್ಮಾಕ ನೆರೆಯ ಇಟ್ಸ್ ಅ ಕಾಂಬಿನೇಷನ್ ಸೊ ನಥಿಂಗ್ ವರ್ಕ್ಸ್ ಅಲೋನ್ ಸೊ ಮುಡ್ದಲೋಗ ಬಂದು ನಂಗೆ ಎಲ್ಲಾ ಬ್ಯಾಲೆನ್ಸ್ ತಿಂದು ನೆರೆಯ ಪ್ರೋಟೀನ್ ಮೇನ್ಲಿ ಪ್ರೋಟೀನ್ ಐ ವಿಲ್ ಟೆಲ್ ಯು ಕಂಡಿಪಾ ಯಾಕಂದ್ರೆ ಪ್ರೋಟೀನ್ ದ ಹೇರ್ ಇಟ್ ಸೆಲ್ಫ್ ಇಸ್ ಪ್ರೋಟೀನ್ ಸೊ ನಂಗೆ ಬಂದು ಮುಡ್ದಲೋಗ ಪ್ರೋಟೀನ್ ರಿಚ್ ಜಾಸ್ತಿ ಮಾಡೋದು ಪ್ರೋಟೀನ್ ಕಮ್ಮಿ ಆದ್ರೆ ಆಟೋಮೆಟಿಕಲಿ ನಂಗೆ ಬಂದು ಹೇರ್ ಫಾಲ್ ನೋಡ್ನ್ಯೋ ಸ್ಕಿನ್ ಇನ್ಫೆಕ್ಷನ್ಸ್ ಎಲ್ಲವೇ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಪ್ರೋಟೀನ್ ಅಪ್ಪರ ಕಮ್ಮಿ ಆಯ್ತಲ್ಲ ಸೊ ಪ್ರೋಟೀನ್ ಜಾಸ್ತಿ ಪ್ಲಸ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಕಂಡಿಪಾ ಮಾಡೋದು ದೋಸಿ ನಟ್ಸ್ ನಟ್ಸ್ ಅಂಡ್ ಸೀಡ್ಸ್ ಕಂಡಿಪಾ ಜಿಂಕ್ ಸೆಲಿನಿಯಂ ಕಾಪರ್ ಇದೆಲ್ಲ ಆಡಿದೆ ವಿಚ್ ಇಸ್ ವೆರಿ ಗುಡ್ ಅಗೇನ್ ಫಾರ್ ಹೇರ್ ಗ್ರೋತ್ ಅದು ಹೇಗಿದಂಗ ಒಂದು ಜನ 2 ಜನ ತಿನ್ನಲ್ಲ ಯು ವಾಂಟ್ ಸಿ ರಿಸಲ್ಟ್ಸ್ ಯು ಹ್ಯಾವ್ ಟು ಕಂಟಿನ್ಯೂ ರೆಗ್ಯುಲರ್ಲಿ ಓಕೆ ಥ್ಯಾಂಕ್ ಯು Ratika, ninga next question ketariya? Oh yeah, sure. Ranjini, if it's not relevant to you, you really don't have to answer. Okay. Yeah. Na ketadu bandu what is your understanding about thalassemia and sickle cell anemia? Yakandal nanga badagastoga nodla to my knowledge nanga nariya kunavega bandu adu attu nadade. ಇದು ಬಂದು is it because of the mother ನಂಗೆ ಪ್ರೆಗ್ನೆಂಟ್ ಆಗಿ ಬಂದ ಮದರ್ಸ್ ಬಂದು ನರೆಯ ಅನಿಮಿಕ ಇದ್ದಾರೆ ನಗದು ನರೆಯ ಅನಿಮಿಕ್ ಇದ್ದಾರೆ is it because of that or it just the condition which just comes up just like that? Yes, it is a condition basically more to do with the genetics kandipa that's just a modification yakale the shape of the cell is different so it is more like a sickle shape because of which adananda oxygen absorption madodu appara kammi so it is a inbuilt defect than to say defect it's more of a modification in the gene so sometimes there is a chance of sickle cell anemia because of interrelated marriage adalavu adade there are chances of that even the soil even the location where we are brought up grown adu bandu to some extent so this area is definitely under study yakandre nariya hilly regions oka sickle cell anemia adade so they are trying to find out what is the reason because it is to do with the altitude or to do with the temperature adu one of the parameters are nodindidare but yes this is a topic which needs to be addressed and research is going on but nothing to do with nanga mother eating patterns or anybody's eating patterns it doesn't have to go with it but it has to be to do with heredity or genes as well. Okay thank you very much. Yeah, sure. Hey, Ashwini, you want to come in? Hi, Ashwini. Okay. So, there are two questions. Capable ready, Idra? Capable. Hi. Kate, no the question now. Actually, on the some 6-7 years back ನಾ ಬಂದು 80 kg ನಿಯರ್ ಆಗಿದ್ದೆ ಅದಕ್ಕೆ ಆಗ ಬಂದು ಆಯುರ್ವೇದಿಕ್ ಒಂದು
ಮೆಡಿಸಿನ್ ಸ್ಟಾರ್ಟ್ ಮಾಡಿ ಅದನ್ನ ಇನ್ನೂ ವೆಯ್ಟ್ ಆಯ್ತೆ. ಮೇ ಬಿ ನಾ 90 ರೀಚ್ ಆದನ್ನ ಏನಾದ್ರು ಕೂಡ ಅರಿವಿಲ್ಲ. ನನಗ ವೆಯ್ಟ್ ಚೆಕ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕುಲೆ. ಆನ ಅದಕ್ಕೆ ನಾಡು ನಾ ಅದನ್ನ ವೆಯ್ಟ್ ರಿಡ್ಯೂಸ್ ಮಾಡೋದು ಮಾಡಿ ಎಂದು ಒಂದು 70 kg ಬಂದಗಿ ನಾಡುಂದ ಬಂದೆ. ಈಗ 5-6 ವರ್ಷ ಆಯ್ತಾ, ಇನ್ನು ಅದೇ 70 ಇದ್ದೆ. ಅಂದು 70 ಆದಾಗ ನಾಡುಂದ ಎನ್ನವ ನೋಡೋಕೆಲ್ಲ ಎರಿಗಿದೆ ಎಂದಾರ ಡ್ರೆಸ್ ದೋಗೆ ಸರಿ, ನಾನೇ ನಾವು ನೋಡ್ಲಿ ಸರಿ ನೆರೆಯ ಚೇಂಜಸ್ ಆಗದೆ. ಅದು ಈ ಪೀರಿಯಡ್ ದೋಗೆ ಅಟ್ಲೀಸ್ಟ್ ಒಂದು 10 kg ತೋರೋದು. ಇಂದು ಚೆಕ್ ಮಾಡ್ಲಿ ಅದೇ 70 ಯೋಗವೇ ಆಡದೆ. ಇದು ಏನಾ? ಇಲ್ಲ ಇಟ್ ಇಸ್ ಓನ್ಲಿ ಫಸ್ಟ್ ನಂಗೆ ಹೇಗಿದ್ಯವಲ್ಲ ಅದೇ ಮಕ್ಕಳ ಇದು ಇಂಚ್ ಲಾಸ್ ಹೋಗಸ್ ಬಾಡಿ ಹೋಗಸ್ ಚೇಂಜಸ್ ಆಗಿರ್ತದೆ. ಸೊ ಏನಂದ್ರೆ ನಿಂಗೆ ಬಂದು ಡ್ರೆಸ್ ಎಲ್ಲ ಫ್ರೀ ಲೂಸ್ ಆಯ್ಟ್ರ ನೋಡೋಕ ಮಕ್ಕತವ್ರ ಇಟ್ ಇಸ್ ಗುಡ್ ಆಕ್ಚುಲಿ. ಅದು ಬಂದು ಒಳ್ಳಿತ್ತು. ಯಾಕಂದ್ರೆ ನಿಂಗೆ ಬಂದು ಮೇ ಬಿ ನಿಂಗೆ ಫ್ಯಾಟ್ ಬರ್ನ್ ಆಗಿರ್ತದೆ. ನಿಂಗೆ ಏನ್ ಮಾಡಿಂಡಿದಿಂದ ರಿಯ ವೆಯ್ಟ್ ಲಾಸ್ ಮಾಡೋದಕ್ಕ ಲೈಕ್ ಇಫ್ ಯು ಆರ್ ಡೂಯಿಂಗ್ ಪ್ರಾಪರ್ಲಿ ಎಕ್ಸರ್ಸೈಸ್ ಮಾಡಿ ತಿಂಬುದು ಎಲ್ಲ ಕಂಟ್ರೋಲ್ ಮಾಡಿ ಅದು ಮಾಡ್ಲೆ ಇಟ್ ಇಸ್ ವೆರಿ ಹೆಲ್ತಿ. ಈಗ ನೋಡೋಕ್ ಬಂದು ಅದು ತೋರ ಒಂದೊಂದ್ ಟೈಮ್ ಏನಾದ್ರೆ ನಂಗೆ ಬಾಡಿ ಕಾಂಪೋಸಿಷನ್ ಚೇಂಜ್ ಆಪನೆ ಸ್ಕೇಲ್ದೋಗ ವೇಯಿಂಗ್ ಸ್ಕೇಲ್ದೋಗ ರಿಸಲ್ಟ್ ತೋರ ಅದು ಅಪ್ಪರ ಸ್ಲೋ ಆತಾರ ಅಲ್ಲೇ ಒಂದು ಏಕಂದ್ರೆ ಈಗ ನಂಗೆ ಒಂದು 90 kg 100 kg ಇಬ್ಬನೆ ವೆಯ್ಟ್ ಮನಕ್ಕನ ಕಮ್ಮಿ ಆರ ಅಲ್ಲ 70 ನಂಗೆ ನಿಯರ್ ಟು ನಾರ್ಮಲ್ಸಿ 80-70 ಬರ ವೆಯ್ಟ್ ಲಾಸ್ ಪೇಸು ಅಪ್ಪರ ಕಮ್ಮಿ ಆಯ್ಬಿಟ್ರ. ನಂಗೆ ಬಂದು ಮೆಲ್ಲತ್ತ 1 kg ಅಪ್ಪರ ಮೇಲಾರ ಆಲೆ ನಿಂಗೆ ಬಂದು ಇಂಚ್ ಲಾಸ್ ಇತಮಾಕ ನೋಡೋ ಫುಲ್ಲಿಂಗ್ ಅದ ಅತ್ಮಾಕಲ್ಲ ನಿಂಗೆ ತೋರ್ಲೆ ದಟ್ ಇಸ್ ಹೆಲ್ತಿ. ಅದು ಬಂದು ನಿಂಗೆ ವೆಯ್ಟ್ ಸ್ಕೇಲ್ ಮೇಲೆ ಇದು ಮಾಡ್ಬಿಡ್ವಿ. ಯಾಕಂದ್ರೆ ನಿಂಗೆ ಬೋನ್ ವೆಯ್ಟ್ ಕೂಡ ಅಡಾಕು. ಸೊ ನಿಂಗೆ ಸ್ಕೇಲ್ ಮೇಲೆ ಅಪ್ಪರ ಡೋಂಟ್ ಬ್ರೇಕ್ ಯುವರ್ ಹೆಡ್ ಅದನ್ನ ಪತಿ ಅಪ್ಪರ ಕವಲ ಬಿಡ್ಬಿಡ್ವಿ. ಆಸ್ ಲಾಂಗ್ as ಇತಮಾಕ ಕ್ಲೋತ್ಸ್ ಇದಾಡದೆ ಲೈಟ್ ಆ ಫೀಲ್ ಮಾಡ್ಯಾರಿ ನಿಂಗೆ ಒಳ್ಳೆ ಎನರ್ಜೆಟಿಕ್ ಆಡದಂದ್ರೆ ಅದುವೇ ಹೋದಾಚ್. ಏನಂದ್ರೆ ನಾ ಬಂದು ರೆಗ್ಯುಲರ್ ಒಂದು ಡೈಟ್ ಅಲ್ಲಿ ಸರಿ ಎಕ್ಸರ್ಸೈಸ್ ಅಲ್ಲಿ ಸರಿ ಅತಮಾಕ ಮಾಡಿದಲೆ ಮೇ ಬಿ ಇದು ಕಮ್ಮಿ ಆಯ್ತತ್ರವಾ ಇಲ್ಲ ಅತಮಾಕ ಪ್ರಾಪರ್ ಮಾಡಾದ ಅಪ್ಪನಿತ ಅಲ್ಲಿ ಹೋಗಿ ಸ್ಟಕ್ ಆಯ್ತದ್ರಿ ಮನೆಂಗೆ ಅದು ಚಾನ್ಸಸ್ ಅದನ್ನ ಪ್ಲಾಟ್ಯೂನ್ ಹೇಗಿದ್ವಿ ಒಂದೊಂದ್ ಟೈಮ್ ಅತಮಾಕ ಸ್ಟಕ್ ಆಯ್ತು. ಯಾಕಂದ್ರೆ ನಿಂಗೆ ಎತ್ತೆಲ್ಲ ಮಾಡ್ಯಾರಿ ಇನ್ನೂ ಇದು ಮಾಡೋದಿಲ್ಲ. ಸೊ ಒಂದೊಂದ್ ಟೈಮ್ ನಿಂಗೆ ಎಕ್ಸರ್ಸೈಸ್ ಚೇಂಜ್ ಮಾಡೋದಾರ ಏನು ಮಾಡಿಟ್ಟಿದ್ದೀರೋ ಅದನ್ನ ಬಿಡ ಡಿಫ್ರೆಂಟ್ ಮಾಡೋದಾರ ಇಲ್ಲ ಅಲ್ಲೇ ನಿಂಗೆ ಫುಡ್ ದೋಗ ಏದಾச்சும் ಚೇಂಜಸ್ ಎತ್ತಿ ಬಪ್ಪದಾರ. ಯಾಕಂದ್ರೆ ನಿಂಗೆ ಇದು ಮಾಡ್ಯಾರ ನೋಡಿಟ್ಟ ಅದನ್ನ ಬಂದು ವಿ ಹ್ಯಾವ್ ಟು ಮಾಡಿಫೈ. ಈ ವರ್ಷ 70 kg 5-6 years ಆಟ್ರ ಒಬ್ಬ ಮೇಂಟೈನ್ ಮಾಡನೆ ನೆನ್ಸಿದಲ್ಲಿ ಕೂಡ ಈ ನಂಬರ್ದಾಗ ನಡುವೆ ನಿದ್ದೆ ತದಾರ್ವೆ ಅದೆಷ್ಟು ಮಾಡೋದು ಮುಡ್ದ ಅಂದಂಗೆ. ಯಾಕಂದ್ರೆ ನಾ ಫೆಡಪ್ ಆಗ್ತೆ ಎಷ್ಟ್ ಟೈಮ್ ನೋಡಿ ಅದೇ ಬಂದು ನತ್ರ ನೋಡ್ಬಿಡ್ವಿ ನಿಂಗೆ ಆಸಕ್ತಿ ನೋಡ್ಬಿಡ್ವಿ. ಬಿಕಾಸ್ ಡೂ ಹೆಲ್ತ್ ಗಾಯಿಂದ ಮಾಡಿವಿ ಒನ್ ವೀಕ್ದಾಗ ಒನ್ಸ್ ಮಟ್ಟು ಬರುವ ಚೆಕ್ ಮಾಡೋದ್ಗೆ ಅಲ್ಲಿಯೇ ವಿದ್ಯೋಗ ಚೆಕ್ ಮಾಡ್ವಿ. ನಿಂಗೆ ಬಂದು ವೆಯ್ಟ್ ಮೇಲೆ ಅಪ್ಪರ ಪ್ರೆಷರ್ ಹಾಕಿಲ್ಲ ವೆಯ್ಟ್ ಕಮ್ಮಿ ಆಗವೇ ಆಗ ಅದುತ್ತಾ ಹೇಗೂ ಆರ. ಯಾಕಂದ್ರೆ ನಂಗೆ ಸ್ಟ್ರೆಸ್ ದೋಗಿ ಅದು ವೆಯ್ಟ್ ಕಮ್ಮಿ ಆಗ ನಿಂಗೆ ಅದನ್ನ ಏನು ಬಿಟ್ಟಿಟ್ಟು ನಿಂಗೆ ಏನು ಮಾಡಿಟ್ಟಿದ್ರು ಅದನ್ನ ಕಂಟಿನ್ಯೂ ಮಾಡ್ವಿ. ನಿಂಗೆ ಬಂದು 1 or 2 weeks ಆಟೋಮ್ಯಾಟಿಕ್ ಅದು ಕಮ್ಮಿ ಮಾಡಿಟ್ರು. ನಂಗೆ ಅಪ್ಪರ ಫೋರ್ಸ್ ಮಾಡ್ಲತ್ತ ಅದು ಆಗವೇ ಆಗ. ಆಕ್ಚುಲಿ ಎನಗ ನೋಡೋದಗ ಫೀಲ್ ಆಗ್ಬೋದು ಒಂದು ಮತ್ತೊಬ್ಬ ಮುನ್ನಾಡೋ ಇಲ್ಲೇ ಎನಗ ನೋಡೋದಗ ನಾ ಇರ್ಬೋದು ಒಂದು ಅಥವಾ ಏನು ಇಂಟೆನ್ಷನ್ ಇಲ್ಲೇ ಏನ ಸಿಟಿ ಎನ್ನ ಲೈಫ್ ಸ್ಟೈಲ್ ಬಂದು ಎಕ್ಸರ್ಸೈಸ್ ಡಿಪೆಂಡ್ ಮಾಡೋದಾ ಎಡದೆ ಅದನ್ನ ನಾ ಸಿಟಿ ರೆಗ್ಯುಲರ್ ಮಾಡೋದು ನಾ ಸಿಟಿ ಆಕ್ಟಿವ್ ಆಗ್ಬೋದು ಬೆಟರ್ ಲೈಫ್ ಸ್ಟೈಲ್ ಬರ್ಬೋದು ಮತ್ತೆ ಎನ್ನ ನೋಕ ಅದನ್ನ ಒಂದು ಪ್ರಾಪರ್ ಆನ ಒಂದು ಲೈಫ್ ಸ್ಟೈಲ್ ಇಲ್ಲ ಎಂಬುದು ಏನೊಂದು ಅರ್ಥ. ಇನ್ನೊಂದು ನಾ ಮಾಡೋದಕ್ಕೊಂದು ಪ್ರೋಗ್ರೆಸ್ ಇಲ್ಲ ಎಂಬುದು ಇದುವೇ ಇನ್ನೊಂದೊಂದು ಸ್ಟ್ರೆಸ್ ಆಡದೆ ಹೇಳೋಗ ನಾವ್ ಮಾಡಿದನ್ನ ಮಾಡ್ಲಿ ಎಂಬುದು ನಾವ್ ಇನ್ನೂ ಕನ್ಫ್ಯೂಸ್ ಆಪಂತ ಆಡದೆ. ನಿಂಗೆ ನನಗೆ ವಾಟ್ಸ್ಆಪ್ ಮಾಡ್ವಿ ನಾನು ನಿಂಗೆ ಮಾಡಿಫಿಕೇಶನ್ ಹೇಗಿನ. ಯಾಕಂದ್ರೆ ನಿಂಗೆ ಏನ್ ಮಾಡಿಂಬುದು ಹಿಂಗ ನಾ ನೋಡೋದು. ಸೊ ಮೇ ಬಿ ಯು ಕ್ಯಾನ್ ಕನೆಕ್ಟ್ ವಿತ್ ಮೀ. ಯಾಕಂದ್ರೆ நிறைய ಕ್ವೆಶ್ಚನ್ಸ್ ಅಟ್ರಲ್ಲ. ಸೊ ನಿಂಗೆ ನನಗೆ ವಾಟ್ಸ್ಆಪ್ ಮಾಡ್ವಿ ನಾ ಅಲ್ಲಿಂದ ನಿಂಗೆ ಮಾಡಿ. ಥ್ಯಾಂಕ್ ಯು. ಇನ್ನೊಂದೊಂದು ಕ್ವಶನ್, ನಾನ್ ಒಳ್ಳೆಗೆ ನೀರ್ ಕುಡ್ತಾನೆ ಒಂದ್ ಜನದಾಗ ಒಂದು 3 ಲೀಟರ್ ಎಂಬುದು ಬಂದು ಮಿನಿಮಮ್ ಅವೇ ನಾ ಕುಡ್ತಾನೆ. ಈ ನೀರ್ ಬಂದು ನೆರೆಯ ಪೇರು ಕುಡುಪುದಿಲ್ಲ. ನಾ ನೀರ್ ಕುಡಿತಲಿ ಕೂಡ ಡಾಕ್ಟರ್ ಸಾರ್ ಒಳ್ಳೆ ಒಂದು ಕಣ್ಣುಗೆ ತೋರ್ಸಿದೀವಿ ಸರಿ ಆಗಾಗ ನನಗೆ ಯೂರಿನ್ ಇನ್ಫೆಕ್ಷನ್ ಆಗ ನಾ ನೀರು ನೋಡಿದ್ಯಾ ಇಲ್ಲ ಅಂದ ಹಿಂಗೆ ಅವ್ರಿಗೆ ಕೇಸಾರ ಆಗ ನಾ ಕುಡಿದ ನೀರೆಲ್ಲ ಎಲ್ಲಿಗೂ ಹೋಗ್ತು ಬಂದಂಗೆ ನನಗೆ ಈಗ ಒಂದು ಡೌಟ್. ನಾ ಬಂದು ಹೋಲ್ ಡೇ ಬೆಡ್ ಹೋಗತ್ತ ಕುಡಿದೊಂಡು ಅತಮಾಕತೆ ಇದ್ದೆ ಅತಾಪನೆ ಬಾಡಿ ಹೀಟ್ ಹಾಪುದನ್ನ ಒಂದು ಇದುತ್ತಾ ಆಲಿಯೂ ನಾ ಈ ಸಲ ನೀರ್ ಕುಡ್ಪುದು ಓಕೆವಾ ಆಲಿಯೂ ಅದು ಏನ ಮಾಡೋದು?
ಇಲ್ಲ ಅದು ಜನರಿಕ್ ಗೈಡ್ ಲೈನ್ಸ್ ಅಂತ ಹೇಗ್ಯಾರ ನಂಗೆ ದಾರ ಸರ್ ಡಾಕ್ಟರ್ ಸರ್ ಎತ್ತೋ ಅಲ್ಲಿಯೋ ಜನರಲ್ ಬಂದು ಕತ್ತಮಾಕತ ಹೇಗ್ಯಾರ ಬಿಕಾಸ್ ಅದಂತ ಮೇನ್ ನೀರ್ ಕುಡಿಪುದು ಒಳ್ಳಿಂಗ್ ಇದು ತಿನ್ವಿ ಅದಂತ ಫಸ್ಟ್ ಟ್ರೀಟ್ಮೆಂಟ್ ಹೇಗ್ಯಾರ ಅದರಿಂದ ಹೇಗ್ಯಾರ ಬಟ್ ಒಬ್ಬೊಬ್ಬ ಅದೇ ಹೇಗಿದಂಗೆ ಪ್ಲಾನ್ ಬಂದು ಡಿಫ್ರೆಂಟ್ ಆಟ್ರ ಸೊ ನಿಂಗೆ ಮೂವ್ಮೆಂಟ್ ಕಮ್ಮಿ ಅಟ್ಲಿ ಆಡಾಕು ಕರ್ಡ್ ಅದೇ ಹೇಗಿದಂಗೆ ಈ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಹೊಟ್ಟೆ ಜಾಸ್ತಿ ಅಟ್ಲಿ ಕೂಡ ಇನ್ಫೆಕ್ಷನ್ ಆಗ್ತದಲ್ಲ ಚಾನ್ಸಸ್ ಆಗಿದೆ ಸೊ ವಾಟರ್ ಒಂದು ಓನ್ಲಿ ಒನ್ ಆಫ್ ದ ರೀಸನ್ಸ್ நிறைய ರೀಸನ್ಸ್ ಅಡಾಕು ಸೊ ನಂಗೆ ಬಂದು ಒಳ್ಳಿಂಗ್ ಡೀಪ್ ಅಸೆಸ್ ಮಾಡ್ಲತ್ತ ಒಬ್ಬೊಬ್ಬನ ಪತಿ ನಂಗೆ ವಿ ಕ್ಯಾನ್ ಟೆಲ್ ಪರ್ಸನಲ್ ಆಗಿ ಮಾಡೋದು ಅದನ್ನ. ಓಕೆ ಥ್ಯಾಂಕ್ ಯು. Hi Ranjini, Amrita here again. ನಂಗೆ நிறைய ಕ್ವೆಶ್ಚನ್ಸ್ ಚಾಟ್ನ ಬಂದಿದೆ. ನಾ ಕ್ವಿಕ್ ರೀಡ್ ಮಾಡ್ತೀನಿ ಸೊ ಯು ಕ್ಯಾನ್ ನಿಂಗೆ ಥಾಟ್ಸ್ ಏನಂತ ನಿಂಗೆ ಹೇಳಿ. First question, what's your take on detoxification liver? How does it help long term? Would you suggest what do you suggest as a detox drink in the kids? ಇಲ್ಲ ಡಿಟಾಕ್ಸ್ ಬಂದು ಇಟ್ಸ್ ಜಸ್ಟ್ ಅ ಕ್ಲೆನ್ಸ್ ಇಟ್ಸ್ ಜಸ್ಟ್ ಲೈಕ್ ನಂಗೆ ಬಂದು ಅಪ್ಪರ ಕೆಮಿಕಲ್ಸ್ ಎಲ್ಲ ಜಾಸ್ತಿ ತಿಂದು ನಂಗೆ ಅಪ್ಪರ ಜಂಕ್ ಫುಡ್ ತಿಂದು ತಮಕೆಲ್ಲ ಮಾಡಿದೀವಿ ಅಂದ್ರೆ ಡಿಟಾಕ್ಸ್ ಬಂದು ಇಟ್ಸ್ ಓಕೆ ಒನ್ಸ್ ಇನ್ ಅ ವೈಲ್ ನಂಗೆ ಬಾಡಿ ಕ್ಲೆನ್ಸ್ ಮಾಡೋದು ಬಟ್ ರೆಗ್ಯುಲರ್ ಡಿಟಾಕ್ಸ್ ಮಾಡೋದನ್ನ ಇಟ್ಸ್ ನಾಟ್ ನೆಸೆಸರಿ ನಂಗೆ ಬಂದು ಜಸ್ಟ್ நிறைய ನೀರ್ ಕುಡಿತು ಫ್ರೂಟ್ಸ್ ಅಂಡ್ ವೆಜಿಟಬಲ್ ತಿಂದಲಿಯೇ ನಂಗೆ ಬಂದು ನ್ಯಾಚುರಲ್ ಆಗಿ ಕ್ಲೆನ್ಸ್ ಆಯ್ತು ಸೊ ನಂಗೆ ಬಂದು ಇಟ್ಸ್ ನಾಟ್ ನೆಸೆಸರಿ ರೀಸನ್ ನೋಡೋದು ಏನಾಗ ಇನ್ನು ಯಾಕಂದ್ರೆ ಫ್ರೀಕ್ವೆಂಟ್ ಡಿಟಾಕ್ಸ್ ಮಾಡೋನು ಕೂಡ ನಂಗೆ ಹೊಟ್ಟೆ ವಾಶ್ ಔಟ್ ಮಾಡೋನು ಕೂಡ ನಂಗೆ ಬ್ಯಾಕ್ಟೀರಿಯಾ ಎಲ್ಲ ಹೋಯ್ಟ್ರ ಸೊ நிறைய ಕಾನ್ಸ್ಟಿಪೇಷನ್ ಇಶ್ಯೂಸ್ ಸ್ಟಮಕ್ ಡೈಜೆಸ್ಟಿವ್ ಇಶ್ಯೂಸ್ ಬರೋದಕ್ಕೆ ಚಾನ್ಸಸ್ ಆಡಿದೆ ಜನರಲಿ ಈ ಲೆಮನ್ ವಾಟರ್ ಗ್ರೀನ್ ಟೀ ಇದೆಲ್ಲವೇ ಬಂದು ಸಿಂಪಲ್ ಡಿಟಾಕ್ಸ್ ಪ್ಯಾಟರ್ನ್ಸ್ ಸೊ ಯು ಡೋಂಟ್ ಹ್ಯಾವ್ ಟು ಫುಲ್ ಫ್ಲೆಜ್ಡ್ ಡಿಟಾಕ್ಸ್ ಪ್ರೋಗ್ರಾಮ್ ಎಲ್ಲ ಹೋಗೋದು ಬಂದು ಘನವೇ ಘನ ಅನ್ಲೆಸ್ ಏದಾದ್ರು ಸ್ಪೆಸಿಫಿಕ್ ರೀಸನ್ಸ್ ಗಾಯ್ ಇಲ್ಲೆಲ್ಲ ಜನರಲಿ ಮಾಡೋದು ಬಂದು ಇಸ್ ನಾಟ್ ರಿಕ್ವೈರ್ಡ್. ಇನ್ನೊಂದು ಕ್ವೆಶ್ಚನ್ ಕೇಳ್ತಿದ್ದಾರೆ. ಐ ಆಮ್ ನಾಟ್ ಗೆಟಿಂಗ್ ಕೌಸ್ ಮಿಲ್ಕ್ ಇಸ್ ಪ್ರಾಸೆಸ್ಡ್ ಕರ್ಡ್ ಆರ್ ಮಿಲ್ಕ್ ಗುಡ್ ಫಾರ್ ಹೆಲ್ತ್ ಅಂತ ಕೇಳ್ತಿದ್ದಾರೆ. ಸೊ ನಂಗೆ ಟೆಟ್ರಾ ಪ್ಯಾಕ್ ಸಿಗ್ಬೇಕು ಮಿಲ್ಕ್ ಕರ್ಡ್ ಜನರಲಿ ಡೈರಿ ಈ ಮಿಲ್ಕ್ ಡೈರಿ ತಮಾಕೆಲ್ಲ ಬಂದ್ರೆ ಇಟ್ಸ್ ಓಕೆ ಜನರಲ್ ಕರ್ಡ್ ತಿನ್ನಾಕು ಬಟ್ ನಾಟ್ ದಿ ಫ್ಲೇವರ್ಡ್ ಕರ್ಡ್ ಆ ಬಾಕ್ಸ್ ಎಲ್ಲ ಬಂದ್ರಲ್ಲ ಫ್ಲೇವರ್ಡ್ ಪ್ರಾಸೆಸ್ಡ್ ಕರ್ಡ್ಸ್ ಅದು ಹೋಗನ ಜಸ್ಟ್ ಜನರಲಿ ಡೈರಿ ಕರ್ಡ್ ಬಂದು ಇಟ್ಸ್ ಓಕೆ ಮಿಲ್ಕ್ ಸಿಕ್ಕಾದ್ಲೆ ಪರವಾಗಿಲ್ಲ ಕರ್ಡ್ ಇಸ್ ಓಕೆ. ಓಕೆ ಥ್ಯಾಂಕ್ ಯು. ಜಯ ಅಕ್ಕ ನಿಂಗೆ ಅನ್ಮ್ಯೂಟ್ ಮಾಡಿಯಾರಿಯಾ ಕ್ವೆಶ್ಚನ್ ನಿನ್ ಕ್ವೆಶ್ಚನ್ ಕೇಳ್ತ ನೋಡಿವಿ. ಓಕೆ ಶಲಯ ರಂಜನಿ ಕಾಂಚನ ನೀರು ಕುಡುಪುದೊಳಗೆ ಬಂದು ಇತ್ತ ನೀರು ಕುಡುಪುದು ಒಂದು ಆಡದೆಯ ಒಬ್ಬೊಬ್ಬ ಒಂದು ಎತ್ತಿದೊನೆ ಗುಡುಕನ್ ಕುಡ್ತಾರ ಅಲ್ಲ ಅತ್ತಮಾಕ ಕುಡಿಯಾಕ ಇಲ್ಲ ಸ್ಟಾಪ್ ಮಾಡಿ ಕುಡಿಯಾಕ ಅದು ಬಂದು ಗುಡ್ ಕ್ವೆಶ್ಚನ್ ಅಗೇನ್ ನೀರ್ ಬಂದು ಅಗೇನ್ ಅದನ್ನ ಬಂದು ನಂಗೆ ಮೊದಲೋಗ ಸ್ಪೇಸ್ ಔಟ್ ಮಾಡೋದು ಯು ಶುಡ್ ನಾಟ್ ಡ್ರಿಂಕ್ ಒಂದೇ ಬರಿಗೆ ಅಪ್ಪರ ನೀರು ಕುಡಿಯಕೂಡದು ಅದು ಅಪ್ಪರ ನಂಗೆ ಡೈಜೆಸ್ಟಿವ್ ಜ್ಯೂಸ್ ನ ಡೈಲ್ಯೂಟ್ ಮಾಡಿಟ್ರ ಸೊ ತಿಂಬನೆ ತಿಂಬದು ನಡುವೆ ಫುಡ್ ತಿಂದು ಇಬ್ಬನೇ ನಡುವೆ ಕೊಡುಪದು ಇಸ್ ನಾಟ್ ಗುಡ್ ಅಂದಾಡು ತಿಂದ ಒಡನೆ ಅಪ್ಪರ ನೀರ್ ಕುಡುಪದು ಇಸ್ ನಾಟ್ ಗುಡ್ ತಿಂಬದು ಮುಂದಾಡು ಕುಡಿಯಾಕು ಅಂದಾಡು ಬಿಟ್ವೀನ್ ಲೈಕ್ ಮಿಡ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅತ್ತಮಕ್ಕ ಟೈಮ್ ಎಲ್ಲ ಕುಡಿಯಾಕು ಅಲ್ಲ ನಂಗೆ ತಿಂದೊಂಡಿಬ್ಬನೆ ಆರ್ ಇಮಿಡಿಯೇಟ್ಲಿ ಆಫ್ಟರ್ ಫುಡ್ ಬಂದು ನಂಗೆ ಅಪ್ಪರ ನೀರ್ ಕುಡಿಯಕೂಡದು ಎನಿ ಟೈಮ್ ಐ ವುಡ್ ಸೇ ಒಂದು ಇತ್ತಮಕ್ಕ ಒಂದು ಬಾಟ್ಲ್ ಅಲ್ಲೇ ಹೇಗ್ ಹೋಗಿ ಕೊಡ್ತಾರೋ ಅದು ಬಂದು ಒಂದು ಈಸಿಗಿಸಿಗ ಜಸ್ಟ್ ಎವ್ರಿ 1 hour ಈಸಿಗಿಸ ಕೊಡ್ತಿಲ್ಲ ಕೂಡ ನಂಗೆ ಒಂದು ಆ ಟಾರ್ಗೆಟ್ ಮೇಕ್ ಮಾಡಿಬಿಡಿ ಅಟ್ ಒನ್ಸ್ ಡೋಂಟ್ ಡ್ರಿಂಕ್ ಟು ಮಚ್. ಹಾಯ್ ಅಕ್ಕ, ನಾವ್ ಸ್ವಾತಿ ಮಾತಾಡ್ನ ಊಟಿಂದ. ಹಾಯ್ ಸ್ವಾತಿ. ಅಕ್ಕ, ಬ್ಲಾಕ್ ಸರ್ಕಲ್ಸ್ ಬಂದು ಎದನಾಲ ಬಂದ್ರ ಕಣ್ಣುಕಿಯ ಬ್ಲಾಕ್ ಸರ್ಕಲ್ಸ್ கண்டிப்பா ஒரு கம்மியில ಬಂದರ ಸ್ವಾತಿ. ಸೊ ಖಂಡಿತ ಒರುಗೊಳ್ಳಿಗೆ ನಂಬರ್ 1 ಇನ್ನೊಂದೇನಂದ್ರೆ ವೈಟಮಿನ್ ಅಗೇನ್ ಹಿಮೋಗ್ಲೋಬಿನ್ ಅಯನ್ ಕಮ್ಮಿ ಅಟ್ಲೆ ಕೂಡ ನಂಗೆ ಚಾನ್ಸಸ್ ಆಡಿದೆ ಡಾರ್ಕ್ ಸರ್ಕಲ್ಸ್ ಬಪ್ಪದಾಗ. ವೈಟಮಿನ್ ಡಿ ಕಮ್ಮಿ ಅಟ್ಲೆ ಕೂಡ ಡಾರ್ಕ್ ಸರ್ಕಲ್ಸ್ ಬಪ್ಪದಾಗ ಚಾನ್ಸಸ್ ಆಡಿದೆ. ಸೊ ಒಂದಕ್ಕೂ ನಂಗೆ ಬ್ಲಡ್ ಟೆಸ್ಟ್ ಮಾಡೋಣ ಎಲ್ಲ ನ್ಯೂಟ್ರಿಷನಲಿ ಒಂದು ಡಿಫಿಷಿಯನ್ಸಿ ಇಲ್ಲೇ ಅಂದ್ರೆ ಮೇನ್ಲಿ ಬಂದು ಇಟ್ ಇಸ್ ಓನ್ಲಿ ಫಾರ್ ದ ಸ್ಲೀಪ್. ಓಕೆ ಮುಂದಾಡೊಂದ್ ಅಕ್ಕ ಮಾತಾಡಿದ ಅದು ಬಂದು ಬಾಡಿ ಹೀಟ್ ಅಂದಾರ. ನಂಗ ಬುರ್ದ ಏನತ್ತಿಲಿ ಒಂದು ಪಿಂಪಲ್ ಬಂದ್ಲಿ ಬಾಡಿ ಹೀಟ್, ನಂಗ ಲೈಟ್ ಕಾನ್ಸ್ಟಿಪೇಷನ್ ಅಲ್ಲಿ ಬಾಡಿ ಹೀಟ್. ಆ ಬಾಡಿ ಹೀಟ್ ಎಂಬ ಟರ್ಮಿನಾಲಜಿ ಅದು ಏನ, ಅದು ಎದನಾಲ ನಂಗೆ ತಿರ್ಕಿ ಬಾಡಿ ಹೀಟ್ ಅನ್ನ ಅದು ಎದನಾಲ ಅದು ಹೀಟ್ ಎಂಬುದು ಅದ ಟರ್ಮಿನಾಲಜಿ ಅಲ್ಲಿ ಎಲ್ಲಿ ಬಂದ, ನಂಗ ಬಾಡಿ ಏನ ಮಾಟ್ರಾರ ಎದಗೆತ್ತಿಲಿಯೋ ನಂಗೆ ಎತ್ತಿದೊಂದ ಬಾಡಿ ಹೀಟ್ ಅಂದ್ ನಾ ಅದನಾಲ ತಾನೆ ಏನಾರ ಅಂತ ಹೇಗೋದ್ ಮುಡಿ ಅಂದ್ರೆ ನಂಗೆ ಬಾಡಿ ಹೀಟ್ ಅಂತ ಹೇಗಿಬ್ನು ಸರಿಯಾ. ಇನ್ನು ಆಕ್ಚುಲಿ ಏನಂದ್ರೆ ಈಗ ನಂಗೆ ಬಂದು ದಾಲ್ಸ್ ಹೇಗೆ ದಾಲ್ಸ್ ಪರುಪು ಬಗ್ಗೆ ಪಲ್ಸಸ್ ನಟ್ಸ್ ಇದೆಲ್ಲ ಬಂದು ಸಿಟಿ ಟಫ್ ಟು ಡೈಜೆಸ್ಟ್ ನಂಗೆ ಬಾಡಿಗೆ. ಆ
ಆ ಫುಡ್ಸ್ ಎಲ್ಲ ಡೈಜೆಸ್ಟ್ ಆಪನೆ ಅದನ್ನ ಬೈ ಪ್ರಾಡಕ್ಟ್ಸ್ ಯಾಕಂದ್ರೆ ನಂಗೆ ಡೈಜೆಸ್ಟ್ ಮಾಡೋಣ ಸಮ್ ಬೈ ಪ್ರಾಡಕ್ಟ್ಸ್ ಹ್ಯಾಸ್ ಟು ಕಮ್ ನಂಗೆ ಕೆಮಿಸ್ಟ್ರಿ ವಿ ಹ್ಯಾವ್ ಲರ್ನ್ಡ್ ಸೊ ಆ ಬೈ ಪ್ರಾಡಕ್ಟ್ಸ್ ಏನಾರ ವಿ ವಿಲ್ ಹ್ಯಾವ್ ಗ್ಯಾಸಸ್ ಲೈಕ್ ಅಮೋನಿಯಾ ನೈಟ್ರೋಜನ್ ಯೂರಿಕ್ ಆಸಿಡ್ ಇದೆಲ್ಲ ಬಂದ್ರ ಸೊ ಆಗ ಏನಾರ ಅಂದ್ರೆ ಇದೆಲ್ಲ ಬಂದು ಕ್ಯಾನ್ ಜನರೇಟ್ ಹೀಟ್ ಇನ್ಸೈಡ್ ದ ಬಾಡಿ ತಮಾಕು ಫುಡ್ಸ್ ಎಲ್ಲ ತಿಮ್ಮನೆ ಒಂದೊಂದ್ ಟೈಮ್ ಒಬ್ಬೊಬ್ಬ ಬಂದು ಅದು ಅಪ್ಪರ ಅನ್ಕಂಫರ್ಟಬಲ್ ಆಟ್ರ ಅದಂತ ಒಬ್ಬೊಬ್ಬ ಸ್ಪ್ರೌಟ್ಸ್ ಅಪ್ಪರ ತಿಂಬುದು ಮುಡಿಯಾರ ಸುಂಡಲ್ ಅಪ್ಪರ ತಿಂಬರು ಮುಡಿಯಾರ ಅವರ ಅಪ್ಪರ ತಿಂದಲ್ಲಿ ಒಟ್ಟ ಗ್ಯಾಸ್ ಮಾಕ್ ಅದೆಲ್ಲ ಅಟ್ರ ಸೊ ಅದೆಲ್ಲ ಬಂದು ಇಟ್ಸ್ ಬಿಕಾಸ್ ಆಫ್ ದ ಬೈ ಪ್ರಾಡಕ್ಟ್ಸ್ ಸೊ ಅದರಿಂದ ಸಿಟಿ ಬಾಡಿಗೋಸ್ ಹೀಟ್ ತಮಾಕ ಪ್ರೊಡ್ಯೂಸ್ ಆಗಾಕು ಅದರಿಂದ ನಂಗೆ ಬಂದು ಪಿಂಪಲ್ಸ್ ಬಪ್ಪದ ಚಾನ್ಸಸ್ ಇದೆ ಆರ್ ತಮಾಕ ಬ್ಯಾಕ್ ಹೋಗಲ್ಲ ಅಪ್ಪರ ಬಾಯ್ಲ್ಸ್ ಬಪ್ಪದು ಅದೆಲ್ಲ ಚಾನ್ಸಸ್ ಅಡದೆ ಇಟ್ ಇಸ್ ನಾಟ್ ರಾಂಗ್ ಅಲ್ಲಿ ಎಲ್ಲಾಗೂ ಬಂದು ಹೀಟ್ ದ ರೀಸನ್ ಅಂದ್ಬಿಟ್ಟು ಇಟ್ಸ್ ನಾಟ್ ನೆಸೆಸರಿ ನಂಗೆ ಹೇಗುವ ರೀಸನ್ ಅರಿಯುವಾಗ ಹೀಟ್ ನಿಲ್ಚಿನಿ ಇನ್ನೊಂದು ಕ್ವೆಶ್ಚನ್ಸ್ ಅಟ್ಟಿ ಇಬ್ಬನಗೆಟ್ಟ ಬಂದು ನಂಗೆಲ್ಲ ಹೆಲ್ತಿಯ ಇದ್ದ ಉಣ್ಮೆಯ ನಂಗೆ ಅಟ್ಟಿಯಾಗ ಒಂದು ಒಬಿಸಿಟಿಯಿಂದ ಆಡೋಕ್ರ ನಂಗೆ ನೋಡಿದದೇ ಕಡೆಯ ಎಲ್ಲ ಅಳವಿಗೆ ಹೆಲ್ತ್ ಇದ್ದಾರೆ ಶುಗರ್ ಕಂಪ್ಲೇಂಟ್ಸ್ ನೋಡ್ಲ ಅಟ್ಟಿ ಬೋಕಗ ಕಮ್ಮಿತ ಕಂಪ್ಯಾರಿಟಿವ್ಲಿ ಕಮ್ಮಿತ ಎಂದು ನಂಗೆ ಅಟ್ಟಿ ಬಿಟ್ಟು ಹೊರಸ್ ಬಂದವ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆರ ಆ ಟೈಮ್ನತ್ತ ನಂಗೆ ಈಗ ಬಾಡಿ ಬಂಪುದು ಒಬಿಸಿಟಿ ಎಂಬುದು ನಂಗೆ ವೆಯ್ಟ್ ಲಾಸ್ ಗೇನ್ ಎಲ್ಲ ಆಗತ್ತ ಬಂದ್ರೆ ಅಟ್ಟಿ ಇಬ್ಬನಗೆಟ್ಟ ದಾರು ನಿಂಗೆ ಅಟ್ಟಿ ಬೋಕ್ರ ವೆಯ್ಟ್ ಲಾಸ್ ಮನೆ ಟ್ರೈ ಮಾಡಿಯರ್ವ ನೋಡು ದಾರು ಮಾಡೋದಿಲ್ಲ ಇದೇ ಹೊರಸ್ ಬಂದಪ್ಲ ನಾ ವೆಯ್ಟ್ ಲಾಸ್ ಮನೆ ಬಾಡಿ ಶೇಪ್ ಮನೆ ಇದೆಲ್ಲ ಆಡದೆ ಅದು ಏಕ ನಂಗೆ ಮೈಂಡ್ ಸೆಟ್ ಬಂದ್ರ ಅಡ್ಡಿಯೋಗ ಐ ಥಿಂಕ್ ನಂಗೆ ಬಂದು ಅಪ್ಪರೆಲ್ಲ ಯೋಚನೆ ಮಾಡೋದಿಲ್ಲ ಇನ್ನೊಂದೇನಂದ್ರೆ ಎಕ್ಸ್ಪೋಜರ್ ಕಮ್ಮಿ ನಂಗೆ ಬಂದು ಇದೆಲ್ಲ ಥಿಂಕೇ ಮಾಡೋದಿಲ್ಲ ನಂಗೆ ಬಂದು ಅಪ್ಪರ ಇದೆಲ್ಲ ಪತಿ ನಂಗೆ ಕುನ್ನದೋಗೆಲ್ಲ ವಿ ನೆವರ್ ಸ್ಟಡಿ ಇಡ್ಲ ಇತ್ತಮಕ್ ಈಸಗ ವಾಟ್ಸ್ಆಪ್ ಫಾರ್ವರ್ಡ್ ಈಸಗ ಇತ್ತಮಕ್ ಸಿಚುವೇಶನ್ ನಡೆದೆ ಅಂದ್ರೆ ನಂಗೆ ಬಂದು ಅರಿಯೋ ಲೆಸ್ ಅವೇರ್ ವಿ ಆರ್ ಹೇಗಿದಾಗ ಇಗ್ನೋರೆನ್ಸ್ ಇಸ್ ಬ್ಲಿಸ್ ನಂಗೆ ಅಪ್ಪರ ಓದ ಅಪ್ಪರ ಇನ್ಫಾರ್ಮೇಶನ್ ಓದ ನಂಗೆ ಇನ್ನೂ ಅಪ್ಪರ ಟೆನ್ಷನ್ ಹಿಂಡಿದ್ಯೋ ಸೊ ಮುಡ್ದೊಳಗ ಬಂತು ಯಾಕಂದ್ರೆ ಇಂದು ಬಂದು ಗ್ರೀನ್ ಟೀ ಇಸ್ ಗುಡ್ ಅಂದಾಗೆ ಏದಾச்சும் ಆರ್ಟಿಕಲ್ ಬಂದ್ರೆ ನಾಯಕವೇ ಬಂದು ಗ್ರೀನ್ ಟೀ ಇಸ್ ಬ್ಯಾಡ್ ಅಂತ ಆರ್ಟಿಕಲ್ ಬಂದ್ರ ಸೊ ನಂಗೆ ಬಂದು ಇದನ್ನ ಕಂಟಿನ್ಯೂಸ್ ನಂಗೆ ಇತ್ತಮಾಕ ಇನ್ಫಾರ್ಮೇಶನ್ ನಂಗೆ ಅಪ್ಪರ ಓದ ನಂಗೆ ಬಂದು ಓಕೆ ಇದನ್ನ ಟ್ರೈ ಮಾಡೋ ಅದನ್ನ ಟ್ರೈ ಮಾಡೋದಾಗಿ ಲಾಸ್ಟ್ ನಂಗೆ ಹೆಲ್ತವೇ ಬಂದು ನಂಗೆ ಬಂದು ವಿ ಸ್ಪಾಯಿಲ್ ಇಟ್ ಸೊ ಮುಡ್ದೊಳಗ ಅಟ್ಟಿ ಮಾಕತ ನಂಗೆ ಇಬ್ಬದು ಆಕ್ಚುಲಿ ಪ್ಲಸ್ ಅಟ್ಟಿಯೋಗ ಏನಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಪ್ಪರ ಇಟ್ಟದಿಲ್ಲ ಯಾಕಂದ್ರೆ ನಂಗೆ ವಿ ವೇರ್ ಆಲ್ಸೋ ಪ್ಲೇಯಿಂಗ್ ಅರಿಯಾದೋಗ ಸ್ವಾದಿ ಇಸ್ ಮೈ ಕಸಿನ್ ಸೊ ನಂಗೆ ಬಂದು ಅಪ್ಪರ ನಲ್ದಿಯೋ ಅಪ್ಪರ ಏನೋ ರನ್ನಿಂಗ್ ಅರೌಂಡ್ ಅಪ್ ಅಂಡ್ ಡೌನ್ ನಂಗೆ ಹಿಲ್ ಎಂಬನೆ ನಂಗೆ ಅಪ್ಪರ ನಡುವುದು ಅಪ್ಪರ ಅಟ್ಟಿತ್ತು ಸ್ಕೂಲ್ಗೆಲ್ಲ ಕೂಡ ನಂಗೆ ನಡೆದು ಹೋಯ್ದಿಯೋ ಬಂದಿಯೋ ಮಕ್ಕಳ ಅಪ್ಪರ ಫಿಸಿಕಲ್ ಆಕ್ಟಿವಿಟೀಸ್ ಅಟ್ಟಿತ್ತು ಅದರಿಂದ ನಂಗೆ ಕಂಡೀಷನ್ ಒಂದು ಸಂಗಟ ಓಡ್ಲ ಈವನ್ ವಿತ್ ಎಲ್ಡರ್ಸ್ ಅಟ್ಟಿಯೋಗಿಬ್ಬ ಎತ್ತೇವ್ ಕೈನೋಗ ಕೂಡ ಬಂದು ದೇ ವಿಲ್ ಡೂ ಎಕ್ಸರ್ಸೈಸ್ ಅಲ್ಲಿ ಒಳಗೆ ಹೋದಾರೆಲ್ಲ ಮಾಡ್ಯಾರ ಸೊ ಆ ಕ್ವೆಶ್ಚನ್ ಆಫ್ ಇದೇ ಅಡ್ಲ ಹೆಲ್ತ್ ಕ್ವೆಶ್ಚನ್ ಪ್ಲಸ್ ಪ್ರಾಸೆಸ್ಡ್ ಫುಡ್ಸ್ ಅದು ಅಪ್ಪರ ಅಡ್ಲ ನಂಗೆ ಏನು ತಿಂದಿಯೋ ವಿ ಓನ್ಲಿ ಏಟ್ ನಾರ್ಮಲ್ ಒಲಾಂದಕ್ಕಿತ್ತು ಬಂದು ಆಗವೇ ತಿಂಬುದು ಅಥಮಾಕತ ಹಂಗ ಬಂದು ಜಂಕ್ ಫುಡ್ ಅಂದ್ರೆ ನಾರ್ದು ಬಂದು ಓನ್ಲಿ ಮೇ ಬಿ ಬಿಸ್ಕೆಟ್ಸ್ ಒಂದೊಂದ್ ಟೈಮ್ ಚಿಪ್ಸ್ ಮಿಕ್ಸ್ಚರ್ಸ್ ಇತ್ತಮಾಕತ ಅದನ್ನ ಬಿಟ್ಟು ಇತ್ತಮಾಕ ಈಗ ಪಪ್ಪ ಅಳವಗೂ ಬಂದು ಪ್ರಾಸೆಸ್ಡ್ ಫುಡ್ಸ್ ಪ್ಯಾಕೇಜ್ ಫುಡ್ಸ್ ಅದೆಲ್ಲ ಒಂದುವೇ ಇಲ್ಲ ಸೊ ಬೇಸಿಕಲಿ ಇದು ನೋಡ್ಲ ಬಂದು ಇಟ್ ಇಸ್ ಓನ್ಲಿ ದೀಸ್ ಟೂ ಥಿಂಗ್ಸ್ ಒಂದು ಬಂದು ಈಟಿಂಗ್ ಮೋರ್ ಕೆಮಿಕಲಿ ಪ್ರೊಸೆಸ್ಡ್ ಫುಡ್ಸ್ ಅದು ತಿಂಬುದರಿಂದ ಹೆಲ್ತ್ ಅಪ್ಪರ್ ಎಫೆಕ್ಟ್ ಆಗಿದೆ ಇನ್ನೊಂದೇನಂದ್ರೆ ಫಿಸಿಕಲ್ ಆಕ್ಟಿವಿಟಿ ಸೊ ಇದೆರಡು ಬಂದು ನಂಗೆ ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಅಟ್ಟು ಇಫ್ ಯು ಆರ್ ಈಟಿಂಗ್ ಸಿಂಪಲ್ ಹೋಮ್ ನಾರ್ಮಲ್ ಫುಡ್ ಅದು ತಿಂದಲೇ ಬಂದು ನಂಗೆ ಲೈಫ್ ಒಳ್ಳೆ ಅಟ್ರ ಅಲ್ಲ ಬಂದು ಇನ್ ದ ನೇಮ್ ಆಫ್ ಹೆಲ್ತಿ ತಿನ್ನೇಂದಾಗಿ ಲಾಟ್ ಆಫ್ ಪೀಪಲ್ ಆರ್ ಕಾಂಪ್ಲಿಕೇಟಿಂಗ್ ಇಟ್ ಅದಾ ಮಾಡಕೂಡದು ಆಕ್ಚುಲಿ ಥ್ಯಾಂಕ್ ಯು ಕಾ ಥ್ಯಾಂಕ್ ಯು ಹಾಯ್ ರಂಜಿನಿ ಇಟ್ಸ್ ಪ್ರಿಯಾಂಕಾ ಅಗೈನ್ ಏನಾಗ ಒಂದು ಕ್ವಶನ್ ಅಡ್ದ ಆಕ್ಚುಲ ಬಂದು ಪಲ್ಸಸ್ ಜಾಸ್ತಿ ತಿಂದಲ ಬಂದು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆರಲ್ಲ ಸೊ ಆಕ್ಚುಲಿ ಐ ಫೆಲ್ಟ್ ಬಿಫೋರ್ 30 ಯೋಗ ಬಂದು ಡಿಫ್ರೆನ್ಸ್ ಜಾಸ್ತಿ ತೋರ್ಲ ಬಟ್ ಆಫ್ಟರ್ 30 ಆಗಾಗ ಇಟ್ ಇಸ್ ಲೈಕ್ ಪಲ್ಸಸ್ ತಿಂದಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಬಂದ್ರ ಸೊ ಇಸ್ ದರ್ ಎನಿಥಿಂಗ್ ನಾ ಅದನ್ನ ಕಮ್ಮಿ ಮಾಡೋದಕ್ಕ ಯಾವ್ದು ವഴി ಅಡ್ದಿ ಅದಕ್ಕ நிறைய ಈಗಾರ ಖಂಡಿಪಾ ಬಟ್ ದೀಸ್ ಫುಡ್ಸ್ ಆರ್ ವೆರಿ ಹೈ ಆನ್ ಪ್ರೋಟೀನ್ ಜಾಸ್ತಿ ಆಡೋದ್ರಿಂದ ನಂಗೆ ಬಂದು ಇದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಕೂಡದು ಸೊ ತಿಂಬೆನ ಬಂದು 2-3 ಥಿಂಗ್ಸ್ ಟು ರಿಮೆಂಬರ್ Ranjini, sorry, mute. I mute no. Okay. Can you hear me? Yeah. ಸೊ ಮುಡ್ದೊಳಗ ಬಂದು ನಂಗೆ ಫೈಬರ್ ಜಾಸ್ತಿ ತಿಂಬುದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಜಾಸ್ತಿ ತಿಂಬನೆ ಏನಾರ ಅಂದ್ರೆ ಆ ಪ್ರೋಟೀನ್ ಡೈಜೆಷನ್ ಇಸ್ ಬೆಟರ್ ಅದನ್ನ ಬಂದು ಒಳ್ಳಿಂಗ ಡೈಜೆಸ್ಟ್ ಮಾಡಾಕು ಇನ್ನೊಂದೇನಂದ್ರೆ ನಂಗೆ ಬಂದು ಪಲ್ಸಸ್ ಸ್ಪೆಸಿಫಿಕಲಿ ಪಲ್ಸಸ್ ಎಲ್ಲ ತಿಂಬನೆ ಒಳ್ಳಿಂಗ ಚೂ ಮಾಡಿ ತಿಂಬುದು ಒಂದೊಂದ್ ಟೈಮ್ ನಂಗೆ ಏನಾದ್ರೂ ನುಂಗಿಮ್ಯೋ ಅದು ಕೂಡ ಭಯಂಕರ ಗ್ಯಾಸ್ಟ್ರೈಟಿಸ್ ಆರ್ ಕಾನ್ಸ್ಟಿಪೇಷನ್ ಕಾಸ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ಪಲ್ಸಸ್ ಎಲ್ಲ ತಿಂಬನೆ ನಂಗೆ ಏಸಗ ಮಾಡಿದ್ರು ಆಸಗ ಚೂ ಮಾಡಿ ತಿಂಬುದು ಯಾಕಂದ್ರೆ ಆಲ್ಮೋಸ್ಟ್ 60% to 70% ಡೈಜೆಷನ್ ನಂಗೆ ಮೌತ್ ಹೋಗಿ ಆಯ್ಟ್ರ ಸೊ ಅಲ್ಲಿ ನಂಗೆ ಬೇದೋಗಿ ಆಸಗ ನಂಗೆ ಡೈಜೆಸ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ದ ಸ್ಟಮಕ್ ಟು ಡೈಜೆಸ್ಟ್ ಸೊ ಅದೊಂದು ಸ್ಮಾಲ್ ಟಿಪ್
ಪ್ಲಸ್ ಏನಂದ್ರೆ ಕುಕಿಂಗ್ ಇನ್ನೊಂದು ಅದ್ರ ಬಂದು ಅಪ್ಪರ ಸಾಫ್ಟ್ ಕುಕ್ ಮಾಡ್ಲೆ ಇಟ್ ಇಸ್ ಬೆಟರ್. ಇತಮಾಕ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಬರೋವಾಗ ಒಬ್ಬೊಬ್ಬ ರಾ ಸ್ಪ್ರೌಟ್ಸ್ ತಿನ್ಯೋ ಇತಮಾಕ ಸುಂಡಲ್ ಇದಾ ತಿನ್ಯೋ ಅಂತ ಟ್ರೈ ಮಾಡ್ಯಾರ ಅಲ್ಲ ಅದು ಗ್ಯಾಸ್ಟ್ರೈಟಿಸ್ ಆಟ್ರ. ಸೊ ಅತಮಾಕ ಹೋಗಾಗ ಮುಟ್ಟಲೋಗ ಯು ಹ್ಯಾವ್ ಟು ಕುಕ್ ಇಟ್ ಸಾಫ್ಟ್ ಕುಕ್ ಮಾಡಿ ತಿಂದ್ಲೆ ಇಟ್ ಇಸ್ ಬೆಟರ್ ಆಲ್ಸೋ. ಸೊ ಇತಮಾಕ ಚೇಂಜಸ್ ಎಲ್ಲ ಮಾಡೋದು ಜಸ್ಟ್ ಅವಾಯ್ಡ್ ಮಾಡ್ಲಿ ಬಂದು ನಂಗೆ ಅದನ್ನ ನ್ಯೂಟ್ರಿಯನ್ಸ್ ನ ವಿ ವಿಲ್ ಬಿ ಮಿಸ್ಸಿಂಗ್. ಸೊ ಒಂದು ಬ್ಯಾಲೆನ್ಸ್ ಮೇ ಬಿ ವೀಕ್ಲಿ ಒಂದು 2 days 3 days ಇದೆಲ್ಲ ಕೂಡ ಹೋದು, ಬಟ್ ಯು ವಿಲ್ ಗೆಟ್ ದ ಪ್ರೋಟೀನ್. ಇನ್ನೊಂದು ಏನಂದ್ರೆ ನೀರು, ಬಿಕಾಸ್ ಲೈಕ್ ಐ ಸೈಡ್ ಇದೆಲ್ಲ ತಿಂದೆಲ್ಲ ಅಪ್ಪರ ಗ್ಯಾಸಸ್ ಫಾರ್ಮ್ ಅಪ್ಪರ ಬೈ ಪ್ರಾಡಕ್ಟ್ಸ್ ಎಟ್ರಾ. ಸೊ ಅದನ್ನ ಬಂದು ನಂಗೆ ಕ್ಲೆನ್ಸ್ ಮಾಡೋದು. ಸೊ ಕಂಡಿಪಾ ನೀರ್ ನೆರೆಯ ಐತಮಾಕ ನಂಗೆ ಸುಂಡಲು ಪಲ್ಸಸ್ ಎಲ್ಲ ತಿಂಬ ಜನಕ್ಕೆಲ್ಲ ಬಂದು ನೆರೆಯ ನೀರ್ ಕೊಡು. ಥ್ಯಾಂಕ್ಸ್ ರಂಜನಿ. ಐ ಮೀನ್ ಇಲ್ಲಿ ಚಾಟ್ ನ ಒಂದ್ 2-3 ಕ್ವೆಶನ್ಸ್ ಕೇಳ್ತಿದಾರೆ. ಅಲ್ಲಿಂದ ಒಂದ್ ಕ್ವೆಶನ್ ಎತ್ ಕೇಳ್ತೀನಿ, ಅದಿಂದಾಡು ಬೇರೆ ದರಾಚಿ ಒಂದ್ ಕ್ವೆಶನ್ ಕೇಳ್ತ ನೋಡಕ್ಕು, ಯಾಕಂದ್ರೆ 5:30 ಆಗೋರ. ಸೊ ಇಸ್ ಬ್ಯಾಡ್ ಬ್ರೆತ್ ಕನೆಕ್ಟೆಡ್ ವಿತ್ ಸ್ಟಮಕ್ ಇಶ್ಯೂಸ್ ಕೇಳ್ತಿದ್ದಾರೆ. ಎಸ್ ಬ್ಯಾಡ್ ಬ್ರೆತ್ ಬಂದು ನೆರೆಯ ಇಶ್ಯೂಸ್ ನ ಬಂದು ಹಿಂಗ ಅದನ್ನು ಬಿದ್ದೆ ಡಯಾಗ್ನೋಸ್ ಮಾಡಕು. ಲೈಕ್ ಮೇನ್ಲಿ ಬ್ಯಾಡ್ ಬ್ರೆತ್ ಬಂದು ವಿಲ್ ಬಿ ಬಿಕಾಸ್ ಯು ಆರ್ ನಾಟ್ ಡ್ರಿಂಕಿಂಗ್ ವಾಟರ್. ಅದನ್ನೇ ಬಂದು ಮೇನ್ ರೀಸನ್. ನಂಗ ಒಬ್ಬ ಬ್ಯಾಡ್ ಬ್ರೆತ್ ನೋಡ್ಲಿ ವಿ ಕ್ಯಾನ್ ಕಂಡಿಡ್ತು ಬಿಡಕು ಅದು ಬಂದು ಕಪ್ಪರ್ ನೀರ್ ಕುಡಿತೀರಿ ಅಂದ್ರೆ. ಸೊ ಡೆಫಿನೆಟ್ಲಿ ದಟ್ ಇಸ್ ಒನ್ ಡಯಾಗ್ನೋಸಿಸ್. ಬಿಯಾಂಡ್ ದಟ್ ಏನಂದ್ರೆ ನಂಗೆ ಬಾಡಿ ಇಫ್ ಇಟ್ ಇಸ್ ಪ್ರೊಡ್ಯೂಸಿಂಗ್ ಸರ್ಟನ್ ಕೆಮಿಕಲ್ಸ್, ಒಬ್ಬೊಬ್ಬ ಬಂದು ಒಳ್ಳೆ ನ್ಯೂಟ್ರಿಷನ್ ಜಂಕ್ ಅಪ್ಪರ ಹೆಲ್ತಿಯ ಇಲ್ಲದಪ್ಪನ ಬಾಡಿ ಬಂದು ಬೇರೆ ಇಟ್ ವಿಲ್ ಬಿ ಬ್ರೇಕಿಂಗ್ ಡೌನ್ ಅದರ್ ಕಾಂಪೊನೆಂಟ್ಸ್. ಆಗ ಏನಾರ ಅಂದ್ರೆ ಸರ್ಟನ್ ಗ್ಯಾಸಸ್ ವಿಲ್ ಬಿ ಫಾರ್ಮ್ಡ್. ಸೊ ಅದು ಕೂಡ ಬಂದು ನಂಗೆ ಬ್ರೆತ್ ಇಟ್ ಕ್ಯಾನ್ ಬಿ ಡಯಾಗ್ನೋಸ್ಡ್. ಇನ್ನೊಂದಂದ್ರೆ ಕಾನ್ಸ್ಟಿಪೇಷನ್ ಆರ್ ಡಿಸೆಂಟ್ರಿ ಇತಮಾಕ ಸ್ಟಮಕ್ ಇಶ್ಯೂಸ್ ಇರೋಕವು ಖಂಡಿಪಾ ಯು ವಿಲ್ ಸಿ ಒನ್ ಕೈಂಡ್ ಆಫ್ ಓಡರ್. ಸೊ ಅದು ಬಂದು ಚಾನ್ಸ್ ಆಗಿದೆ. ಸೊ ಇದೆಲ್ಲ ಬ್ರೆತ್ ಬಂದು ಇಸ್ ಅ ವೆರಿ ಗುಡ್ ಇಂಡಿಕೇಟರ್ ಆಫ್ ಎನಿ ಆಫ್ ದೀಸ್ ಕಂಡೀಷನ್ಸ್. ನೀರ್ ನೆರೆಯ ಬ್ರೆತ್ ಸ್ಮೆಲ್ ಅಲ್ಲ ಮಟ್ಟು ನಂಗೆ ಬಂದು ಆಟೋಮ್ಯಾಟಿಕಲಿ ನೀರ್ ಖಂಡಿಪಾ ನೆರೆಯ ಇರ್ತದು. ಅಂಡ್ ಲಾಟ್ಸ್ ಆಫ್ ಫ್ರೂಟ್ಸ್ ಇದು ಮಟ್ಟು ಫ್ರೂಟ್ಸ್ ಅಂಡ್ ವಾಟರ್ ಬಂದು ಅಪ್ಪರ ಮಾಡ್ಲಿ ಆಟೋಮ್ಯಾಟಿಕಲಿ ಬ್ರೆತ್ ಕಂಟ್ರೋಲ್ ಬ್ರೆತ್ ಸ್ಮೆಲ್ ವಿಲ್ ರೆಡ್ಯೂಸ್. But it is an indicator for sure. Ninga question ga, it is definitely an indicator of a digestive condition. Thank you very much Ranjini. Kausalya again. Neriya questions bandu nadade ninga ellavu arubadu enandle ondu 1 hour 90 minutes gosu ella questions answer ಮಾಡೋದಕ್ಕೆ ಮುಡಿಯ ಅಲ್ಲ. ಕಂಡಿಪಾ ಫ್ಯೂಚರ್ ನ ಇನ್ನು ಇತಮಾಕ ಸೆಷನ್ಸ್ ಅಟ್ರಾ ಅದಗ ಆಗ ನಿಂಗ ಕೇತ್ ನೋಡಾಕು. ಸೊ ದರಾಚಿ ಕ್ವೆಶ್ಚನ್ ಕೇಪಿಲ್ಲ ಅಂದ್ರೆ ನಿಂಗ ಅಪರ ಫೀಲ್ ಮಾಡಬೇಡಿ. ದರಾಚಿ ರಂಜನಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ ತನ್ನ ವೆಬ್ಸೈಟ್ ಅಡದ ಅದನ್ನ ಲಿಂಕ್ ರಂಜನಿ ಶೇರ್ ಮಾಡಾಕು ನೆಂಚಿನ ಚಾಟ್ದೋಗ. ಯು ಕ್ಯಾನ್ ಟೈಪ್ ಇಟ್ ದೇರ್, ಅವಕ ವಿಲ್ ಕಾಂಟ್ಯಾಕ್ಟ್ ಯು. ನ್ಯೂಟ್ರಿಷನ್ ತತ್ವ ಅಂತ ಅವಕ ರನ್ ಮಾಡಿದ್ದಾರೆ. ಸೊ ನಿಂಗ ದರಾಚಿಗ ಡೀಟೇಲ್ಡ್ ನಿಂಗ ಸ್ಪೆಸಿಫಿಕ್ ಆ ಕ್ವೆಶನ್ಸ್ ಕೇಪದು ಅಂಬುದನ್ನ ನಿಂಗ ರಂಜನಿ ಕೂಡ ಇದು ಮಾಡಾಕು. Ranjini, because there's one last question from my end. Adu bandittu oba question ketadu. Personally, I am a vegan, so vegan diet ena and avaka ketru. I will let the dietitian mention vegan enbudu ena adoga benefits adadiya illiya atte mudna. Iduna last question nanga etto. ವೀಗನ್ ಅಂದ್ರೆ ಇಟ್ ಇಸ್ ಯಾಕಂದ್ರೆ ಈಗ ಬಂದು ನೆರೆಯ ಈಗ ಅನಿಮಲ್ ವೆಲ್ಫೇರ್ ಗಾಯಿ ನಂಗೆ ಅನಿಮಲ್ಸ್ ಎಲ್ಲ ಟಾರ್ಚರ್ ಮಾಡ್ಕೊಡೋದು, ಅನಿಮಲ್ಸ್ ನ ಬಂದು ಇದು ಮಾಡ್ಕೊಡೋದು, ಅಬ್ಯೂಸ್ ಮಾಡ್ಕೊಡೋದು ಎಂಬುದು ಗಾಯಿ ಇಟ್ ಇಸ್ ಅ ಫಿಲಾಸಫಿ. ಅದಾಗ ಏನಂದ್ರೆ ಅನಿಮಲ್ ಫುಡ್ಸ್ ತಿಂಬುದಿಲ್ಲ. ಸೊ ಅನಿಮಲ್ ಫುಡ್ಸ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಮಿಲ್ಕ್, ಕರ್ಡ್, ಹನಿ ಎಲ್ಲವೇ ಎನಿಥಿಂಗ್ ಟು ಡೂ ವಿತ್ ಅನಿಮಲ್ಸ್. ಅವಕ್ಕೆ ಬಂದು ಏನಂದ್ರೆ ಟ್ರೂ ವೀಗನ್ ಅಂದ್ರೆ ಏನಂದ್ರೆ ಒಂದು ಈವನ್ ಅನಿಮಲ್ ಪ್ರಾಡಕ್ಟ್ಸ್ ಇನ್ ಟರ್ಮ್ಸ್ ಆಫ್ ಅವಕ್ಕ ಕ್ಲೋತ್ಸ್ ಕೂಡ ಯೂಸ್ ಮಾಡ್ರು, ಅವಕ್ಕೆ ಯೂಸ್ ಮಾಡೋ ಆಕ್ಸೆಸರೀಸ್ ಕೂಡ ಅನಿಮಲ್ಸ್ ಅಡ. ಸೊ ಇಟ್ ಇಸ್ ಎ ಟೋಟಲ್ ಫಿಲಾಸಫಿ. ಇನ್ ಡಯಟ್ ಟರ್ಮ್ಸ್ ಏನಂದ್ರೆ ಅವಾಯ್ಡಿಂಗ್ ಅಗೇನ್ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಅವಾಯ್ಡ್ ಮಾಡೋದು. ಇಟ್ ಇಸ್ ಓಕೆ, ಇಟ್ ಇಸ್ ಗುಡ್. ಯಾಕಂದ್ರೆ ಡೈರಿ ಇಸ್ ನಾಟ್ ನೆಸೆಸರಿ ಇಂದು ನೆರೆಯ ಬಂದು ಈಗ ನೆರೆಯ ಸೈನ್ಸ್ ಬಂದು ನಡೆದೆ. ಇಟ್ ಇಸ್ ನಾಟ್ ಕಂಪಲ್ಸರಿ. ಅಲ್ಲಿ ಏನಂದ್ರೆ ಈಗ ಈ ಡಯಟ್ ನ ಬಂದು ಟು ಕಾಂಪನ್ಸೇಟ್ ಆ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಅಟ್ಲೆ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ನಂಗೆ ಬಂದು ಬೇರೆ ಫುಡ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಲೆ ವೀಗನ್ ಇಸ್ ಕಂಪ್ಲೀಟ್ಲಿ ಫೈನ್. ಸೊ ಇಫ್ ಯು ಕ್ಯಾನ್ ಇನ್ಕಾಪರೇಟ್ ದೋಸ್ ನ್ಯೂಟ್ರಿಯನ್ಸ್, ಅದರ್ವೈಸ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಮಿಲ್ಕ್ ಈ ವೀಗನ್ ಡಯಟ್ ಏನಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್ ಅಡ, ಅನಿಮಲ್ ಪ್ರಾಡಕ್ಟ್ಸ್, ಹನಿ ಎಲ್ಲ ಒಂದು ಅಡ. ಸೊ ಬೇಸಿಕಲಿ ಮೋರ್ ಆಫ್ ಪ್ಲಾಂಟ್ ಬೇಸ್ಡ್ ನೆರೆಯ ವೆಜಿಟಬಲ್ಸ್ ಅಂಡ್ ಫ್ರೂಟ್ಸ್ ಅಂಡ್ ನಟ್ಸ್ ಇದೆಲ್ಲ ಅಟ್ರಾ. ಸೊ ದಟ್ ಇಸ್ ವಾಟ್ vegan diet is, and it's okay. It's not like important for everybody, but if you can manage the nutritional deficiency, it is perfect. Thank you very much. Being a vegan to close this session.
சோ இதோட நாங்க இந்த செஷன் மந்தவ நாங்க பிரிக்கோ அத்தேம்பது பிளான் ஏக்கಂದ್ರೆ நிறைಯಗ ಅವಕ ಕಮಿಟ್ಮೆಂಟ್ಸ್ ಅಡದೆ ಸೊ ಒಂದು 90 minutes 1 hour 60 to 90 minutes ದ ಸೆಷನ್ ನಂಗ ಪ್ಲಾನ್ ಮಾಡಿದ್ಯೋ ಹೊಸ್ತಾ ಇಂದು ಬಂದವಕ ಎಲ್ಲಾಗ ಏನ ಹೇಗೋದಗ ಟೆನ್ಷನ್ ಅಂದ್ರೆ ಈ ಸೆಷನ್ಸ್ ಬಂದು ಎವ್ರಿ ಸಂಡೇ 4 o'clock ಗ ಪ್ಲಾನ್ ಮಾಡಿದ್ಯೋ நிறைய ಟಾಪಿಕ್ಸ್ ಅಡದೆ ನೆಕ್ಸ್ಟ್ ವೀಕ್ ಬಂದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಪತಿ ಒಂದು ಗೈನಕಾಲಜಿಸ್ಟ್ ಡಾಕ್ಟರ್ ಪ್ರಿಯಾ ಮಾತಾಡ್ಯಾರ ಸೊ ಅದಕ್ಕೂ ನಿಂಗ ಬಾರಿವಿಂದ ಹೇಗಿನ ನಿಂಗ ಅರ್ಧವಕ ಎಲ್ಲಾಗ ಇದೊಂದು ಸೆಷನ್ ನಡೆದರ ಅತ್ತೆಂದು ನಿಂಗ ಅದನ್ನ ಸ್ಪ್ರೆಡ್ ಮಾಡಾಕು ದರಾಚಿಗ ಝೂಮ್ ಬಂದು ನಿಂಗ ಅವ್ ಕಾರ್ಯರು ಅತ್ತೆಂದಲ ಅವಕಾಗ ನಿಂಗ ಗೈಡ್ ಮಾಡಾಕು ಈ ಸೆಷನ್ ಬಂದು ನಿಂಗ ಇಷ್ಟ ಅಟ್ಲ ಇಡ್ತಿತ್ತು ಇದು ಒಂದು ಬೆನಿಫಿಷಿಯಲ್ ಆಟದಂದ್ರೆ ನಿಂಗ ಬಂದು ಇಲ್ಲಿ ರಿಯಾಕ್ಷನ್ಸ್ ಥಮ್ಸ್ ಅಪ್ ನಡೆದೆ ಝೂಮ್ ನ ನಿಂಗ ಇನ್ನಾಗ ಸರ್ ನೋಡ್ಲಲ್ಲ ಅದೊಂದು ಆಪ್ಷನ್ ನಡೆದೆ ನಿಂಗ ಥಮ್ಸ್ ಅಪ್ ಕೊಟ್ಲೆ ಹಿಂಗ ಅರ್ಧ ನೀವು ಇತ್ತಮಾಕ ಈ ಸೆಷನ್ ಏಸಗ ಯೂಸ್ಫುಲ್ ಫೀಲ್ ಮಾಡಿದಿ ಅತ್ತೆಂದು ಸೊ ಐ ಆಲ್ರೆಡಿ ಸಿ ಒಂದು ತೋಸಿಯ ಥಮ್ಸ್ ಅಪ್ ತಪ್ಪದು ಥ್ಯಾಂಕ್ ಯು ವೆರಿ ಮಚ್ ಇಂದು ಬಂದು ಟೈಮ್ ಎತ್ತಿ ರಂಜನಿ ಬಂದು ಆಕ್ಚುಲಿ ಏನ ಕಸನ್ ತ ಸೊ ಬಂದು ಅಪ್ಪರ ಬ್ಯುಸಿ ಆಯ್ದಾರೆ ಒಂದ್ ಅರ್ಧ ಏಕಲ್ಲ ನಾನೇ ಮಾತಾಡೋದಕ್ಕೆ ಅಪ್ಪರ ಅಪಾಯಿಂಟ್ಮೆಂಟ್ ಸಿತ ಮಾತಾಡೋದು நிறைய ಬಂದು ಡಯಟ್ ಕನ್ಸಲ್ಟೇಷನ್ಸ್ ಅವಾಗ ಕೇತಾರ ಅತಮಾ ಕಡನ ಇಂದು ಈ 2 hours ಟೈಮ್ ಎತ್ತಿ ನಂಗಗ ಈ ಸೆಷನ್ ಫ್ರೀ ಸೆಷನ್ ಮಾಡಿದ್ ಬಂದು ಅಪ್ಪರ ಥ್ಯಾಂಕ್ ಯು ರಂಜನಿ ನಿಂಗ ದಾರಾಚಿ ಮೀಟ್ ಮಾಡುದು ಇಲ್ಲ ಕಾಂಟ್ಯಾಕ್ಟ್ ಮಾಡೋದ್ರಿಂದ ತನ್ನ ಫೋನ್ ನಂಬರು ಇಲ್ಲಿ ಬರ್ದಾರ ಚಾಟ್ದೋಗ நிறைய ಯೂಸ್ಫುಲ್ ಒಂದು ಹೇಗಿದಾರ ರಂಜನಿ ನಿಂಗ ಸೆಷನ್ಗ ಸೊ nutritiontatva.com ಎಂಬುದು ಅವಕ ಇದು ಸೊ ಏನ ಅಂದ್ರೆ ತಿಂಬ ಇಟ್ಟು ಬಂದು ಅವಕ ಹೇಗಿದಂಗ ಒಂದೇ ಪೊರ್ಲ್ನ ಇಂದು ಒಳ್ಳಂಗಟ್ರ ಅಂತ ಬಂದ್ರ ನಾಯಿಗ ಅದು ಒಲ್ಲ ಅಂತ ಬಂದ್ರ ಸೊ ಆನ್ಲೈನ್ ನ ಆಡೋ ವಿಷಯ ಎಲ್ಲವ ನಂಗ ಅದೇ ಎತ್ತಗನ ನಂಗ ಬಂದು ಸತಿ ಯೋಚಿಸಿ ಮಾಡಿ ತಿಂದಲ ನಂಗ ಹೆಲ್ತ್ ಒಳ್ಳಂಗಟ್ರ ಯಾಕಂದ್ರೆ ಹೆಲ್ತ್ ಒಳ್ಳಂಗಟ್ಲತ ನಾಯಿಗ ನಂಗ ಲೈಫ್ ಒಳ್ಳಂಗಟ್ರ ಹೆಲ್ತ್ ವಿಷಯ ಇಂಪಾರ್ಟೆಂಟ್ ಎಂಬುದಾಯ್ತಾ ಈ ವಿಮೆನ್ಸ್ ಮಂದದೊಗೆ ನಂಗ ಹೆಲ್ತ್ ಟಾಪಿಕ್ಸ್ நிறைய ಫೋಕಸ್ ಮಾಡಿದ್ಯೋ ಸೊ ಕಂಡಿಪಾ ಸೆಷನ್ಸ್ ಇದು ಕ್ವೆಶ್ಚನ್ ಸ್ಕಿಪ್ ಆದಕ್ಕಲ್ಲ ನೆಕ್ಸ್ಟ್ ಫ್ಯೂಚರ್ ಸೆಷನ್ಸ್ ನ ಇನ್ನೂ ಸ್ಪೆಸಿಫಿಕ್ ಆದ ಟಾಪಿಕ್ಸ್ ನಿಂಗ ಬಂದು ಕಂಡಿಪಾ ಪಾರ್ಟಿಸಿಪೇಟ್ ಮಾಡಿವಿ ಕ್ವೆಶ್ಚನ್ಸ್ ಕೇತ್ ನೋಡಿವಿ ಸೊ ಥ್ಯಾಂಕ್ ಯು ವೆರಿ ಮಚ್ ರಂಜನಿ ಎಲ್ಲಾಗೂ ಥ್ಯಾಂಕ್ ಯು ಅಮೃತ ಥ್ಯಾಂಕ್ ಯು ಫಾರ್ ಮಾಡರೇಟಿಂಗ್ ದ ಸೆಷನ್ ಬೇರೆ ಇಂದು ಪಾರ್ಟಿಸಿಪೇಟ್ ಮಾಡಿದವಕ ಲತಿಗಾಕ ಆಸ್ಟ್ರೇಲಿಯಾ ಅಂದ ರೆಗ್ಯುಲರ್ ಜಾಯಿನ್ ಮಾಡಿದ್ದಾರೆ ಬೇರೆ ಡಿಫ್ರೆಂಟ್ ಕಂಟ್ರೀಸ್ ಇಂದು ಪ್ರಿಯಾಂಕ ಜರ್ಮನಿಯಿಂದ ಜಾಯಿನ್ ಮಾಡಿದ್ದಾರೆ ನಂಗ ಇತ್ತಮಾಕ ಇಂಡಿಯಾ ಟೈಮ್ ಸ್ಟಾರ್ಟ್ ಮಾಡಿದ್ಯೋ ಅಲ್ಲ ಅಕ್ರಾಸ್ ದ ಗ್ಲೋಬ್ ಜಾಯಿನ್ ಮಾಡ್ಯಾರ ಎಂಬುದೇ ಸಂತೋಷ ಆಡ್ದ ಇದನ್ನ ಇನ್ನೂ ರೀಚ್ ಮಾಡೋದು ಅಟ್ಟಿ ಇಬ್ಬಕ್ ಎಲ್ಲಾಗ ರೀಚ್ ಮಾಡೋದು ಅತ್ತ ಎಂಬುದ ಅಬ್ಜೆಕ್ಟಿವ್ ಅತ್ತ ಒಂದು ವೇಂಡುಗೋಲ್ ಆಡ್ದ ನಿಂಗೆಲ್ಲ ಸರ್ ಎಲ್ಲ ಬಂದಿಬೋಕ್ ಎಲ್ಲಾಗ ಅಪುರ ಥ್ಯಾಂಕ್ ಯು ಅಪುರ ನನ್ರಿ